ನಗುನಗುತ್ತಾ ಸಂತೋಷದಿಂದ. നിങ്ങൾ ചിരിക്കുമ്പോൾ പിശാച് കരയുക ചെയ്യുന്നത്. ನೀವು ನಗುವಾಗ ಸೈತಾನ್ ಅಳುತ್ತಾನೆ, നീ കരയുമ്പോൾ പിശാച് ചിരിക്കുക ചെയ്യും. ನೀವು ಅಳುವಾಗ ಸೈತಾನ್ ನಗುತ್ತಾನೆ. ഹല്ലേലൂയ. ಹಲ್ಲೆಲೂಯಾ. കരങ്ങളെടുത്തിട്ട് പറയും, യേശു വലിയ അത്ഭുതം ചെയ്യാൻ പോവുക. ಕೈಗಳನ್ನು ಕೊಟ್ಟು ಹೇಳ್ರಿ, ಯೇಸು ದೊಡ್ಡ ಅದ್ಭುತಗಳನ್ನ ಮಾಡುವುದಕ್ಕಾಗಿ ಹೋಗುತ್ತಿದ್ದಾನೆ. ഹല്ലേലൂയ. നാം ആരാധിക്കുന്ന യേശു, ನಾವು ಆರಾಧಿಸುವ ಯೇಸು നിത്യതയിൽ നമ്മളെ കൊണ്ടെത്തിക്കുന്ന മാത്രമല്ല, ನಿತ್ಯ ಜೀವಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುವವನು ಮಾತ್ರವಲ್ಲ, ഇവിടെയും യേശു ആരാണ് നമ്മളെ തെളിയിക്കുന്നത്. ಇಲ್ಲಿಯೂ ತಾನ್ಯಾರೆಂಬುದಾಗಿ ನಮಗೆ ಪ್ರಕಟ ಮಾಡ್ಲಿಕ್ಕೆ ಹೋಗುತ್ತಿದ್ದಾನೆ. ഹല്ലേലൂയ. ಹಲ್ಲೆಲೂಯ. അനുഭവിക്കുന്നവർക്കായി ഞാൻ കർത്താവിനെ സ്തുതിക്കുന്നു. ಅದನ್ನ ಅನುಭವಿಸುವವರಿಗಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ഹല്ലേലൂയ. ಹಲ್ಲೆಲೂಯ. ഈ മോള് പറഞ്ഞ സാക്ഷ്യം, ಪ್ರಿಯ ಮಗಳೇ ಹೇಳಿದ ಸಾಕ್ಷಿ, നമ്മുടെ ഈ ഉപവാസ പ്രാർത്ഥന സാക്ഷി ഈ സാക്ഷ്യമാണോ? ನಮ್ಮ ಉಪವಾಸ ಪ್ರಾರ್ಥನೆಯ ಸಾಕ್ಷಿ ಈ ಸಾಕ್ಷಿನ പോരാ പോരാ. ಅದು ಸಾಲದು. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ഈ സാക്ഷ്യമല്ല വേണ്ടത്. ಈ ಸಾಕ್ಷಿ ಅಲ್ಲ ಬೇಕಾಗಿರೋದು. സാക്ഷ്യം വരാൻ കാരണം, ಈ ಸಾಕ್ಷಿ ಬರ್ಲಿಕ್ಕೆ ಕಾರಣ, ഇവിടെ ഇറങ്ങിയ പരിശുദ്ധാത്മാവിന്റെ പ്രവൃത്തി, ಇಲ್ಲಿ ವ್ಯಾಪರಿಸಿದ ಪರಿಶುದ್ಧಾತ್ಮನ ಕಾರ್ಯ നിങ്ങൾക്ക് സ്വീകരിക്കാൻ കഴിഞ്ഞിട്ടില്ല. അതാണ് ನಿಮಗದನ್ನ ಸ್ವೀಕರಿಸಲಿಕ್ಕೆ ಆಗಿಲ್ಲ, ಆದ ಕಾರಣ അതാ സാക്ഷി അങ്ങനെ ആയത്. ಅದಕ್ಕೆ ಆಗಿದೆ ನಿಮ್ಮ ಸಾಕ್ಷಿ ಆ ಲೆವೆಲ್ ನಲ್ಲಿ ಆಗಿದೆ. സ്വീകരിക്കുന്നവർക്കായി ഞാൻ ദൈവത്തെ സ്തുതിക്കുന്നു. ಸ್ವೀಕರಿಸುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. അവരെ പുറമല്ല മാറിയത്, അവരെ അകമായിരിക്കും. ಅವರ ಹೊರಗಡೆ ಅಲ್ಲ ಮಾರ್ಪಡೋದು, ಅವರ ಒಳಗಡೆ ಆಗಿದೆ ಮಾರ್ಪಡುವಂತದ್ದು. ഹല്ലേലൂയ. ಹಲ್ಲೆಲೂಯ. രണ്ട് ചർച്ച ഇപ്പൊ എന്നെ സംബന്ധിച്ച് രണ്ട് ചർച്ചയാണ്. ನನ್ನ ಪಕ್ಷದಲ್ಲಿ ಇವಾಗ 2 ಚರ್ಚೆ ಆಗಿದೆ. ഹല്ലേലൂയ. കർത്താവിനെ സ്തോത്രം. ನನಗಿವಾಗ 2 ಚರ್ಚೆ ಆಗಿದೆ. നാട്ടിലെ ചേച്ചിയുടെ മോനും, ಒಂದು ನಮ್ಮ ಊರಿನಲ್ಲಿ ನಮ್ಮ ಅಕ್ಕನ ಮಗ, ഇത് നമ്മുടെ സഹോദരങ്ങളുടെ മക്കളാണ്. ഹല്ലേലൂയ. ಇವರು ಕೂಡ ನಮ್ಮ ಸಹೋದರರ ಮಕ್ಕಳು തന്നെയാണ്, ಮಕ್ಕಳೇ ಆಗಿದ್ದಾರೆ. ഈ രണ്ട് സ്ഥലത്ത് എനിക്ക് വലിയ ഒരു സന്തോഷമാണ്. ಈ 2 ಸ್ಥಳದಲ್ಲೂ ಸೇವೆ ಮಾಡ್ಲಿಕ್ಕೆ ನನಗೆ ಬಹಳ ಸಂತೋಷ. ഹല്ലേലൂയ. ഈ രണ്ട് സ്ഥലത്ത് ഒഴുകുന്ന അഭിഷേകം, ಈ 2 ಸ್ಥಳದಲ್ಲಿ ವ್ಯಾಪರಿಸುವ ಅಭಿಷೇಕ സാധാരണ ഞാൻ പലയിടത്തും പോയിട്ടുണ്ട്, കിട്ടിയിട്ടില്ല. ಸಾಧಾರಣವಾಗಿ ಅನೇಕ ಸ್ಥಳಗಳಲ್ಲಿ ನಾನು ಹೋಗಿದ್ದೇನೆ, ಅಲ್ಲೆಲ್ಲಿಯೂ ಇದು ಸಿಕ್ಕಿಲ್ಲ. പലയിടത്തും ഞാൻ പോയി സൂക്ഷിച്ചിട്ട് ഒഴുകിയിട്ടില്ല. ಅನೇಕ ಸ್ಥಳಗಳಲ್ಲಿ ಹೋಗಿ ಸೇವೆ ಮಾಡಿಯೂ ಅಲ್ಲಿ ಈ ರೀತಿಯಲ್ಲಿ ಹರಿದು ಬಂದಿಲ್ಲ. കാരണം ഈ രണ്ടെണ്ണത്തിലും ദൈവത്തിന്റെ ഒരു പ്രവൃത്തി വെളിപ്പെട്ടുകൊണ്ടിരിക്കുന്നു. ಕಾರಣ ಈ 2 ಸಭೆಗಳಲ್ಲೂ ದೇವರ ದೊಡ್ಡ ಕಾರ್ಯಗಳು ಪ್ರಕಟವಾಗುತ್ತಾ ಇದೆ. ഹല്ലേലൂയ. നാട്ടിലും പുതിയ പുതിയ ആൾക്കാർ വന്നുകൊണ്ടിരിക്കുന്നു. ಊರಿನಲ್ಲಿ ಕೂಡ ಹೊಸ ಹೊಸ ಜನಗಳು ಬರ್ತಿದ್ದಾರೆ. വലിയ മാറ്റങ്ങൾ അവിടെ സംഭവിച്ചു. ದೊಡ್ಡ ಬದಲಾವಣೆಗಳಲ್ಲಿ ಸಂಭವಿಸ್ತಾ ಇದೆ. ആരാധനയിലേക്ക് ഒക്കെ കഴിഞ്ഞ പ്രാവശ്യം ഇരുന്നപ്പോൾ സ്വർഗം ഭൂമിയിലേക്ക് ഇറങ്ങിയ പോലെ അനുഭവം. ಆ ಕಳೆದ ಬಾರಿ ಅಲ್ಲಿ ಆರಾಧನೆಯಲ್ಲಿ ಸೇರಿದಾಗ ಪರಲೋಕ ಭೂಮಿಗೆ ಇಳಿದಂತ ರೀತಿಯಾದ ಅನುಭವವಾಗಿತ್ತು. എത്ര രോഗികളാ സുഖമാകുന്നത്, ಎಷ್ಟು ರೋಗಿಗಳಲ್ಲಿ ಸೌಖ್ಯವಾಗ್ತಿದ್ದಾರೆ. ഒരാളെ എടുത്തുകൊണ്ട് വന്നാ നടന്നുകൊണ്ടാ പോയത്. ಒಬ್ಬರನ್ನ ಒತ್ತುಕೊಂಡು ಬಂದ್ರು, ಆದ್ರೆ ಹೋಗುವಾಗ ನಡ್ಕೊಂಡು ಹೋದ್ರು. ആ സാക്ഷി ഇവിടെ കേൾക്കേണ്ടത്. ಆ ಸಾಕ್ಷಿಯಾಗಿದೆ ಇಲ್ಲಿಯೂ ಸಹ ಕೇಳಬೇಕಾಗಿರುವಂತದ್ದು. ಆಮೇಲೆ സാക്ഷി കേൾക്കുമ്പോൾ ദുഃഖം തോന്നി. ನಿಮ್ಮ ಸಾಕ್ಷಿ ಕೇಳಿದಾಗ ನನಗೆ ದುಃಖ ಆಯ್ತು. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯ. മോളെ സാക്ഷി എന്നെ സന്തോഷിച്ചു. ಆದ್ರೆ ಆ ಮಗಳ ಸಾಕ್ಷಿ ನನಗೆ ಸಂತೋಷವನ್ನುಂಟು ಮಾಡುತ್ತೆ. ഹല്ലേലൂയ. ಆಮೆನ್. ഹല്ലേലൂയ. ബാല്യക്കാർ ക്ഷീണിച്ചു പോകും. ಹಲ್ಲೆಲೂಯಾ. ಯವನಸ್ಥರು ಕ್ಷೀಣಿತರಾಗ್ತಾರೆ. ആമേൻ. എങ്കിലും യഹോവയെ കാത്തിരിക്കുന്നവർ, ಆದ್ರೆ ಯೆಹೋವನಿಗಾಗಿ ಕಾದಿರುವವರು ശക്തിയെ പുതുക്കും. ಹೊಸ ಬಲವನ್ನು ಹೊಂದಿಕೊಳ್ಳುವರು. ആ മോള് പറഞ്ഞ സാക്ഷി ഏതെന്നറിയാമോ? ಆ ಮಗಳು ಹೇಳಿದ ಸಾಕ್ಷಿ ಏನಂತ ಗೊತ್ತಾ? ഹല്ലേലൂയ. അപ്പോസ്തല പ്രവൃത്തി 2-ാം അധ്യായം 17, 18, 19. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 17, 18, 19ನೇ ವಾಕ್ಯ. അതവിടെ ക്രിയ ചെയ്തു. ಅದಾಗಿದೆ ಕಾರ್ಯ ಮಾಡಿದ್ದು. എന്താ അത്? ಏನ ಆ ವಾಕ್ಯದಲ್ಲಿ ಬರ್ದಿರೋದು അന്ന് അറിയണ്ടേ? ಗೊತ್ತಾಗೋದು ಬೇಡವಾ? ಓದ್ರಿ. ಕಡೇ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನ ಸುರಿಸುವೆನು. നിങ്ങൾക്ക് സ്വീകരിക്കാൻ മനസ്സുണ്ടെങ്കിൽ എല്ലാ മനുഷ്യരുടെ മേലും ഇത് പകരപ്പെടും. ನಿಮಗೆ ಸ್ವೀಕರಿಸಲಿಕ್ಕೆ ಮನಸ್ಸಿರೋದಾದ್ರೆ ಈ ಆತ್ಮ ಎಲ್ಲರ ಮೇಲೆ ಸುರಿಯಲ್ಪಡುತ್ತದೆ. നിങ്ങളുടെ ദുഃഖകാലം മാറിപ്പോകും. ನಿಮ್ಮ ದುಃಖದ ಕಾಲ ನೀಗಲ್ಪಡುತ್ತದೆ. കാരണം ಯಾಕಂದ್ರೆ ദൈവത്തിന് മുഖപക്ഷമില്ല. ದೇವರಿಗೆ ಪಕ್ಷಪಾತ ಇಲ್ಲ. സകല ജനത്തിന്മേലും, ಎಲ್ಲಾ ಮನುಷ್ಯರ ಮೇಲೆ, വേറൊന്നുമല്ല, ಬೇರೆ ಏನೂ ಅಲ್ಲ, എന്റെ ആത്മാവിനെ ഞാൻ നിങ്ങളുടെ ನನ್ನ ಆತ್ಮವನ್ನ ನಾನು ನಿಮ್ಮ ಮೇಲೆ ಸುರಿಸ್ತೇನೆ. ഹല്ലേലൂയ. ಹಲ್ಲೆಲೂಯಾ. പകർന്നവനിൽ വ്യത്യാസം ഉണ്ടാവും. ಆ ಯಾರ ಮೇಲೆ ಅದು ಆ ಆತ್ಮ ಸುರಿಯಲ್ಪಟ್ಟಿದೆಯೋ ಅವರ ಮೇಲೆ ಬದಲಾವಣೆ ಉಂಟಾಗುತ್ತೆ. കുഞ്ഞിന്റെ മേൽ വ്യത്യാസം ഉണ്ടായി. ಆ ಮಗುವಿನ ಮೇಲೆ ವ್ಯತ್ಯಾಸ ಉಂಟಾಯಿತು. ഹല്ലേലൂയ. ಆಮೆನ್. വ്യത്യാസം. ಅಸಾಧಾರಣವಾದ ವ್ಯತ್ಯಾಸ. ഇവിടെ ഇരിക്കുന്ന ബ്രദർമാരല്ലേ വ്യത്യാസം ഉണ്ടായി. ಇಲ್ಲಿರುವ ಸಹೋದರನ ಮೇಲೆ ಒಂದು ವ್ಯತ್ಯಾಸ. സാധാരണ സഹോദരിമാരുടെ കൂടുതൽ വ്യത്യാസം ഉണ്ടാകും. ಸಾಧಾರಣವಾಗಿ ವ್ಯತ್ಯಾಸ ಹೆಚ್ಚಾಗಿ ನಡೆಯುವಂತದ್ದು ಸಹೋದರಿಯರಲ್ಲಾಗಿರುತ್ತೆ. സഹോദരിമാരെ ഓവർടേക്ക് ചെയ്തു. ಆದ್ರೆ ಸಹೋದರಿಯರನ್ನ ಇಲ್ಲಿಯ ಸಹೋದರರು ಓವರ್ಟೇಕ್ ಮಾಡಿದ್ರು. നിങ്ങൾ വിട്ടുകൊടുക്കരുത്. ನೀವು ಬಿಟ್ಕೊಡ್ಬಾರದು. ഹല്ലേലൂയ. ಆಮೆನ್. അടുത്ത വർഷം വിട്ടുകൊടുക്കരുത്. ಮುಂದಿನ ಬಾರಿ ಬಿಟ್ಕೊಡ್ಬಾರದು. ഇവരെക്കാൾ അഭിഷേകം എനിക്ക് വേണം. ಇವರಿಗಿಂತ ಅಭಿಷೇಕ ನನಗ್ ಬೇಕು. ഇവരെക്കാൾ ദർശനം ഞാൻ കാണണം. ಇವರಿಗಿಂತ ಹೆಚ್ಚು ದರ್ಶನ ನಾನ್ ಕಾಣಬೇಕು. ഹല്ലേലൂയ. ಆಮೆನ್. ഹല്ലേലൂയ. ಹಲ್ಲೆಲೂಯಾ. ಓದ್ರಿ. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. എന്ത് ചെയ്യും? ಏನ್ ಮಾಡ್ತಾರೆ? എല്ലാവർക്കും ആഗ്രഹം ഉണ്ടല്ലേ? ഹല്ലേലൂയ. ಎಲ್ಲರಿಗೂ ಆಸೆ ಇದೆ ಅಲ್ವಾ? പക്ഷേ ഇതിന് ആഗ്രഹം ഉണ്ടായാൽ മാത്രം പോരാ. ಆದ್ರೆ ಆಸೆ ಇದ್ರೆ ಸಾಲದು. പരിശുദ്ധാത്മ വന്നിരിക്കാൻ നിങ്ങൾ വിട്ടുകൊടുക്കണം. ಪವಿತ್ರಾತ್ಮನು ಬಂದು ಕೂತ್ಕೊಳ್ಳುವುದಕ್ಕೆ ನಿಮ್ಮನ್ನ ನೀವು ಬಿಟ್ಟು ಕೊಡಬೇಕು. എന്നിട്ട് വായിച്ചാട്ടെ. ನಂತರ ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ദർശനമാകും. ದರ್ಶನಗಳಾಗ್ತವೆ. അത് കണ്ടപ്പോ കൊച്ചിന് താങ്ങാൻ പറ്റിയില്ല. ಆ ದರ್ಶನವನ್ನ ಕಂಡಾಗ ಮಗುವಿಗೆ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. അപ്പൊ ഇത് നമ്മൾ സംഭവിക്കും. ಈ ಕಾರ್ಯಗಳು ನಮ್ಮಲ್ಲಿ ಸಂಭವಿಸುತ್ತವೆ. എല്ലാവരിലും വ്യത്യാസം ഉണ്ടാകും. ಎಲ್ಲರಲ್ಲೂ ವ್ಯತ್ಯಾಸ ಉಂಟಾಗುತ್ತೆ ಅಂತಾಗಿದೆ ಹೇಳ್ತಿರೋದು. ബാക്കിയുടെ വായിച്ചാട്ടെ. ಇನ್ನು ಬಾಕಿ ಹೋದ್ರಿ. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು.
ആ. ಇದಲ್ಲದೆ ಆ ದಿನಗಳು ಆ മതി ದಿನಗಳಲ್ಲಿ മതി മതി. അത് അടുത്ത വിഷയം പറയാം. ಮುಂದಿನ ವಿಷಯ ಬೇರೆ. നിങ്ങൾ ശ്രദ്ധിക്കുക. ನೀವು ಗಮನಿಸಿರಿ, എന്തുകൊണ്ട് ഇത് നിങ്ങൾ നടക്കുന്നില്ല? ಯಾಕೆ ಇದು ನಿಮ್ಮಲ್ಲಿ ನಡೀತಿಲ್ಲ? അല്ലല്ല, നടന്നേ പറ്റും. ನಡೆಯಲೇಬೇಕು, നടന്നേ പറ്റും. ನಡೆಯಲೇಬೇಕು. മക്കളെങ്കിലും അവകാശിയാണ്. ಮಕ್ಕಳಾಗಿರುವುದಾದ್ರೆ ನಾವು ಬಾಧ್ಯಸ್ಥರಾಗಿದ್ದೇವೆ. ഹല്ലേലൂയ. ಹಲ್ಲೆಲೂಯ. അതാ കൊച്ചിനെ മാത്രം കിട്ടിയ പോരാ. ಆ ಮಗುವಿಗೆ ಮಾತ್ರ ಅದು ಲಭಿಸಿದರೆ ಸಾಲದು. നമ്മുടെ പ്രാർത്ഥന മുഴുവൻ പേരെ പ്രാപിക്കും. ಮುಂದಿನ ನಮ್ಮ ಪ್ರಾರ್ಥನೆಯಲ್ಲಿ ಇದನ್ನು ಎಲ್ಲರೂ ಹೊಂದಿಕೊಳ್ಳಬೇಕು. പ്രവാചകന്മാർ ഇതിനകത്ത് എണീക്കണം. ಇಲ್ಲಿಂದ ಪ್ರವಾದಿಗಳು ಎದ್ದೇಳಬೇಕು, അപ്പോസ്തലന്മാർ എണീക്കണം. ಅಪೊಸ್ತಲರುಗಳು ಎದ್ದೇಳಬೇಕು, ആമേൻ. ഉപദേശകന്മാർ എണീക്കണം. ಉಪದೇಶಕರುಗಳು ಎದ್ದೇಳಬೇಕು. അങ്ങനെ ഒരു ആത്മ പകർച്ച ಆ ರೀತಿಯಾದ ಒಂದು ಆತ್ಮನ ಸುರಿಯುವಿಕೆ രണ്ട് സഭയിൽ ദൈവം ಈ പകർന്നുകൊണ്ടിരിക്കുന്നു. ಎರಡು ಸಭೆಯನ್ನು ದೇವರು ಸುರಿಸ್ತಾ ಇದ್ದಾರೆ. ഹല്ലേലൂയ. ആമേൻ. ഹല്ലേലൂയ. ആമേൻ. ഈ ഉറക്കം തൂങ്ങിയുള്ള ആ പ്രാർത്ഥനയൊക്കെ മാറ്റിയിട്ട് ಈ ತೂಗಡಿಕೆಯ ಪ್ರಾರ್ಥನೆಯನ್ನ ಒಂದು ಬದಿಗೆ ತೆಗೆದೆಸೆದು, ഉറക്കം തൂങ്ങി ആരാധന മാറ്റിയിട്ട് ತೂಗಡಿಕೆಯ ಆರಾಧನೆಯನ್ನು ಒಂದು ಬದಿಗೆ ತೆಗೆದೆಸೆದು, ഒരു രോഗത്തെ നിങ്ങൾ ഭയപ്പെടിക്കണം. ಯಾವ ರೋಗಕ್ಕೂ ನೀವು ಭಯಪಡಬೇಕಾಗಿಲ್ಲ, പ്രശ്നത്തെ നിങ്ങൾ പേടിക്കണം. ಯಾವ ಸಮಸ್ಯೆಗೂ ನೀವು ಭಯಪಡಬೇಡ್ರಿ. കാരണം ಯಾಕಂದ್ರೆ മരണത്തെ ജയിച്ചവൻ കൂടെയുണ്ട്. ಮರಣವನ್ನ ಜಯಿಸಿದಾತನು ನಮ್ಮ ಸಂಗಡ ಇದ್ದಾನೆ. ഹല്ലേലൂയ. ഹല്ലേലൂയ. യേശുവിനെ ഒതുക്കാൻ പറ്റത്തില്ല. ಯೇಸುವನ್ನು ಅಡಗಿಸಲಿಕ್ಕೆ ಆಗಲ್ಲ. അവന്റെ അഭിഷേകമുള്ള മക്കളെ ഒതുക്കാൻ പറ്റത്തില്ല. ಅದೇ ರೀತಿಯಲ್ಲಿ ಆತನ ಅಭಿಷೇಕ ಯಾರ ಮೇಲಿದೆಯೋ ಆ ಮಕ್ಕಳನ್ನು ಕೂಡ ಅಡಗಿಸಲಿಕ್ಕೆ ಆಗೋದಿಲ್ಲ. ഹല്ലേലൂയ. ಹಲ್ಲೆಲೂಯ. ആ തിരിച്ചറിയുന്നവർക്ക് ഞാൻ ദൈവത്തെ സ്തുതിക്കുന്നു. ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇರುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ഹല്ലേലൂയ. കർത്താവിന്റെ കരങ്ങളെ കേൾപ്പിക്കുക. ಕರ್ತನ ಕೈಗಳಲ್ಲಿ ಒಪ್ಪಿಸಿಕೊಂಡು നിങ്ങൾ വേഗത്തിൽ വരണം. ನೀವು ಬೇಗ ಬರಬೇಕು. ഹല്ലേലൂയ. ಆಮೆನ್. ഇപ്പോൾ ഹല്ലേലൂയ നമ്മുടെ മൈസൂരിൽ നിന്ന് ബാംഗ്ലൂരിലേക്കുള്ള റോഡ് ಇವಾಗ ನಮ್ಮ ಮೈಸೂರು ಟು ಬೆಂಗಳೂರು ಇರುವ ರೋಡು ഈ ഇടയ്ക്ക് കേരളത്തിൽ നിന്ന് അവർ പറഞ്ഞിട്ടുണ്ടായിരുന്നു. ಇತ್ತೀಚೆಗೆ ಕೇರಳದ ಮಲಯಾಳಿಗಳು ಹೇಳ್ತಿದ್ರು അല്ലെ പ്ലെയിൻ വേണം ഇറക്കാന്നതില്. ಫ್ಲೈಟ್ ಅನ್ಬೇಕಾದ್ರೆ ಆ ರೋಡಲ್ಲಿ ಓಡಿಸ್ಕೊಂಡು ಹೋಗ್ಬೋದು ಅಂತ. നമ്മുടെ കേരളത്തിലെ പാഴ അങ്ങനെ തന്നെ കിടക്കുവാണ്. ಆದ್ರೆ ನಮ್ಮ ಕೇರಳದ ರೋಡ್ಗಳು ಹಂಗೆ ಇದೆ ಅಂತ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. പക്ഷേ ಆದ್ರೆ ഈ കമ്പിപ്പുരയിൽ നിന്ന് ಈ ಕಮ್ಮಿಪುರದಿಂದ നമ്മുടെ എബ്ബാല വരെ പോകണമെങ്കിൽ ಹೆಬ್ಬಾಲೆವರೆಗೂ ಹೋಗ್ಬೇಕಂದ್ರೆ മൈൽ സ്പീഡിൽ പോകാൻ പറ്റും. ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಬೋದು? 40 താഴെ. ಒಂದು 40 ಕೆಳಗಡೆ ಅಲ್ವಾ? പക്ഷേ ആ റോഡിൽ എങ്ങനെ പോകാം? ಆದ್ರೆ ಮೈಸೂರು ಟು ಬೆಂಗಳೂರು ರೋಡಲ್ಲಿ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ಬೋದು? 100ന്റെ മുകളിൽ. 100 ಮೇಲೆ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. പക്ഷേ അതേപോലെ ಅದೇ ರೀತಿ 100ന്റെ മുകളിൽ പോകുന്നത് പോലെ 100 ಕಿಲೋಮೀಟರ್ ಮೇಲೆ ಸ್ಪೀಡ್ ನಲ್ಲಿ ಹೋಗೋ ಪ್ರಕಾರ ദൈവം അവിടെ ഇറങ്ങിക്കൊണ്ടിരിക്കുന്നു. ದೇವರ ಆತ್ಮನು ಆ ಸ್ಪೀಡ್ ಅಲ್ಲಿ ಇಲ್ಲಿ ಇಳಿತಿದ್ದಾನೆ. നിങ്ങൾ പോകുന്നത് 20ലും 30ലും. ಆದ್ರೆ ನೀವು ಹೋಗ್ತಿರೋದು 20 ಸ್ಪೀಡ್ 30 ಸ್ಪೀಡ್ ಅಲ್ಲಿ. മനസ്സിലാക്കാൻ ദൈവത്തെ ಅಂತ ಆಗುತ್ತಾ ಇರುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ഹല്ലേലൂയ. ಹಲ್ಲೆಲೂಯ. 100ൽ പിടിച്ച് പോകുന്നവരിനകത്തുണ്ട്. ಆದ್ರೆ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುವವರು ಇಲ್ಲಿ ಇದ್ದೀರಾ? അവരെ ഭാഗ്യവാന്മാർ. ಅವರು ಧನ್ಯರು. ഹല്ലേലൂയ. ಆಮೆನ್. ഹല്ലേലൂയ. ಹಲ್ಲೆಲೂಯ. ഇന്ന സമയമൊന്നും നമ്മൾ നോക്കുന്നില്ല. ಇವತ್ತು ನಾವು ಸಮಯವನ್ನೇ ನೋಡಕ್ ಹೋಗ್ತಿಲ್ಲ. ഹല്ലേലൂയ. പേടിയൊന്നുമില്ല ആർക്കും. ಭಯ ಇರುವಲ್ಲ ಯಾರಿಗೂ? ഇല്ല. പ്രാവശ്യം ഞാൻ പോകും. ಹೊಂದಿಕೊಂಡೆ ನಾವಿಲ್ಲಿಂದ ಹೋಗೋದು. കിട്ടേണ്ടത് മുഴുവൻ മേടിച്ചോണ്ടേക്കാൻ പോകുന്നു. ಹೊಂದಿಕೊಳ್ಬೇಕಾದ ಎಲ್ಲವನ್ನು ಹೊಂದಿಕೊಂಡೆ ನಾವು ಹೋಗೋದು. ഞാനിവിടെ നിന്ന് ജോലി ചെയ്തുണ്ടല്ലോ. ಇಷ್ಟು ವರ್ಷ ನಾನಿಲ್ಲಿ ಕೆಲಸ ಮಾಡಿ വെറും 10,000 രൂപയ്ക്ക് വേണ്ടിയല്ല, ಬರೀ 10,000 ರೂಪಾಯಿಗೆ ಅಲ್ಲ, ന്യായമായ രീതിയിൽ ನ್ಯಾಯವಾದ ರೀತಿಯಲ್ಲಿ അത് മുഴുവൻ കിട്ടിയിട്ടേ ഞാൻ പോകത്തുള്ളൂ. ಆ ವರ್ಷವೆಲ್ಲ ಕೆಲಸ ಮಾಡಿದ್ದು ಸಿಕ್ಕೇ ನಾನು ಹೋಗುವಂತದ್ದು. ಅರ್ಥ ಆದವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. കർത്താവിനെ അറിഞ്ഞിട്ട് എത്ര ദിവസമായി ನನ್ನ ಕರ್ತನನ್ನ ನಾನು ತಿಳ್ಕೊಂಡು ಇಷ್ಟು ದಿನಗಳಾಯ್ತು. ഇതുവരെ കിട്ടാത്ത മുഴുവൻ വിടുതലും പ്രാപിച്ചേ ഞാൻ പോകത്തുള്ളൂ. ಇದುವರೆಗೂ ನಾನು ಹೊಂದಿಕೊಳ್ಳದೇ ಇರುವ ಎಲ್ಲಾ ಬಿಡುಗಡೆಗಳನ್ನು ಹೊಂದಿಕೊಂಡೇ ನಾನು ಇವತ್ತು ಇಲ್ಲಿಂದ ಹಿಂದಿರುಗಿ ಹೋಗುವುದು. ഹല്ലേലൂയ. ಆಮೆನ್. യേശു വന്നിട്ടുണ്ട്. ಯೇಸು ಬಂದಿದ್ದಾರೆ. ഉയർപ്പിക്കേണ്ടവനെ ഉയർപ്പിക്കുവാൻ, ಪುನರುತ್ಥಾನ ಮಾಡಬೇಕಾದ ಎಬ್ಬಿಸಬೇಕಾದವನನ್ನು ಎಬ್ಬಿಸಲಿಕ್ಕೆ, സൗഖ്യമാക്കേണ്ടവനെ ಸೌಖ್ಯ ಮಾಡಬೇಕಾದವನನ್ನು ಸೌಖ್ಯ ಮಾಡಲಿಕ್ಕೆ, വിടുതലയക്കേണ്ടവനെ മേൽ വിടുതല, ಬಿಡುಗಡೆ ಕಳಿಸಬೇಕಾದವರ ಮೇಲೆ ಬಿಡುಗಡೆ ಕಳಿಸಲಿಕ್ಕೆ ശക്തിയുണ്ട്. ಆತನ ಮೇಲೆ ಆ ಶಕ್ತಿ ಇದೆ. ശക്തിയോടെ യേശുവിടെ വന്നു നിൽക്കുന്നു. ಆ ಶಕ್ತಿಯೊಂದಿಗೆನೇ ಆತನಲ್ಲಿ ಬಂದು ನಿಂತಿದ್ದಾನೆ. ഇവിടെ തൊട്ടവൻ വിവരം അറിയും. ಹಾಲೆಲೂಯ. ಅವನನ್ನು ಮುಟ್ಟಿದವನು ಅಲ್ಲಿ ತಿಳ್ಕೊಳ್ತಾನೆ ಏನಾಗುತ್ತೆ ಅಂತ. രാവിലെ കൊച്ചറിയാതെ പോയിട്ട് മറ്റേ പ്ലക്കിൽ തൊട്ടു കണ്ടിട്ട്. ಇವತ್ತು ಬೆಳಗ್ಗೆ ಗೊತ್ತಿಲ್ಲದೆ ಆ ಮಗುವಿಗೆ ಅಲ್ಯೂಮಿನಿಯಂ ಕರೆಂಟ್ ಪಾಸ್ ಆಗ್ತಾ ಇತ್ತು, ಅದನ್ನು ಮುಟ್ಟಿತ್ತು, ഷോക്ക് അടിച്ചു. ಶಾಕ್ ಹೊಡಿತು ಆ ಮಗುವಿಗೆ. യേശുവിടെയുണ്ട്. യേശു, ഞാൻ മറുഭാഗം പറയുക. ಅದ್ರ ಇನ್ನೊಂದು ಭಾಗ ಹೇಳ್ತೇನೆ. യേശുവിടെയുണ്ട്. ಯೇಸು ಇಲ್ಲಿದ್ದಾರೆ. ഷോക്ക് അടിക്കും. ಮುಟ್ಟಿದವನ ಮೇಲೆ ಶಾಕ್ ಹೊಡಿತದೆ. ആ ഷോക്ക് കൊച്ചിന് വേദനിച്ചു. ಅಲ್ಲಿ ಆ ಶಾಕ್, ವಿದ್ಯುತ್ ಶಕ್ತಿಯ ಶಾಕ್ ಮಗುವಿಗೆ ವೇದನೆ ഈ ಉಂಟಾಯ್ತು. ഷോക്ക് സന്തോഷിപ്പിക്കും. ಆದ್ರೆ ಯೇಸುವಿನ ಶಾಕ್ ಹೊಡೆದವನು ಸಂತೋಷ ಪಡ್ತಾನೆ. ഈ ഷോക്ക് സൗഖ്യമാക്കും. ಯೇಸುವಿನ ಶಾಕ್ ನಮ್ಮನ್ನ ಸೌಖ್ಯ ಮಾಡುತ್ತೆ. ഈ ഷോക്ക് വന്ന പിശാചിനെ കഴിയും. ಯೇಸುವಿನ ಶಾಕ್ ನಮ್ಮ ಮೇಲೆ ಬಂದ್ರೆ ಸೈತಾನನ ಬಂಧನ ಬಿಚ್ಚಲ್ಪಡುತ್ತೆ. ഈ ഷോക്ക് നിന്റെ മേൽ നീ ഒരു ഷോക്കായി മാറും. ಯೇಸುವಿನ ಶಾಕ್ ನಿನ್ನ ಮೇಲೆ ಬಂದ್ರೆ ನೀನು ಒಂದು ಶಾಕ್ ಉಳ್ಳವನಾಗಿ ಮಾರ್ಪಡ್ತೀಯ. നിന്നെ തൊടുന്ന പിശാച് വിവരം അറിയും. ನಂತರ ನಿನ್ನನ್ನು ಮುಟ್ಲಿಕ್ಕೆ ಬರುವ ಸೈತಾನನ ಗೊತ್ತಾಗುತ್ತೆ ನೀನು ಎಂತವನೆಂಬುದಾಗಿ. ಹಲ್ಲೆಲೂಯಾ. ഹല്ലേലൂയ. അവൻ കരയും. പിന്നെ ಆಮೇಲೆ ಅವನು ಹೇಳ್ತಾನೆ, ഷോക്ക് തൊട്ട് അവൻ കരയും. ಹಲ್ಲೆಲೂಯಾ. ನಂತರ ಸೈತಾನ ಹೇಳ್ತಾನೆ, ನಮ್ಮನ್ನು ಮುಟ್ಟಿದ್ರೆ, നമ്മൾ തൊട്ടാൽ നമ്മൾ കരയും. ಈ ಕರೆಂಟ್ ಅನ್ನ ನಾವು ಮುಟ್ಟಿದ್ರೆ ನಾವು ಓದಾಡ್ತೇವೆ. പക്ഷെ ആ കണ്ടിൽ ആ ഷോക്ക് നമ്മുടെ മേൽ വന്നാൽ, ಆದ್ರೆ ಪರಿಶುದ್ಧಾತ್ಮನ ಶಾಕ್ ನಮ್ಮ ಮೇಲೆ ಬಂದ್ರೆ, പിശാച് നമ്മളെ തൊട്ടാൽ അവൻ കരയും. ಸೈತಾನನು ನಮ್ಮನ್ನು ಮುಟ್ಟಿದ್ರೆ ಅವನು ಹೇಳ್ತಾನೆ. ഹല്ലേലൂയ. 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 2ാം ക്ലാസ്സിൽ പഠിക്കാൻ വന്നിരിക്കുന്നവർ ഇവിടെ വന്ന് കേൾക്കാൻ നിൽക്കരുത്. 2ನೇ ತರಗತಿಯ ರೇಂಜ್ ಅಲ್ಲಿ ಇರುವಂತವರು ಇದನ್ನು ಕೇಳ್ತಾ
ಕೂಡ್ಬೇಡ್ರಿ. Hallelujah. ಅದನ್ನ ಮೊದಲು ಅದ್ರ ಮೇಲೆ ಬಿಎಕ್ಕೆ ಬರುತ್ತೆ. ಬಿಯ ರೇಂಜ್ ಬರೋಣ. ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ. ಆಮೆನ್. 2ನೇ ತರಗತಿ ಓದುವವನು ಬಿಎ ಓದುವಂತದ್ದು ಬಿಎ ಓದುವಂತವರನ್ನ ಕೇಳಿದ್ರೆ ಆ ಬಿಎ ವಿದ್ಯಾಭ್ಯಾಸ ಏನು ಅರ್ಥ ಆಗಲ್ಲ. ഹല്ലേലൂയ 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 ഹല്ലേലൂയ. ನನಗೆ ಈ ತರ ಹೇಳಕ್ಕೆ ಗೊತ್ತಿರೋದು ನನಗೆ, ಯಾಕಂದ್ರೆ ನಾನು ಜಾಸ್ತಿ ಓದಿಲ್ಲ. ಅದಕ್ಕೆ ಬಿಎಗಿಂತಲೂ ಮೇಲೆ ಕಲಿಯುವಿಕೆ ವಿದ್ಯಾಭ್ಯಾಸ ಇದೆ, ಅದು ನನಗೆ ಅಷ್ಟೇ ಗೊತ್ತಿರೋದು. ಸ್ತೋತ್ರ. ದೇವರ ಕೈಗಳಿಗೆ ಬಿಟ್ಕೊಡೋಣ. ಯೆಹೋವನು ಕುಕ್ಕಿದವರಿಗೆ ಬಲವನ್ನು ಕೊಡುವವನು, ಆ ಬಲದೊಂದಿಗೆ ಇಂದು ನಾವು ಹಿಂದಿರುಗೋಣ. ವಾಕ್ಯವನ್ನು ಕೇಳುವಾಗ ಬಹಳ ಸಂತೋಷ, ಯಾಕಂದ್ರೆ ಆ ವಾಕ್ಯ ಯೇಸುವಿನದಾಗಿರೋದ್ರಿಂದ. ವಾಕ್ಯವನ್ನು ಕೇಳೋದು ಅಂದ್ರೆ ಯೇಸುವನ್ನೇ ಕೇಳೋದಾಗಿದೆ. ವಾಕ್ಯವನ್ನು ಕೇಳೋದು ಯೇಸುವನ್ನೇ ಕೇಳೋದಾಗಿದೆ. ಯಾಕಂದ್ರೆ ಯೇಸುವಿನ ಹೆಸರೇ ದೇವರ ವಾಕ್ಯ. ಇವತ್ತಿನ ಚಿಂತನೆಗಾಗಿ ನಾವು ಒಂದು ವಾಕ್ಯವನ್ನು ಓದೋಣ. ಫಿಲಿಪ್ಪಿಯದವರೇ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 14ನೇ ವಾಕ್ಯ. ದೇವರ ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇವೆ. ಇವತ್ತಿನ ಬೆಳಗ್ಗೆ ಈ ಸೆಷನ್ ನಲ್ಲಿ ಸೇವೆ ಮಾಡುವುದಕ್ಕಾಗಿ ಪವಿತ್ರಾತ್ಮ ಹೇಳಿದ್ದು ಓಡಿರಿ ಎಂಬ ವಿಷಯವಾಗಿದೆ. ಭಯಪಟ್ಟು ಓಡುವ ವಿಷಯವಲ್ಲ, ಎಲ್ಲೆಲ್ಲೋ ಓಡುವಂತ ವಿಷಯವಲ್ಲ, ನಮಗೆ ಅಂದುಕೊಳ್ಳೋ ರೀತಿಯಲ್ಲಿ ಓಡುವ ವಿಷಯವಲ್ಲ. ಕರ್ತನು ಎಲ್ಲಿಗೆ ಓಡಿರಿ ಎಂಬುದಾಗಿ ಹೇಳ್ತಾನೋ ಅಲ್ಲಿಗೆ ಓಡುವಂತ ವಿಷಯ. ನಿಲ್ಲಬೇಡ್ರಿ, ಓಡಿರಿ ಅಂತ ಆಗಿದೆ ಹೇಳ್ತಿರೋದು. ನಡಿಲಿಕ್ಕಲ್ಲ, ಓಡ್ಲಿಕ್ಕಾಗಿದೆ ಹೇಳ್ತಿರೋದು. ഓടനിൽ എന്ത് ചെയ്യണം? ഓടಬೇಕಂದ್ರೆ ಏನ್ ಮಾಡಬೇಕು? ಪೌಲನು ಹೇಳ್ತಾನೆ ಫಿಲಿಪಿಯ ಲೇಖನ, ಈ ಫಿಲಿಪ್ಪಿಯ ಪತ್ರಿಕೆ, ಲೇಖನದ ಪ್ರತ್ಯೇಕത, ಫಿಲಿಪ್ಪಿಯ ಪತ್ರಿಕೆಯ ವಿಶೇಷತೆ പൗലോസ് കാരാഗ്രഹത്തിൽ കിടക്കുന്ന സമയമാണ്. ಪೌಲನು ಸೆರೆಮನೆಯಲ್ಲಿರುವ ಸ್ಥಿತಿಯಲ್ಲಾಗಿದೆ ಈ ಪತ್ರಿಕೆ ಬರೀತಿರೋದು. അന്നേരമാണ് ഈ ലേഖനം എഴുതിയത്. ಆ ಸಮಯದಲ್ಲಾಗಿದೆ ಈ ಪತ್ರಿಕೆ ಬರೀತಿರೋದು. ഫിലിപ്പിയ സഭയ്ക്ക് എഴുതുകയാണ്. ಫಿಲಿಪ್ಪಿಯ ಸಭೆಗಾಗಿದೆ ಬರೀತಿರೋದು. ಅಲ್ಲ, ನಿನಗೊಂದು ಓಟമുണ്ട്. ನಿಮಗೊಂದು ಓಟ ಇದೆ. ദൈവത്തിന്റെ സഭയ്ക്ക് എഴുതുന്നു, ದೇವರ ಸಭೆಗೆ ಬರೀತಿದ್ದಾರೆ. ನಿನಗೊಂದು ಓಟമുണ്ട്. ನಿಮಗೊಂದು ಓಟ ಇದೆ. ഇന്നലെ നമ്മൾ കേട്ടു, ನನ್ನೇ ನಾವು ಕೇಳಿದ್ವಿ ಅಪೊಸ್ತಲ ಪ್ರವೃತ್ತಿಯಲ್ಲಿ ಅಪೊಸ್ತಲಿಕ ಕೃತ್ಯದಲ್ಲಿ രക്ഷിക്കപ്പെടുന്നവരെ ರಕ್ಷಣೆ ಹೊಂದುವವರನ್ನ യേശು ಸಭೆയോട് ಯೇಸು ತನ್ನ ಸಭೆಗೆ ಸೇರಿಸ್ತಾ ಇದ್ದನು. ಅಲ್ಲ, പിന്നെ നമ്മൾ കേട്ടു, ನಂತರ ನಾವು ನೋಡಿದ್ವಿ ഹല്ലേലൂയ, തന്റെ സഭയിൽ എന്ത് സംഭവിക്കും, ತನ್ನ ಸಭೆಯಲ್ಲಿ ಏನ್ ಸಂಭವಿಸುತ್ತದೆ ಎಂಬುದಾಗಿ ನಾವು ಆ ಸಭೆಯಲ್ಲಿ കർത്താവ് പറയുന്നു, ಇವತ್ತು ಕರ್ತನು ಹೇಳ್ತಿದ್ದಾನೆ, പൗലോസിനോട് പറയുന്നു, ಪೌಲನ ಮೂಲಕ ಹೇಳ್ತಿದ್ದಾನೆ, ലേഖനത്തോടെ സംസാരിക്കുന്നു, ಫಿಲಿಪ್ಪಿಯ ಪತ್ರಿಕೆ ಮೂಲಕ ದೇವರು ಹೇಳ್ತಿದ್ದಾನೆ, ഒന്ന് ഞാൻ ചെയ്യുന്നു, ನಾನು ಒಂದು ಕಾರ್ಯವನ್ನು ಮಾಡ್ತೇನೆ. പൗലോസ് പറയുന്നു, ಪೌಲನು ಹೇಳ್ತಿದ್ದಾನೆ, ഞാൻ ചെയ്യുന്നു, ನಾನು ಒಂದು ಕಾರ್ಯವನ್ನು ಮಾಡ್ತೇನೆ, ഞാനൊരു തീരുമാനമെടുക്കുന്നു, ನಾನೊಂದು ತೀರ್ಮಾನ ತೆಗೆದುಕೊಳ್ತೇನೆ, ഞാനൊരു തീരുമാനത്തിൽ ഉറച്ചിരിക്കുന്നു, ನಾನೊಂದು ತೀರ್ಮಾನದಲ್ಲಿ ಸ್ಥಿರಗೊಂಡಿದ್ದೇನೆ. എന്തെന്ന് പറഞ്ഞാൽ ಆ ತೀರ್ಮಾನ ಏನಂದ್ರೆ പിമ്പിലുള്ളത് ഞാൻ മറക്കാൻ പോകും, ಹಿಂದೆ ಇರುವುದನ್ನು ನಾನು ಮರೆಯಲಿಕ್ಕೆ ಹೋಗುತ್ತಿದ್ದೇನೆ. ಆಮೆನ್. ಯಾರೊക്കെ പറയുന്നു, ಹಿಂದೆ ನನ್ನ ಕುರಿತಾಗಿ ಯಾರೆಲ್ಲ ಏನೆಲ್ಲ ಹೇಳಿದ್ರು ಎಂಬುದಾಗಿಯೋ ಅದನ್ನೆಲ್ಲ ನಾನು ಮರೆಯಲಿಕ್ಕೆ ಹೋಗ್ತಿದ್ದೇನೆ. ಹಿಂದೆ ನನಗೆ ಏನೆಲ್ಲ ಸಮಸ್ಯೆ ಬಂತು ಅದೆಲ್ಲವನ್ನ ನಾನು ಮರೆಯಲಿಕ್ಕೆ ಹೋಗ್ತಿದ್ದೇನೆ. ಹಿಂದೆ ಏನೆಲ್ಲ ವಿಷಯ ಇದೆಯೋ ಅದನ್ನ ನಾನು ಮರೆಯಲಿಕ್ಕೆ ಹೋಗ್ತಿದ್ದೇನೆ. ಕಾರಣ ನಾನು ಮುಂದೆ ಒಂದನ್ನು ನೋಡ್ತಿದ್ದೇನೆ. ಮುಂದೆ ನಾನೊಂದನ್ನು ನೋಡ್ತಿದ್ದೇನೆ. ನಾನು ನೋಡ್ತಾ ಇರುವ ದೃಶ್ಯ ಇದುವರೆಗೆ ಕಾಣದೇ ಇರುವ ಒಂದು ದೃಶ್ಯವಾಗಿದೆ. ಮೋಶೆ ಮುಂಭಾಗದಲ್ಲಿ ಏನನ್ನು ಕಂಡನು, ಉರಿಯುವ ಒಂದು ಬೆಂಕಿ, ಅದರಲ್ಲಿ ಯೆಹೋವನು ನಿಂತಿದ್ದಾನೆ. ಅಲ್ಲಿಗೆ ಹೋಗ್ಲಿಕ್ಕೆ ನಾನು ಹಿಂದೆ ಇರುವುದನ್ನು ಮರೆಯುತ್ತೇನೆ. ಹಿಂದೆ ಇರುವುದನ್ನು ಮರೆತವನಿಗೆ ಮಾತ್ರವೇ ಮೋಶೆಗೆ ಸುಮ್ಮನೆ ಹೋಗ್ಲಿಕ್ಕಾಗಲ್ಲ. ಯಾಕಂದ್ರೆ ಅವನಿವಾಗ ಒಂದು ಕೆಲಸದಲ್ಲಿದ್ದಾನೆ. ಕುರಿಗಳ ಲೆಕ್ಕ, ಕುರಿ ಮೇಯಿಸುವವನಾಗಿರುವುದರಿಂದ ಕುರಿಗಳ ಲೆಕ್ಕವನ್ನು ಕೊಡಬೇಕು. ಕುರಿಗಳನ್ನು ಮೇಯಿಸ್ತಾ ಇರುವವನು, ಕುರಿಗಳನ್ನು ನೋಡ್ಕೊಳ್ತಾ ಇರುವವನು ತಲೆ ಎತ್ತಿ ನೋಡಿದಾಗ ಒಂದು ವಿಶೇಷವಾದ ಸಂಗತಿಯನ್ನು ನೋಡಿದನು. ಪಿತೃಗಳ ದೇವರು, ಅದ್ಭುತದ ದೇವರು, ರಕ್ಷಕನಾದ ದೇವರು, ಎಲ್ಲ ಸನ್ನಿವೇಶಗಳನ್ನು ಬದಲಾಯಿಸುವ ದೇವರು, ಬಿಡುಗಡೆ ಮಾಡುವ ದೇವರು ಒಂದು ಬೆಂಕಿಯ ಒಳಗಡೆ ನಿಂತಿದ್ದಾನೆ. ಬೆಂಕಿಯ ಒಳಗಡೆ ನಿಂತಿದ್ದಾನೆ. ಆ ದೇವರಿಗೆ ನಿಲ್ಲುವುದಕ್ಕೆ ಕೆಲವು ಬೆಂಕಿಯ ಅವಶ್ಯಕತೆ ಇದೆ. ಆತನು ನಿನ್ನ ಮೇಲೆ ನಿಲ್ಲುವುದಕ್ಕೆ ಪರಿಶುದ್ಧಾತ್ಮನ ಬೆಂಕಿ ನಿನ್ನ ಮೇಲೆ ಬೇಕು. ಆತನು ನಿಮ್ಮ ಕುಟುಂಬದಲ್ಲಿ ನಿಲ್ಲುವುದಕ್ಕಾಗಿ ನಿಮ್ಮ ಕುಟುಂಬದಲ್ಲಿ ಪರಿಶುದ್ಧ ಬೆಂಕಿ ಬೇಕು. ಬೆಂಕಿ ಉರಿಯುವಾಗ ಅದು ಎಲ್ಲವನ್ನ ಸುಟ್ಟು ಬಿಡುತ್ತದೆ. ಎಲ್ಲ ಬಂಧನಗಳನ್ನು ಸುಟ್ಟು ಬಿಡುತ್ತದೆ.
ಎಲ್ಲ ರೋಗ ಬಂಧನಗಳನ್ನು ಬಿಚ್ಚು ಬಿಡ್ತದೆ. ಆದ ಕಾರಣ ಬೆಂಕಿಯಲ್ಲಿ ದೇವರು ಇಳಿದು ನಿಂತಿದ್ದಾನೆ. ಮೋಶೆ ಇದನ್ನು ಕಂಡಾಗ ಮೋಶೆ ಅದನ್ನು ಗಮನವಿಟ್ಟು ನೋಡಿದ. ಕುರಿಗಳ ಮೇಲಿರುವ ದೃಶ್ಯವನ್ನು ಬದಲಾಯಿಸಿದ. ಹಿಂದೆ ಇರುವುದನ್ನು ಅವನು ಮರೆತ. ಕುರಿಗಳ ವಿಷಯವನ್ನು ಮರೆತ. ಆದರೆ ಇವನು ಯಾರಿಗೋ ಕುರಿಗಳ ಲೆಕ್ಕವನ್ನು ಕೊಡಬೇಕು, ಅದನ್ನು ಅವನು ಮರೆತನು. 40 ವರ್ಷದ ಮರುಭೂಮಿಯ ಜೀವಿತವನ್ನು ಮರೆತನು. ಫರೋವನ ಅರಮನೆಯಲ್ಲಿ ಇದ್ದದನ್ನು ಮರೆತನು. ಅವನ ತಂದೆ ತಾಯಿಯನ್ನು ಮರೆತನು. ದೇವರನ್ನ ಕಂಡಾಗ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಎಂಬುದಾಗಿ ಅವನಿಗೆ ಅರ್ಥವಾದಾಗ ಅವನ ಹಿಂದೆ ಇರುವ ಎಲ್ಲವನ್ನ ಮರೆತನು. ಅಲ್ಲಿ ಹಿಂದೆ ಇರುವುದನ್ನ ಯಾರು ಮರೀತಾರೋ ಅವರು ಮಾತ್ರವೇ ಮುಂದೆ ಇರುವುದನ್ನು ಅನುಭವಿಸಲಿಕ್ಕೆ ಸಾಧ್ಯ, ಮುಂದೆ ಇರುವುದನ್ನ ಕಾಣ್ಲಿಕ್ಕೆ ಸಾಧ್ಯ, ಮುಂದೆ ಇರುವ ಆ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಕರಗಳನ್ನು ಎತ್ತಿ ಸ್ತೋತ್ರ ಮಾಡೋಣ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಿಂದೆ ಏನೆಲ್ಲ ಇದೆಯೋ ಪವಿತ್ರಾತ್ಮನ ಆಲೋಚನೆ ಇರ್ತಿದ್ದಾನೆ. ನೀನು ಅದನ್ನು ಮರೆಯುವುದಾದರೆ ನಿನಗೆ ತಿಳಿಯದ ಒಂದು ಸ್ಥಾನಕ್ಕೆ ಈ ಓಟದಲ್ಲಿ ನನ್ನ ದೇವರು ನಿನ್ನನ್ನು ತಲುಪಿಸ್ತಾನೆ ಎಂಬುದಾಗಿ ಪವಿತ್ರಾತ್ಮನು ಮಾತನಾಡುತ್ತಿದ್ದಾನೆ. ಉಪವಾಸ ಮಾಡುವ, ಪ್ರಾರ್ಥಿಸುವ, ಬಿಡುಗಡೆಗಾಗಿ ಕಾದಿರುವ ಕೆಲವು ಆಂತರಿಗಳಿಗೆ ಪವಿತ್ರಾತ್ಮನು ವೈಯಕ್ತಿಕವಾಗಿ ಮಾತನಾಡುತ್ತಿದ್ದಾನೆ. ಹಿಂದೆ ಇರುವುದನ್ನು ಮರೆಯಲಿಕ್ಕೆ ನೀನು ಸಿದ್ಧವಾಗಿ ಮುಂದೆ ಇರುವುದಕ್ಕೆ ಬೆಲೆ ಕೊಡುವುದಕ್ಕೆ ಸಿದ್ಧವಾದ ಅದಕ್ಕೆ ಹೋಗಲಿಕ್ಕೆ ನೀವು ಸಿದ್ಧವಾದ ನಿನ್ನ ಸನ್ನಿವೇಶಗಳಿಗೆ ಬದಲಾವಣೆ ಆಗುತ್ತದೆ ಎಂಬುದಾಗಿ ದೇವರಾತ್ಮನು ನಿಮಗೆ ನೆನಪಿಸುತ್ತಿದ್ದಾನೆ. ഹല്ലേലൂയ. പ്രൈസ് ദി ലോർഡ്. ಆಮೇಲೆ ತಲೆಗೆ വെച്ചൊരു പ്രവചനം പറയുന്നതിന്റെ ആവശ്യമേ ഇല്ല. തലയിൽ കൈയിട്ട് പ്രവാദം ಹೇಳಬೇಕಾದ ಒಂದು ಅವಶ್ಯಕತೆ ಇಲ್ಲ. വചനത്തിലെ പരിശുദ്ധനെ നമ്മൾ പറഞ്ഞത് ಯಾಕಂದ್ರೆ ವಾಕ್ಯದ ಮೂಲಕ ಪವಿತ್ರಾತ್ಮ ನಮಗೆ ಹೇಳಿದ್ರು. പുറപ്പെടുന്ന വചനത്തിൽ ಇಲ್ಲಿ ಹೊರಡುವ ವಾಕ್ಯ ಪ್ರವಚನ ഉണ്ടാകും. ವಾಕ್ಯದಲ್ಲಿ ಪ್ರವಾದನೆ ಇರುತ್ತೆ, ರೋಗಶಾಂತಿ ഉണ്ടാകും, ಅದರಲ್ಲಿ ರೋಗ ಸೌಖ್ಯ ಇರುತ್ತೆ, ಅಭಿಷೇಕ ಇಳಿದು ಬರ್ತದೆ. ಯಾಕಂದ್ರೆ ಕಾರಣ ನಾನು ನಿಮ್ಮೊಂದಿಗೆ ಸಂಸಾರಿക്കുന്ന വചനം, ನಾನು ನಿಮ್ಮೊಂದಿಗೆ ಮಾತಾಡಿದ ವಾಕ್ಯ ಆತ್ಮವು ಜೀವನವಾಗಿದೆ. ಆತ್ಮವು ಜೀವವೂ ಆಗಿದೆ. ಆತ್ಮವು ಜೀವವೂ ಆಗಿದೆ. ಪೌಲೋಸ್ പറയുന്നു, ಪೌಲನು ಹೇಳ್ತಾನೆ, ನನ್ನ ಪ್ರಸಂಗ ಆತ್ಮಾವಿನ ಶಕ್ತಿಯುடைய ಪ್ರದರ್ಶನ, ಆತ್ಮನ ಮತ್ತು ಶಕ್ತಿಯ ಪ್ರದರ್ಶನವಾಗಿದೆ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಮುಂದೆ ಇರುವ ಸ್ಥಾನಕ್ಕೆ ನೀನು ತಲುಪಬೇಕಾದ್ರೆ ನಿನಗೊಂದು ದರ್ಶನ ಇದೆ. ನಿನಗಾಗಿ ದೇವರು ಮುಂಭಾಗದಲ್ಲಿ ಒಂದನ್ನು ಇಟ್ಟಿದ್ದಾರೆ. ಹಿಂದೆ ಇರುವುದನ್ನು ಎಲ್ಲಿಯವರೆಗೆ ನೀನು ಮರೆಯೋದಿಲ್ವೋ ಮುಂದೆ ಇರುವ ಸ್ಥಾನಕ್ಕೆ ನಿನಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಒಳ್ಳೆಯದು. ದೇವರು ಇಲ್ಲಿರುವ ದೈವ ಮಕ್ಕಳಿಗಾಗಿ ದೇವರು ನಿಮಗಾಗಿ ಇಟ್ಟಿದ್ದಾರೆ. ನೆನ್ನೆ ನಾವು ಓದುದು ಯೆರೆಮೀಯನು ಬರೆದ ಪ್ರವಾದನೆಗಿಂತ 1:5 ವಾಕ್ಯ. അമ്മയുടെ ഉദരത്തിൽ ತಾಯಿ ಗರ್ಭದಲ್ಲಿರುವಾಗ ರೂಪಿಸಲ್ಪಡೋದಕ್ಕಿಂತ ಮುಂಚೆ ದೇವರು ನಿನ್ನನ್ನು ತಿಳಿದು ആമേ നീ എന്താകണമെന്ന് ನೀನು ಏನಾಗಬೇಕೆಂಬುದಾಗಿ ദൈവം തീരുമാനിച്ചു. ದೇವರು ತೀರ್ಮಾನಿಸಿದ್ರು. ಆ ತೀರ್ಮಾನ ಅಪ್ಪನೂ ಅಮ್ಮಯ್ಯು ತಂದೆ ತಾಯಿ ചിലപ്പോൾ തീരുമാനിക്കും, ಕೆಲವೊಮ್ಮೆ ತೀರ್ಮಾನ ಮಾಡ್ತಾರೆ ಮಕ್ಕಳನ್ನ പഠിപ്പിച്ച് ಮಕ್ಕಳನ್ನು ಓದಿಸಿ ಇಂಜಿನಿಯರ್ ಹಾಕணும், ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು, അല്ലെങ്കിൽ ഒരു ಸ್ಕೂಲ್ ಅಧ್ಯಾಪಕ ಸ್ಕೂಲ್ ನ ಟೀಚರ್ ಮಾಡಬೇಕು. എന്തുവാകട്ടെ അവരുടെ സ്വപ്നം. ಏನೇ ಆಗ್ಲಿ ಅದು ಅವರವರ ಕನಸು. ദൈവം ಆದ್ರೆ ದೇವರು അതിനു മുമ്പേ ಅದಕ್ಕಿಂತ ಈ ತಂದೆ ತಾಯಿ ಕನಸು ಕಾಣೋದಕ್ಕಿಂತ ಮುಂಚೆ ತೀರ್ಮಾನ ಮಾಡೋಕ್ಕಿಂತ ಮುಂಚೆ ದೇವರು ತೀರ್ಮಾನ ಮಾಡಿದ್ದಾರೆ. ಏನಂತ ಗೊತ್ತಾ? ನೀನು ಯಾರಾಗಬೇಕೆಂಬುದಾಗಿ ಅದು ನಿನ್ನ ಮುಂಭಾಗದಲ್ಲೇ ಇದೆ. ಅದು ನಿನ್ನ ಮುಂಭಾಗದಲ್ಲೇ ಇದೆ. ಅದು ನಿನ್ನ ಮುಂಭಾಗದಲ್ಲೇ ಇದೆ. ಅಲ್ಲಿಗೆ ನೀನು ತಲುಪಬೇಕಾ? ಹಿಂದೆ ಇರುವುದನ್ನು ಮರೆತು ಬಿಡಬೇಕು. ಹಿಂದೆ ಇರುವ ಎಲ್ಲ ವಿಷಯಗಳು ಕೆಲವು ಅದನ್ನ ಸಂಪಾದನೆ ಮಾಡುವುದಕ್ಕೆ ತ್ಯಾಗ ಮಾಡಬೇಕಾಗುತ್ತೆ. ಕೆಲವನ್ನ ಬಿಟ್ಟು ಬಿಡಕ್ಕೆ ಮನಸ್ಸಿರಲ್ಲ. ಅದನ್ನ ಬಿಟ್ಟು ಬಿಡದೆ ಇರುವಷ್ಟು ಕಾಲ ಮುಂದೆ ಇರುವುದನ್ನ ನೀನು ಹೊಂದಿಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನ ಬಿಟ್ಟು ಬಿಡಬೇಕು, ನಂತರ ಅದನ್ನ ಹತ್ತಿ ಹೊಂದಿಕೊಳ್ಳಬೇಕು. ಈ ಅಗ್ರವೇಳೆ ಪವಿತ್ರಾತ್ಮನು ಹೇಳ್ತಿದ್ದಾನೆ, ಆರಾಧಿಸುವ ಅನೇಕ ಕುಟುಂಬದಲ್ಲಿ ಕಣ್ಣೀರು ಸುರಿಸ್ತಿದ್ದೀರಿ. ದೇವರೇ ಯಾಕೆ ನನಗೊಂದು ಬಿಡುಗಡೆ ಇಲ್ಲ? ದೇವರಾತ್ಮನು ಇವತ್ತು ಹೇಳ್ತಿದ್ದಾರೆ, ನಿನ್ನ ಮುಂಭಾಗದಲ್ಲಿ ನೀನು ಹೊಂದಿಕೊಳ್ಳಿಕ್ಕಾಗದೆ ನೀನು ಹಿಂದೆ ನೋಡ್ತಿದ್ದೀಯಾ? ಆದ ಕಾರಣ ನಿನ್ನ ಸಮಸ್ಯೆಗಳಲ್ಲಿ ಬಿಡುಗಡೆ ಸಿಗ್ತಿಲ್ಲ.
ഹല്ലേലൂയ. 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 ദൈവം മുമ്പിൽ വെച്ചിരിക്കുന്നത് ದೇವರು ಮುಂದೆ ಇಟ್ಟಿರುವುದು എത്തിയാൽ മാത്രമേ ನೀನಲ್ಲಿ ತಲುಪಿದ್ರೆ ಮಾತ್ರ ഒരു അത്ഭുതമായിട്ട് മാറത്തുള്ളൂ. ನೀನು ಒಂದು ಅದ್ಭುತವಾಗಿ ಮಾರ್ಪಡಲಿಕ್ಕೆ ಸಾಧ್ಯ. നീ ഒരു അത്ഭുത സാക്ഷ്യമായിട്ട് ನೀನು മാറത്തുള്ളൂ. ಒಂದು ಅದ್ಭುತ ಸಾಕ್ಷಿಯಾಗ್ಲಿಕ್ಕೆ ಸಾಧ್ಯ. നീ എന്താകുമെന്നുള്ളത് അന്നേരം അറിയുന്നത്. ನೀನ್ ಏನಾಗುತ್ತೆ ಎಂಬುದಾಗಿ ಅವಾಗಾಗಿದೆ ನಿನಗೆ ಗೊತ್ತಾಗುವುದು. ഹല്ലേലൂയ. ಆಮೆನ್. എല്ലാവരുടെ മുമ്പിലുണ്ട്. ಎಲ್ಲವೂ ನಿನ್ನ ಮುಂದೆ ಇದೆ. ദൈവം നിന്നെ അറിയട്ടെ. ಒಳ್ಳೆಯದು ನಿನ್ನ ಮುಂದೆ ಇದೆ. ദൈവം നിന്നെ അറിയട്ടെ. ದೇವರು ನಿನ್ನ ತಿಳಿದು ഒരു അപ്പനമ്മയല്ല, ಯಾವ ತಂದೆ ತಾಯಿ ಅಲ್ಲ, എല്ലാ അപ്പനമ്മയും ಎಲ್ಲಾ ತಂದೆ ತಾಯಿ അവരുടെ മക്കളെ കുറിച്ച് ಅವ್ರ ಮಕ್ಕಳ ಕುರಿತು പ്രതീക്ഷയുണ്ടെങ്കിൽ ನಿರೀಕ್ಷೆ ಇದೆ. ഇവിടെ ഇരിക്കുന്ന ಇಲ್ಲಿರುವ മുഴുവൻ പിള്ളേർക്കും ಎಲ್ಲಾ ಮಕ್ಕಳಿಗೂ മുഴുവൻ മക്കൾക്കും ಎಲ್ಲಾ ಮಕ್ಕಳಿಗೂ ദൈവം ದೇವರು നിങ്ങൾ ನೀವು യേശുവിനെ ಯೇಸುವನ್ನ അറിയുന്നത് മുതൽ ತಿಳಿದ ದಿನದಿಂದ ദൈവം അത് ഉറപ്പിച്ചു കഴിഞ്ഞു. ದೇವರದನ್ನ ಸ್ಥಿರಪಡಿಸಿದ್ದಾರೆ. ദൈവം ഒരുക്കി വെച്ചിട്ടുണ്ട്. ದೇವರದನ್ನ ಸಿದ್ಧ ಮಾಡಿದ್ದಾರೆ. ദൈവം ഒരുക്കിയത് ದೇವರು ಸಿದ್ಧ ಮಾಡಿದ್ದನ್ನ ಕಣ್ಣು ಕಾಣಲಿಲ್ಲ, ചെവി കേട്ടിട്ടില്ല, ಕಿವಿ ಕೇಳಲಿಲ್ಲ. ഒരു മനുഷ്യന്റെ ಯಾವ ಮನುಷ್ಯನ ഹൃദയത്തിൽ തോന്നാത്ത ಹೃದಯದಲ್ಲಿ ಭಾವಿಸಿಕೊಳ್ಳಿಕ್ಕಾಗದೇ ಇರುವ അത്ഭുതം ಅದ್ಭುತ എന്റെയും ನನ್ನ നിങ്ങളുടെയും ನಿಮ್ಮ മുമ്പിൽ ಮುಂದೆ നിൽക്കുന്നു. ನಿಂತಿದೆ. നിൽക്കുന്നു. ಅದು ನಿಂತಿದೆ. പ്രാപിക്കണമെങ്കിൽ ಅದನ್ನು ಹೊಂದ್ಕೋಬೇಕಾದ್ರೆ പുറകിലുള്ളത് മറന്നിട്ട് ಹಿಂದೆ ಇರುವುದನ್ನ ಮರೆತು മുമ്പിലേക്ക് ഓടുന്ന ജനങ്ങൾ ಮುಂದೆ ಓಡ್ಲಿಕ್ಕೆ ಪ್ರಾರಂಭಿಸಬೇಕು. ആ ഓട്ടത്തിൽ ಆ ಓಟದಲ್ಲಿ ഉപവാസമുണ്ടാകും. ಉಪವಾಸ ಇರುತ್ತೆ. ಆ ಓಟത്തിൽ ಆ ಓಟ ആരാധനയുണ്ടാകും. ಆ ಓಟದಲ್ಲಿ ಆರಾಧನೆ ಆ ಇರುತ್ತೆ. ಓಟದಲ್ಲಿ ಆ ಓಟದಲ್ಲಿ ಪ್ರಾರ್ಥನೆಯುണ്ടാകും. ಪ್ರಾರ್ಥನೆ ಇರುತ್ತೆ. ಆ ಓಟത്തിൽ ಆ ಓಟದಲ್ಲಿ ദൈവത്തെ സ്തുതിക്കണം. ದೇವರ ಸ್ತುತಿಸಬೇಕು. ಆ ಓಟത്തിൽ ಆ ಓಟದಲ್ಲಿ സകലവും മറക്കണം. ಎಲ್ಲವನ್ನ ಮರಿಬೇಕು. ಆ ಓಟത്തിൽ ಆ ಓಟದಲ್ಲಿ സ്പീഡ് ഓടണം. ಸ್ಪೀಡ್ ಹೆಚ್ಚಾಗಬೇಕು. സ്പീഡ് ഓടണം. ವೇಗ ಹೆಚ್ಚಬೇಕು. കഴിഞ്ഞ പ്രാവശ്യം ഓടിയത് പോലെയല്ല. ಕಳೆದ ಬಾರಿ ಓಡಿದಂತೆ ಅಲ್ಲ. ഈ സമയമധികമില്ല. ಇನ್ನು ಸಮಯ ಹೆಚ್ಚಿಲ್ಲ. പെട്ടെന്ന് പോയി പ്രാപിക്കണം. ಅಲ್ಲಿ ಇನ್ನು ಬಲವನ್ನು ಹೊಂದಿಕೊಳ್ಳಬೇಕು. ഹല്ലേലൂയ. ಆಮೆನ್. ഹല്ലേലൂയ. ಹಲ್ಲೆಲೂಯ. ആമേൻ. ഞാനൊന്ന് ചെയ്യുന്നു. ನಾನು ಒಂದು ಕಾರ್ಯವನ್ನು ಮಾಡ್ತೇನೆ. പൗലോസ് പറയും ഞാനൊന്ന് ചെയ്യുന്നു. ಪೌಲನು ಹೇಳ್ತಿದ್ದಾನೆ, ನಾನು ಒಂದನ್ನು ಮಾಡುತ್ತೇನೆ. കോടീശ്വരനായ പൗലോസ്, ಕೋಟ್ಯಾಧಿಪತಿಯಾಗಿರೋ ಪೌಲ, എത്രയോ കപ്പലുകളുടെ ഉടമയായ പൗലോസ്, ಅನೇಕ ಹಡಗುಗಳ ಒಡೆಯನಾಗಿದ್ದ ಪೌಲ, രാജാവുമായിട്ട് ബന്ധമുള്ള പൗലോസ്, ರಾಜನೊಂದಿಗೆಲ್ಲ ಸಂಬಂಧ ಇರುವಂತಹ ಒಬ್ಬ ಪೌಲ പറയുകയാ ಹೇಳ್ತಿದ್ದಾನೆ, ഒന്ന് ഞാൻ ചെയ്യുന്നു. ನಾನು ಒಂದು ಕೆಲಸ ಮಾಡ್ತೇನೆ, പിന്നിലുള്ളത് മറക്കുന്നു. ಹಿಂದೆ ಇರೋದನ್ನ ಮರೀತೇನೆ. ക്രിസ്തുവിന് വേണ്ടി, ಕ್ರಿಸ್ತನಿಗಾಗಿ, ക്രിസ്തു എനിക്ക് വേണ്ടി വച്ചിരിക്കുന്നു. ಕ್ರಿಸ್ತನು ನನಗಾಗಿ ಸತ್ತ ಕಾರಣ, ജീവ കിരീടത്തിന് വേണ്ടി, ಕ್ರಿಸ್ತನು ನನಗಾಗಿ ಸತ್ತು ನನಗಾಗಿ ಇಟ್ಟಿರುವ ಜೀವ ಕಿರೀಟಕ್ಕಾಗಿ ഇതല്ല ഞാൻ മറക്കും. ಇದೆಲ್ಲವನ್ನು ನಾನು ಮರೀತೇನೆ. ನಾನು ಅದಕ್ಕಾಗಿ ಓಡುತ್ತೇನೆ. ഹല്ലേലൂയ. ആമേൻ. പൗലോസിന് ಪೌಲನಿಗೆ ഇത് മുഴുവൻ ഉണ്ടായിട്ട് ಇದೆಲ್ಲ ಆಸ್ತಿ ಇದ್ರು എന്നിട്ട് മറന്നിട്ട് ഓടണമെങ്കിൽ ಅವೆಲ್ಲವನ್ನ ಮರೆತು ಓಡಬೇಕಂದ್ರೆ മുമ്പിൽ നിൽക്കുന്ന എന്തായിരിക്കും? ಈ ಮುಂದೆ ಇರುವಂತದ್ದು ಎಂತದ್ದಾಗಿರಬಹುದು. ഹല്ലേലൂയ. ഒരു പക്ഷേ ഈ സ്റ്റേറ്റ് പോലും മേടിക്കാൻ വില കൊടുത്ത് മേടിക്കേണ്ട ആമേൻ ആമേൻ സാമ്പത്തിക പൗലോസ് ഉണ്ടാവും. ಒಂದು ಪಕ್ಷ ಈ ಕರ್ನಾಟಕ ರಾಜ್ಯವನ್ನೇ ಬೆಲೆ ಕೊಟ್ಟು ಕೊಂಡ್ಕೊಳಕ್ಕಾಗುವಂತ ದುಡ್ಡು ಆಸ್ತಿ ಅವತ್ತು ಪೌಲನ ಕೈಯಲ್ಲಿತ್ತು. പൗലോസ് പറഞ്ഞത് ಆ ಪೌಲನಾಗಿದೆ ಹೇಳ್ತಿರೋ, ഞാൻ മറക്കുന്നു. ಇದನ್ನ ನಾನು ಮರಿತೇನೆ. അതിനേക്കാൾ എത്രയോ better ആയിട്ട് തോന്നി ಅದಕ್ಕಿಂತ ಎಷ್ಟೋ ಒಳ್ಳೆಯದನ್ನ ನಾನು ನನ್ನ ಮುಂಭಾಗದಲ್ಲಿ ನೋಡ್ತಿದ್ದೇನೆ. അങ്ങനെയാണ് എനിക്ക് നിനക്ക് എന്തെങ്കിലും മറക്കാനുണ്ടോ? ಆಗಿರುವುದಾದ್ರೆ ನಮಗೂ ನಿಮಗೂ ಏನಾದ್ರೂ ಮರಿಲಿಕ್ಕಿದೆಯಾ? ഹല്ലേലൂയ. ഹല്ലേലൂയ. ധൈര്യമായിട്ട് ഓടി വരാം. ಧೈರ್ಯವಾಗಿ ಓಡಬಹುದು. ഈ ഓട്ടം പൗലോസിന്റെ ಈ ಓಟ ಪೌಲನ വില കൊടുത്തുള്ള ഓട്ടമാണ്. ಪೌಲನ ತ್ಯಾಗದ ಓಟವಾಗಿದೆ. ಅದು വില കൊടുത്തുള്ള ഓട്ടമാണ്. ತ್ಯಾಗದ ಓಟವಾಗಿದೆ. ഒരു ശക്തിക്ക് തടയാൻ പൗലോസ് അനുവദിച്ചില്ല. ಯಾವ ಶಕ್ತಿಯು ಅವನನ್ನ ತಡೆಯಲಿಕ್ಕೆ ಪೌಲನ್ ಬಿಟ್ಟುಕೊಳ್ಳಿಲ್ಲ. ഒരു മോഹവും തടയാൻ പൗലോസ് ಯಾವ അനുവദിച്ചില്ല. ಮೋಹವು ಅವನನ್ನ ತಡೆಯಲಿಕ್ಕೆ ಪೌಲನ್ ಬಿಟ್ಟುಕೊಳ್ಳಿಲ್ಲ. ഈ ലോകത്തിലെ ഒരു പാപവും പൗലോസിനെ പൗലോസ് വിട്ടുകൊടുത്തില്ല. ಈ ಲೋಕದ ಯಾವ ಪಾಪವು ತಡೆಯುವುದಕ್ಕಾಗಿ ಪೌಲನ್ ಬಿಟ್ಟುಕೊಳ್ಳಿಲ್ಲ. ഹല്ലേലൂയ. 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 ഹല്ಲೇಲೂಯ. Praise the Lord. ഹല്ലേലൂയ. Praise the Lord. ഹല്ലേലൂയ. ഹല്ലേലൂയ. മുമ്പിലേക്കുള്ള ಮುಂದಕ್ಕಿರುವ ലാക്ക് നോക്കി ഞാൻ ഓടുന്നു. ಬಿರುದನ್ನು ನೋಡಿ ನಾನು ಓಡುತ್ತಿದ್ದೆ. നോക്കി ഓടുന്നു. ಏನನ್ನ ನೋಡಿ? എനിക്ക് മുമ്പിൽ ലാക്കുണ്ട്. ನನ್ನ ಮುಂಭಾಗದಲ್ಲಿ ಒಂದು ಬಿರುದಿದೆ. ആ ലാക്കിലേക്ക് ഓടുന്നു. ಆ ಬಿರುದಿಗೆ ನಾನು ಓಡುತ್ತಿದ್ದೆ. യോശുവയ്ക്ക് ഒരു ലാക്കുണ്ട്. ಯಹೋಶುವನಿಗೊಂದು ಬಿರುದಿದೆ. എന്ത് ലാക്കാണ്? ಏನ್ ಬಿರುದು? യോശുവേ, ಯಹೋಶುವನೇ, ഞാൻ മോശയോട് കൂടെ ನಾನು ಮೋಶೆಯ ಸಂಗಡ ಇದ್ದ ಹಾಗೆ എന്നോട് കൂടെ ഇരിക്കും. ನಿನ್ನ ಸಂಗಡ ಇರ್ತೇನೆ. ഇടത്തോട്ടോ വലത്തോട്ടോ നോക്കരുത്. ಆದ್ರೆ ನಿನ್ನ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ನೋಡಬಾರದು. മുമ്പോട്ടുള്ള ലാക്ക് നോക്കി ഓടും. ಮುಂದಕ್ಕಿರುವ ಬಿರುದನ್ನ ನೋಡಿ ಓಡು. ഹല്ലേലൂയ. ഹല്ലേലൂയ. യോശുവയെ പറയാൻ എല്ലാവർക്കും ഭയങ്കര ഇഷ്ടമാണ്. ಯಹೋಶುವನ ಬಗ್ಗೆ ಹೇಳಲಿಕ್ಕೆ ಎಲ್ಲರಿಗೂ ಇಷ್ಟ. പക്ഷേ യോശുവയുടെ ഓട്ടം കൂടി നിങ്ങൾ നോക്കണം. ಆದ್ರೆ ಯಹೋಶುವನ ಓಟವನ್ನು ನೀವು ಗಮನಿಸಿರಿ. പൗലോസിനെ പറയാൻ എല്ലാവർക്കും ഇഷ്ടമാണ്. ಪೌಲನ ಬಗ್ಗೆ ಮಾತಾಡ್ಲಿಕ್ಕೆ ಎಲ್ಲರಿಗೂ ಇಷ್ಟ. പൗലോസിന്റെ ഓട്ടം കൂടി നോക്കി ಆದ್ರೆ ಪೌಲನ ಓಟವನ್ನು ನೋಡಿ ನಂತರ ಹೇಳೋಣ. ഹല്ലേലൂയ. ಆಮೆನ್. ഹല്ലേലൂയ. 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 നിസ്സാരമായിട്ട് ചിലർ പറയുന്നത്. ಸರಳವಾಗಿ ಕೆಲವರು ಹೇಳ್ತಾರೆ. നിസ്സാരമായിട്ട് പ്രസംഗിക്കുന്നത്. ಸರಳವಾಗಿ ಪ್ರಸಂಗ ಮಾಡ್ತಾರೆ. പൗലോസ് അങ്ങനെയായിരുന്നു. ಪೌಲನ ಈ ತರ ಇದ್ದ. അതുകൊണ്ട് നമുക്കും അങ്ങനെ ചെയ്യാം. ಅದಕ್ಕೆ ನಾವು ಹಂಗೆ ಮಾಡೋಣ. എവിടെ? ಎಲ್ಲಿ? കാരണം എന്തുവാ? ಕಾರಣ ಏನು? പൗലോസ് ഓടിയത് പോലെ വിലയെടുക്കാൻ തയ്യാറാകുന്നില്ല. ಪೌಲನು ಓಡುವಾಗ ತ್ಯಾಗ ಮಾಡದ ರೀತಿಯಲ್ಲಿ ಇವತ್ತು ತ್ಯಾಗ ಮಾಡ್ಲಿಕ್ಕೆ ಯಾರು ಸಿದ್ಧ ಇಲ್ಲ. ഹല്ലേലൂയ.
അതുകൊണ്ട് തന്നെ ദൈവപ്രവൃത്തി വെളിപ്പെടുന്നില്ല. ಆದ ಕಾರಣ ಏನ್ ನಡೀತಿಲ್ಲ, ದೇವರ ಕಾರ್ಯಗಳು ನಡೀತಾ ಇಲ್ಲ. വായിലുള്ള ശബ്ദം മാത്രമേ ഉള്ളൂ. ಕೇವಲ ಬಾಯಿಂದ ಪೌಲ ಹಿಂಗ್ ಮಾಡ್ದ ಹಂಗ್ ಮಾಡ್ದ ಅನ್ನುವಂತ ಶಬ್ದ ಮಾತ್ರ ಇದೆ, ക്രിയ നടക്കുന്നില്ല. ಕಾರ್ಯ ನಡೀತಿಲ್ಲ. നടക്കാത്തതിന്റെ കാരണം ನಡೆಯದೇ ಕಾರಣ വിട്ടിട്ട് ഓടാൻ പറ്റുന്നില്ല. ಹಿಂದೆ ಇರುವುದನ್ನ ಬಿಟ್ಟು ಓಡ್ಲಿಕ್ಕೆ ಯಾರು ಸಿದ್ಧವಾಗುತ್ತಾ ಇಲ್ಲ. ഇന്ന് പകരം ഒരു കാര്യം പറയാം. ಆದ್ರೆ ಇವತ್ತು ಹಗಲು ಒಂದು ವಿಷಯ ಹೇಳ್ತೇನೆ. ദൈവത്തെ അറിയാൻ മുഴുവൻ പേർക്കും ದೇವರನ್ನ ತಿಳಿದ ಎಲ್ಲರಿಗೂ ദൈവം ഒരു അത്ഭുതം നിങ്ങളുടെ മുമ്പിൽ വെച്ചു. ದೇವರೊಂದು ಅದ್ಭುತವನ್ನು ನಿಮ್ಮ ಮುಂಭಾಗದಲ್ಲಿ ಇಟ್ಟಿದ್ದಾರೆ. നിങ്ങൾ ഓടി പിടിക്കണം. ಅಲ್ಲಿಗೆ ನೀವು ಓಡಿ ಅದನ್ನು ಹಿಡಿದುಕೊಳ್ಳಬೇಕು. പിടിച്ചെടുക്കണം. ಓಡಿ ಅದನ್ನು ಹಿಡಿದುಕೊಳ್ಳಬೇಕು. ഓടി എത്തി പിടിച്ചെടുക്കണം. ಓಡಿ ಅದನ್ನು ಹಿಡಿದುಕೊಳ್ಳಬೇಕು. ഹല്ലേലൂയ. ഇത് വായിക്കപ്പെടുമ്പോൾ തന്നെ ಇದನ್ನು ಓದುವಾಗಲೇ 1 Corinthians 9 1 Corinthians 9 അതിന് 24 വായിച്ചു. ಅದೇ 24ನೇ ವಾಕ್ಯವನ್ನು ಓದೋಣ. യേശുവിന്റെ നാമത്തിൽ ഹല്ലേലൂയ. ರಂಗಸ್ಥಳದಲ್ಲಿ ಓಡುವುದಕ್ಕೆ ಚುಟಲ. ಮೊದಲಾದವರೆಲ್ಲರೂ ಓಡುತ್ತಾರಾದರೂ ಹಾ. ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು. പ്രൈസ് ലോർഡ്. ഹല്ലേലൂയ. നിങ്ങൾ നോക്കിക്കേ. ಇಲ್ಲಿ ನೋಡ್ರಿ, അല്ലെ ഓട്ടക്കളത്തിലെ അനേകർ ഓടുന്നുവെങ്കിലും ರಂಗಸ್ಥಾನದಲ್ಲಿ ಅನೇಕರು ಓಡುದ್ರು. എവിടെന്നാ ഓടേണ്ടത്? ಎಲ್ಲಿ ಓಡಬೇಕಾಗಿರೋದು? എല്ലായിടത്തും പോയി ഓടാൻ പറ്റുന്നില്ല. ಎಲ್ಲೆಲ್ಲೋ ಹೋಗಿ ಓಡಕ್ಕಾಗಲ್ಲ. ഇതിനൊരു കളമുണ്ട്. ಈ ಓಟಕ್ಕೆ ಒಂದು ರಂಗಸ್ಥಾನ ಇದೆ, ഒരു ട്രാക്ക് ഉണ്ട്. ಒಂದು ಟ್ರ್ಯಾಕ್ ಇದೆ. ആ ട്രാക്കിൽ നിന്ന് ഓടാനേ പാടുള്ളൂ. ಆ ಟ್ರ್ಯಾಕ್ ನಲ್ಲೇನೆ ಓಡಬೇಕು. ഹല്ലേലൂയ. ಆಮೇಲೆ ട്രാക്ക് ഏത് ട്രാക്കാണ്? ಯಾವ ಟ್ರ್ಯಾಕ್ ಇದು? ദൈവവചനത്തിന്റെ അടിസ്ഥാനത്തിലുള്ള ದೇವರ ವಾಕ್ಯದ ಅಸ್ತಿವಾರದಲ್ಲಿರುವ ട്രാക്കിലൂടെ ഓടാൻ പാടുള്ളൂ. ಟ್ರ್ಯಾಕಿನಲ್ಲಿ ಮಾತ್ರವೇ ನಾವು ಓಡಬೇಕು. പരിശുദ്ധാത്മാവ് ಪವಿತ್ರಾತ್ಮನು ആലോചന പ്രകാരം ನಡೆಸಲ್ಪಡುವ ജീവിതത്തിന്റെ ಜೀವಿತದ ട്രാക്കിലൂടെ ഓടാൻ പാടുള്ളൂ. ಆ ಟ್ರ್ಯಾಕ್ ಅಲ್ಲಿ ಮಾತ್ರವೇ ನಾವು ಓಡಬೇಕು. റോമാലേഖനം ರೋಮಪತ್ರಿಕೆ 8:14 8:14 വായിച്ചാട്ടെ. ഓ റാബാ ഷേഖാന. ഹല്ലേലൂയ. ರೋಮಪತ್ರಿಕೆ 8:14 ವಾಕ್ಯ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಹಾ. ಅವರು ದೇವರ ಮಕ್ಕಳು. മതി. ഹല്ലേലൂയ. ಗಮನಿಸಿ ಸಾಕು. അപ്പോൾ മുമ്പോട്ട് നടത്തുന്ന ദൈവാത്മാവ് ಹಾಗಾದ್ರೆ ಮುಂದಕ್ಕೆ ನಡೆಸುವಂತದ್ದು ದೇವರ ಆತ್ಮ. ദൈവവചന പ്രകാരം ದೇವರ ವಾಕ್ಯದ ಪ್ರಕಾರ ആത്മാവാണ് നമ്മൾ നടത്തുന്നത്. ದೇವರ ಆತ್ಮನಾಗಿದ್ದಾನೆ, ನಮ್ಮನ್ನ ಮುಂದಕ್ಕೆ ನಡೆಸುವ ആത്മാവിലൂടെ നടത്തപ്പെടുന്നവരാണ് ದೇವರ ಆತ್ಮನಿಂದ ನಡೆಸಲ್ಪಡುವವನಾಗಿದ್ದಾನೆ. ട്രാക്കിലൂടെ ഓടുന്നത്. ಆ ಟ್ರ್ಯಾಕ್ ನಲ್ಲಿ ಓಡುವುದು. ಆಮೆನ್. ಆಮೆನ್. ഹല്ലേലൂയ. 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 ദൈവാത്മാവിൽ ജീവിക്കുന്നവൻ, ದೇವರ ಆತ್ಮದಲ್ಲಿ ಜೀವಿಸುವ, ദൈവാത്മാവിന്റെ കൺട്രോളിൽ നിൽക്കുന്നവൻ, ದೇವರ ಆತ್ಮನ ನಿಯಂತ್ರಣದಲ್ಲಿರುವವನು, ദൈവാത്മാവിന്റെ കൺട്രോളിൽ മുമ്പോട്ട് യാത്ര ದೇವರ ചെയ്യുന്നവൻ. ಆತ್ಮನ ನಿಯಂತ್ರಣದಲ್ಲಿ ಅವನು ಮುಂದಕ್ಕೆ ಪ್ರಯಾಣ ಮಾಡ್ತಾನೆ. ട്രാക്കിലുള്ളൂ. ಅವರು ಮಾತ್ರವೇ ಟ್ರ್ಯಾಕ್ ಅಲ್ಲಿ ಇರೋದು, അല്ലാത്തൊരു ട്രാക്കിലില്ല. ಅಲ್ಲದೆ ಇರುವ ಟ್ರ್ಯಾಕ್ ಅಲ್ಲಿ ಇಲ್ಲ. ഇന്ന് ട്രാക്കിൽ കയറാൻ പോകുന്ന ഞാൻ ദൈവത്തെ സ്തുതിക്കുന്നു. ಇವತ್ತು ಅವರೆಲ್ಲರೂ ಟ್ರ್ಯಾಕ್ ಗೆ ಬರಲಿಕ್ಕೆ ಹೋಗುತ್ತಾ ಅನ್ನೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾನೆ. പിടിക്കണമെങ്കിൽ ഈ മുമ്പുള്ള പിടിക്കണമെങ്കിൽ ಮುಂದೆ ಇರುವಂತ ಈ ಅದ್ಭುತವನ್ನು ಹಿಡಿಬೇಕಾದ್ರೆ റോഡ് ಓಡಬೇಕಾದ ದಾರಿ ട്രാക്കിലൂടെയാണ്. ಆ ಟ್ರ್ಯಾಕ್ ಅಲ್ಲಿ ಆಗಿದೆ. തോന്നിയ വഴിയിലൂടെയല്ല. ಯಾವ್ದಾವ್ದೋ ಅನ್ಸ್ಕೊಂಡು ಅಂದುಕೊಂಡ ದಾರಿಯಲ್ಲ, ട്രാക്കിന് പുറത്തല്ല. ಟ್ರ್ಯಾಕ್ ಇಂದ ಹೊರಗಡೆ ಎಲ್ಲ ಓಡಬೇಕಾಗಿರೋದು. പരിശുദ്ധാത്മാവിന്റെ ആലോചന ഇല്ലാതെ അല്ലെന്ന്. ಆ ಮಾತಿನ ಅರ್ಥ ಪರಿಶುದ್ಧಾತ್ಮನ ಆಲೋಚನೆ ಇಲ್ಲದೆ ಎಲ್ಲ ಓಡಬೇಕಾಗಿರೋದು. കരമൊന്ന് സ്തുതിക്കട്ടെ. ಕರಗಡೆನೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ, ಮತ್ತೊಮ್ಮೆ ಸ್ತೋತ್ರ ಮಾಡೋಣ. ഹല്ലേലൂയ. 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 ആമേൻ. ഹല്ലേലൂയ. ഹല്ലേലൂയ. ഇന്ന് പകൽ ഈ സത്യം തിരിച്ചറിയ സത്യം നിങ്ങളെ സ്വതന്ത്രരാക്കി. ಈ ಹಗಲ ವೇಳೆಯಲ್ಲಿ ಈ ಸತ್ಯವನ್ನ ನೀವು ತಿಳಿದುಕೊಳ್ಳುವುದಾದ್ರೆ ಈ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. അതിന് പറയുന്നുണ്ട്. ಅನೇಕರು ಹೇಳ್ತಾರೆ, എന്നത് കൊടുത്തു, ನಾನು ನಿಂತಿದ್ದದನ್ನು ಕೊಟ್ಟೆ, ഞാൻ ഇത്രയും പ്രാർത്ഥിച്ചു, ನಾನು ಇಷ್ಟು ಪ್ರಾರ್ಥನೆ ಮಾಡಿದೆ, ഉപവസിച്ചു, ನಾನು ಇಷ್ಟು ಉಪವಾಸ ಮಾಡಿದೆ, വിടുതലില്ല, ನನಗೊಂದು ಬಿಡುಗಡೆ ಇಲ್ಲ. ട്രാക്കിന് വെളിയിലാണ് ഓടിയത്. ಆ ಮಾತಿನ ಅರ್ಥ ಬೇರೆ ಏನು ಅಲ್ಲ, ನಿನ್ ಟ್ರ್ಯಾಕಿನ ಹೊರಗಡೆ ಇದೀಯಾ. ഞാൻ പറഞ്ഞുതരാം അതിനെ കുറിച്ച്. ನಾನು ಹೇಳ್ಕೊಡ್ತೇನೆ ಅದ್ರ ಬಗ್ಗೆ. ಒಮ್ಮೆ ഓട്ട മത്സരം വെച്ചു. ಒಮ್ಮೆ ಒಂದು ಓಟದ ಸ್ಪರ್ಧೆಯನ್ನು ಇಟ್ಟರು. അതിന് പേര് രജിസ്റ്റർ. ಅದಕ್ಕೆ ಆ ಓಟದ ಸ್ಪರ್ಧೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾರೋ ಅವ್ರ ರೋಗಿ ಹೆಸರನ್ನ ಕೊಡಬೇಕು. അങ്ങനെ മുമ്പേ പേരൊക്കെ രജിസ്റ്റർ ചെയ്തു. ಹೀಗೆ ಮೊದಲೇ ಬಂದು ಅನೇಕರು ಹೆಸರುಗಳನ್ನ ರಿಜಿಸ್ಟರ್ ಮಾಡಿದ್ರು. എല്ലാ ആൾക്കാരൊക്കെ വന്നു. ಆ ಗ್ರೌಂಡ್ ಗೆ ಓಡಬೇಕಾದ ಜನಗಳೆಲ್ಲ ಬಂದ್ರು, മറ്റുള്ളവർ കാണാൻ വന്നു, ನೋಡುವುದಕ್ಕೆ ಇರುವ ಜನಗಳು ಬಂದ್ರು. അവര് പേര് കൊടുത്തവരെല്ലാം ട്രാക്കിൽ നിർത്തി. 1 2 3 4 ಹೆಸರು ಕೊಟ್ಟವರನ್ನೆಲ್ಲ ಟ್ರ್ಯಾಕ್ ಅಲ್ಲಿ ನಿಲ್ಸಿದ್ರು. 1 2 3 4 ಎಂಬುದಾಗಿ എല്ലാവരും ഓടാൻ വേണ്ടി ഇങ്ങനെ നിൽക്കുക. ಎಲ್ಲರೂ ಓಡುವುದಕ್ಕಾಗಿ ಈ ರೀತಿಯಲ್ಲಿ ನಿಂತಿದ್ದಾರೆ. ഇങ്ങനെ നിൽക്കുക. എനിക്ക് ഫസ്റ്റ് മേടിക്കണം, എനിക്ക് ഫസ്റ്റ് മേടിക്കണം. ನಾನ್ ಫಸ್ಟ್ ತಗೋಬೇಕು, ನಾನ್ ಫಸ್ಟ್ ಪ್ರೈಸ್ ತಗೋಬೇಕು. അങ്ങനെ നിൽക്കുമ്പോൾ ಈ ರೀತಿಯಲ್ಲಿ ನಿಂತಿರುವಾಗ വേറൊരുത്തൻ പേര് കൊടുത്തില്ല. ಇನ್ನೊಬ್ಬ ಹೆಸರು ಕೊಟ್ಟಿಲ್ಲ. അവൻ പേര് കൊടുത്തില്ല. ಅವನ ಹೆಸರು ಕೊಟ್ಟಿಲ್ಲ. ഹല്ലേലൂയ. പേര് കൊടുക്കാതെ ಹೆಸರು ಕೊಡದೆ അവൻ പേര് കൊടുത്തില്ല. ಅವನ ಹೆಸರು ಕೊಟ್ಟಿಲ್ಲ. സമയം ഇവന് ഓടാൻ പോയി. ಸಮಯ ಆದಾಗ ಇವನು ಓಡಕ್ ಹೋದ. ഹല്ലേലൂയ. ഹല്ലേലൂയ. പക്ഷേ ഇവനെ ട്രാക്കിൽ കയറ്റിയില്ല. ಆದ್ರೆ ಇವನ ಟ್ರ್ಯಾಕ್ ಗೆ ಸೇರಿಸಲಿಲ್ಲ. ഇവനെ ട്രാക്കിൽ കയറ്റിയില്ല. ಇವನ ಟ್ರ್ಯಾಕ್ ಗೆ ಸೇರಿಸಲಿಲ್ಲ. ട്രാക്കിൽ കയറ്റാതെ ಟ್ರ್ಯಾಕ್ ಗೆ ಸೇರಿಸದೆ ഇവന് വിഷമമായി. ಇವನು ದುಃಖ ಆಯ್ತು, ಟ್ರ್ಯಾಕ್ ಗೆ ನಾನು ಸೇರಿಸಲಿಲ್ವಲ್ಲ ಅಂತ. ട്രാക്കിൽ കയറ്റിയില്ലെങ്കിൽ ഞാൻ ഓടും. ಆದ್ರೆ ಇವನು ತೀರ್ಮಾನ ಮಾಡಿದ, ಟ್ರ್ಯಾಕ್ ಗೆ ನಾನು ಹಚ್ಚಿಲ್ಲ ಸೇರಿಸಿಲ್ಲ ಅಂದ್ರೂ ನಾನು ಓಡ್ತೇನೆ. ഇവനും ട്രാക്കിന് വെളിയിൽ ഇങ്ങനെ ഒന്ന് ഓടാൻ വേണ്ടി ಇವನು ಟ್ರ್ಯಾಕ್ ಹೊರಗಡೆ ನಿಂತ್ಕೊಂಡ, ನಾನು ಓಡ್ತೀನಿ ಅಂತ. അവര് വിസിലടിച്ചു. ರೆಫರಿ ವಿಷಲ್ ಹೊಡೆದ್ರು. വിസിലടിച്ച ഉടനെ ವಿಷಲ್ ಹೊಡೆದ ತಕ್ಷಣ എല്ലാവരും ഓടി. ട്രാക്കിലുള്ളവർ ഓടി, ട്രാക്കിന് വെളിയിലുള്ളവർ ഓടി. ಟ್ರ್ಯಾಕ್ ಅಲ್ಲಿ ಇರುವವರು ಓಡಿದ್ರು, ಟ್ರ್ಯಾಕ್ ಇಂದ ಹೊರಗಡೆ ಇದ್ದವನು ಓಡ್ದ. ആദ്യം ഓടിയെത്തിയത് ട്രാക്കിന് വെളിയിലുള്ളവൻ. ಮೊದಲು ಓಡಿ ತಲುಪಿದವನು ಟ್ರ್ಯಾಕ್ ಇಂದ ಹೊರಗಡೆ ಇದ್ದವನೇ. പക്ഷെ അവന് കിരീടം കിട്ടിയില്ല. ಆದ್ರೆ ಅವನಿಗೆ ಕಿರೀಟ ಸಿಗಲಿಲ್ಲ. കിരീടം കിട്ടണമെങ്കിൽ ട്രാക്കിൽ കൂടെ ഓടണം. ಕಿರೀಟ ಸಿಗಬೇಕಂದ್ರೆ ಟ್ರ್ಯಾಕ್ ನಲ್ಲಿ ಓಡಬೇಕು. ട്രാക്കിന് മുമ്പിൽ ഓടി വന്നിട്ട് ಟ್ರ್ಯಾಕ್ ನಲ್ಲಿ ಮುಂದೆ ಓಡುವವನು ಮಾತ್ರವೇ ಬಿರುದನ್ನು ಹೊಂದಿಕೊಳ್ಳುತ್ತಾನೆ. ഓ ഹല്ലേലൂയ. ആമേൻ. ഞാൻ പറഞ്ഞതാ, ನಾನು ಹೇಳಿದ್ದು ഈ ട്രാക്ക് ഏതാണ്? ಈ ಟ್ರ್ಯಾಕ್ ಯಾವುದು? പേര് കൊണ്ടെന്താണ്? ಈ ಹೆಸರು ಕೊಟ್ಟಿದ್ದೇನು? ജീവപുസ്തകത്തിൽ പേരെഴുതി കാണുന്ന ഏവനും തീപ്പൊയ്യിൽ തള്ളും. ಜೀವಬಾಧ್ಯದ ಪಟ್ಟಿಯಲ್ಲಿ ಹೆಸರು ಬರೆಯದೇ ಇರುವಂತ ಎಲ್ಲರನ್ನ ಬೆಂಕಿಯ ಬಾವಿಗೆ ಹಾಕಲಾಗುತ್ತದೆ. നിന്റെ പേര് കൊടുത്തപ്പോ തന്നെ ട്രാക്കിൽ നിന്ന്
ಎಂದು ಹೇಳಿക്കും. ಆದ್ರೆ ನಿನ್ನ ಹೆಸರು ಯಾವಾಗ ಜೀವಬಾಧ್ಯರ ಪಟ್ಟಿಯಲ್ಲಿ ನೀನು ಕೊಟ್ಟಿಯೋ ಅವತ್ತೇ ನಿನ್ ಟ್ರ್ಯಾಕ್ ಬಂದಿದೀಯಾ. ಸ್ವರ್ಗ ರಾಜ್ಯದಲ್ಲಿ പോകുന്ന ട്രാക്കിലേക്ക് കയറി കഴിയും. ಪರಲೋಕ ರಾಜ್ಯಕ್ಕೆ ಹೋಗುವಂತ ಟ್ರ್ಯಾಕ್ಗೆ ನೀನು ಅವಾಗಲೇ ಬಂದಿದೀಯಾ. ಸ್ವರ್ಗ ರಾಜ್ಯಕ್ಕೆ പോകുന്ന ട്രാക്കിലാണ് നമ്മൾ നിൽക്കുന്നത്. ಪರಲೋಕ ರಾಜ್ಯಕ್ಕೆ ಹೋಗುವ ಟ್ರ್ಯಾಕ್ಗೆ ನಾವು ಬಂದಿದ್ದೇವೆ. ട്രാക്കിലൂടെ ഓടുമ്പോൾ, ಈ ಟ್ರ್ಯಾಕ್ ನಲ್ಲಿ ಓಡುವಾಗ, യാത്ര ചെയ്യുമ്പോൾ, ಪ್ರಯಾಣ ಮಾಡುವಾಗ ക്ഷീണിക്കും, ಕ್ಷೀಣಿತವಾಗ್ತದೆ, വിശപ്പുണ്ടാകും. ಹಸಿವೆ ಆಗುತ್ತೆ. ಆ ಸಮಯದಲ್ಲಿ വേണ്ട മുഴുവൻ അനുഗ്രഹങ്ങൾ ಬೇಕಾದ ಎಲ್ಲ ಆಶೀರ್ವಾದ എന്റെ ദൈവം കൊണ്ടുതരും. ನನ್ನ ದೇವರು ತಂದು ಕೊಡುತ್ತಾರೆ. അതാണ് അത്ഭുതത്തിലൂടെ നടത്തുന്നത്. ಅದಾಗಿದೆ ಅದ್ಭುತವಾಗಿ ನಡೆಸುವಂತದ್ದು. ട്രാക്കിൽ നമ്മൾ പേര് കൊടുക്കണം. ಟ್ರ್ಯಾಕ್ ನಲ್ಲಿ ನಾವು ಬರಬೇಕಾದ್ರೆ ಹೆಸರನ್ನ ಕೊಡಬೇಕು. ആമേൻ. വെളിപ്പാട് പുസ്തകം പറയുന്നു, ಪ್ರಕಟಣೆ ಪುಸ್ತಕ ಹೇಳುತ್ತೆ, ജീവപുരുഷത്തിന്റെ പേര് ഇടണം. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆಯಲ್ಪಡಬೇಕು. ഇതൊന്നും തമാശയായിട്ട് എടുക്കരുത്. ಇದು ಯಾವುದು ತಮಾಷೆಗೆ ತಗೊಳ್ಬೇಡಿ. ಇದು ತಮಾಷೆಗೆ ತಗೊಳ್ಬೇಡಿ. ജീവിക്കുന്നതിന്റെ പേര് ജീവപുസ്തകത്തിലില്ല. ಹೇಗೇಗೋ ಜೀವಿಸುವವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿಲ್ಲ. നീ ജീവിക്കുന്ന ട്രാക്കിലില്ല. ಹೇಗೇಗೋ ಜೀವಿಸುವವನು ಟ್ರ್ಯಾಕ್ ನಲ್ಲಿಲ್ಲ. ട്രാക്കിലൂടെ ഓടുന്നവർ മാത്രമേ ಟ್ರ್ಯಾಕ್ ನಲ್ಲಿ ಓಡಿ ಹೋಗಲು ಮಾತ್ರವೇ എന്ത് പ്രാപിക്കത്തുള്ളൂ. ಬಿರುದನ್ನು ಹೊಂದಿಕೊಳ್ಳೋದು. യേശു വരുമ്പോ പോകാൻ കഴിയത്തുള്ളൂ. ಅಂತವನು ಮಾತ್ರವೇ ಮಧ್ಯಾಕಾಶದಲ್ಲಿ ಯೇಸು ಬರುವಾಗ ಎತ್ತಲ್ಪಡ್ಲಿಕ್ಕೆ ಸಾಧ್ಯ. ദൈവാത്മാവ് നടത്തുന്ന ഏവനും, ದೇವರ ಆತ್ಮನಿಂದ ನಡೆಸಲ್ಪಡುವಂತ ಯಾವುದೇ ವ್ಯಕ್ತಿ, ആരാ നടത്തുന്നത്? ಯಾರಿಂದ? ദൈവാത്മാവ് നടത്തുന്നത്. ದೇವರ ಆತ್ಮನಿಂದ ನಡೆಸಲ್ಪಡುವ, സ്വന്തം ഇഷ്ടത്തിൽ നടക്കുന്നവരുണ്ട്. ಸ್ವಂತ ಇಷ್ಟದ ಪ್ರಕಾರ ನಡೆಯುವರಿದ್ದಾರೆ. പിശാചിന്റെ ആലോചന നടക്കുന്നവരുണ്ട്. ಸೈತಾನನ ಆಲೋಚನೆ ಪ್ರಕಾರ ನಡೆಯುವರಿದ್ದಾರೆ. ഈ ലോക ആലോചന ಈ നടക്കുന്നവരുണ്ട്. ಲೋಕದ ಆಲೋಚನೆ ಪ್ರಕಾರ ನಡೆಯುವರಿದ್ದಾರೆ. അവരൊക്കെ ട്രാക്കിന് വെളിയിലാണ്. ಅವರೆಲ್ಲ ಟ್ರ್ಯಾಕ್ ಇಂದ ಹೊರಗಡೆ ಆಗಿದೆ ಇರುವುದು. ദൈവാത്മാവിൽ മാത്രം ಆದ್ರೆ ದೇವರ ಆತ್ಮನಲ್ಲಿ ಮಾತ್ರ, അനുസരിച്ച് യാത്ര ചെയ്ത, ಆ ದೇವರ ಆತ್ಮನನ್ನು ಅನುಸರಿಸಿ ಪ್ರಯಾಣ ಮಾಡಿದರೆ വചനത്തിന്റെ ട്രാക്കിലൂടെ ವಾಕ್ಯದ ಟ್ರ್ಯಾಕ್ ನಲ್ಲಿ ഓടുന്നവനാണ് ಓಡುವವನಾಗಿದ್ದಾನೆ. ദൈവം പ്രാപിക്കുന്നത്. ಬಿರುದನ್ನ ಹೊಂದಿಕೊಳ್ಳುವುದು. ഹല്ലേലൂയ, ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. സന്തോഷം പോയോ? ಸಂತೋಷ ಎಲ್ಲ ಹೋಯ್ತಾ? പരിശുദ്ധാത്മാവ് പറയേണ്ട കാര്യമൊക്കെ പറയും. ಪವಿತ್ರಾತ್ಮನು ಹೇಳಬೇಕಾದ ಎಲ್ಲ ವಿಷಯವನ್ನ ಹೇಳ್ತಾನೆ. വെറും അനുഗ്രഹം മാത്രം പറയത്തില്ല. ಬರೀ ಆಶೀರ್ವಾದ ಅಲ್ಲ ಪರಿಶುದ್ಧಾತ್ಮ ಹೇಳೋದು. ഒരുക്കി എടുക്കുന്ന കൂടിയ പരിശുദ്ധ. ನಮ್ಮನ್ನ ಸಿದ್ಧ ಮಾಡುವವನಾಗಿದ್ದಾನೆ ಪವಿತ್ರಾತ್ಮ. പരിശുദ്ധന്റെ പ്രവൃത്തി നിങ്ങൾക്ക് അറിയാം. ಪರಿಶುದ್ಧಾತ್ಮನ ಕಾರ್ಯ ಏನಂತ ಗೊತ್ತಾ? ನಮ್ಮ ಜೀವಿತದಲ್ಲಿ ഞാൻ കഴിയത്തില്ല. ಆ ಪರಿಶುದ್ಧಾತ್ಮನ ಕಾರ್ಯವನ್ನ ಲೆಕ್ಕ ಮಾಡ್ಲಿಕ್ಕಾಗಲ್ಲ. നമ്മളെയൊക്കെ ഒരുക്കുന്നവരാന്നറിയാമോ? ನಮ್ಮನ್ನೆಲ್ಲ ಸಿದ್ಧ ಮಾಡ್ತಿರೋದು ಯಾರು ಗೊತ್ತಾ? ഒരു ഗുണമില്ലാത്ത നമ്മളെ ಯಾವ ಪ್ರಯೋಜನ ಇಲ್ಲದ ನಮ್ಮನ್ನ യേശു നമ്മളെ വിലക്ക് വാങ്ങിയിട്ട് ಯೇಸು ನಮ್ಮನ್ನ ರಕ್ತ ಕೊಟ್ಟು ಕೊಂಡುಕೊಂಡು മണവാളന് ಮೊದಲಿಂಗನು മണവാളനായ യേശുവിനെ ಮೊದಲಿಂಗನಾದ ಯೇಸುವಿಗೆ ഒരുക്കി നമ്മളെ ക്ലീൻ ചെയ്യുന്നത്, ಮೊದಲಿಂಗನಾದ ಯೇಸುವಿಗೆ ತಕ್ಕ ಮೊದಲಗಿತ್ತಿಯಾಗಿ ನಮ್ಮನ್ನ ಸಿದ್ಧ ಮಾಡೋದು പരിശുദ്ധാത്മാവും വചനവുമാണ്. ಪರಿಶುದ್ಧಾತ್ಮನೂ ವಾಕ್ಯವೂ ಆಗಿದೆ. നിങ്ങളുടെ കല്യാണ പ്രായ പിള്ളേര് കല്യാണ സമയത്തിന് മുമ്പ് ನೀವು ನೋಡಿದಿರಲ್ಲ, ಮದುವೆ ಪ್ರಾಯಕ್ಕೆ ಬಂದ ಮಕ್ಕಳು ಮದುವೆ ಆ ಸಮಯಕ್ಕಿಂತ ಮುಂಚೆ ചെറുക്കനടക്കൽ അതിരിക്കുമ്പോ ಹುಡುಗನ ಬಳಿಗೆ ಬಂದು ಕೂತ್ಕೊಳ್ಳೋದಕ್ಕಿಂತ ಮುಂಚೆ ഈ പെൺകൊച്ചിനെ പ്രത്യേകമായിട്ട് ഒരുക്കും. ಈ ಹೆಣ್ಣು ಮಕ್ಕಳನ್ನ ವಿಶೇಷ ರೀತಿಯಲ್ಲಿ ಸೌಂದರ್ಯಗೊಳಿಸ್ತಾರೆ. ഒരുക്കാൻ പരിചയമുള്ളവർ, ಸಿದ್ಧ ಮಾಡ್ಲಿಕ್ಕೆ ಅಂದ್ರೆ ಅದ ರೀತಿಯಲ್ಲಿ ಮೇಕಪ್ ಮಾಡ್ಲಿಕ್ಕೆ ಚೆನ್ನಾಗಿ ಗೊತ್ತಿರೋರು അതിന്റെ സെറ്റപ്പ് ആയിട്ട് അവർ ഒരുക്കി. ಅದರ ಸೆಟಪ್ ಎಲ್ಲ ತಗೊಂಡು ಬಂದು ಮೇಕಪ್ ಮಾಡ್ತಾರೆ. ഹല്ലേലൂയ. ಹಲ್ಲೆಲೂಯ. ഇതേപോലെ ಇದೇ ರೀತಿಯಲ್ಲಿ നമ്മളെ ഒരുക്കുന്നത് ನಮ್ಮನ್ನ ಸಿದ್ಧ ಮಾಡೋದು ലോകത്തിലെ ആരുമല്ല, ಈ ಲೋಕದ ಯಾರು ಅಲ್ಲ, പരിശുദ്ധാത്മാവ് ഒരുക്കുന്നു. ಪವಿತ್ರಾತ್ಮನ ಸಿದ್ಧ ಮಾಡ್ತಿದ್ದಾನೆ. പരിശുദ്ധാത്മാവ് ഒരുക്കുവാൻ ಪವಿತ್ರಾತ್ಮ ನಮ್ಮನ್ನ ಸಿದ್ಧ ಮಾಡ್ಲಿಕ್ಕೆ എന്ത് യോഗ്യതയുള്ളത്? ನಮಗೇನು ಯೋಗ್ಯತೆ? യേശുവിനെ മണവാളനാകാൻ വേണ്ടി ಯೇಸುವಿನ ಮೊದಲಗಿತ್ತಿಯಾಗುವುದಕ್ಕಾಗಿ ദൈവം അയച്ചിരിക്കുന്നത് ದೇವರು ಕಳಿಸಿರು ഒരുക്കുവാൻ വേണ്ടി ನಮ್ಮನ್ನ ಮೇಕಿಂಗ್ ಮಾಡುವುದಕ್ಕಾಗಿ, ಅಂದ್ರೆ ಸಿದ್ಧ ಮಾಡುವುದಕ್ಕಾಗಿ പരിശുദ്ധാത്മാവിനെ. ಪರಿಶುದ್ಧಾತ್ಮನನ್ನ പരിശുദ്ധ നിങ്ങളുടെ ಮೇಲೆ വരുമ്പോൾ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರುವಾಗ ಹೇಗೆ ಸಿದ್ಧ ಮಾಡ್ತಾನೆ? പാപത്തെ കുറിച്ച്, ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯത്തെ കുറിച്ച്, ನ್ಯಾಯ ತೀರ್ಪಿನ ಕುರಿತು ബോധം വരുത്തി ഒരുക്കും. ಅರಿವನ್ನ ನಮ್ಮನ್ನು ಹುಟ್ಟಿಸಿ ಅವನ್ ನಮ್ಮನ್ನು ಸಿದ್ಧ ಮಾಡ್ತಾನೆ. പരിശുദ്ധ എങ്ങനെ ഒരുക്കുന്നത്? ಪರಿಶುದ್ಧಾತ್ಮ ಸಿದ್ಧ ಮಾಡೋದು ಹೇಗೆ? ശരിയേത്, ಸರಿ ಯಾವುದು, തെറ്റേത് ತಪ್ಪು ಯಾವುದು എന്ന് നിങ്ങളെ തെളിയിച്ചൊരുക്കും. ಎಂಬುದಾಗಿ ನಿಮಗೆ ತಿಳಿಸಿ ಅವನ್ ನಿಮ್ಮನ್ನು ಸಿದ್ಧ ಮಾಡ್ತಾನೆ. സ്വന്തം അങ്ങനെ ഒരുക്കുന്നവൻ, ಆ ರೀತಿಯಲ್ಲಿ ಸ್ವಂತವಾಗಿ ಸಿದ್ಧ ಮಾಡುವವನು അവനാണ് ಅವನಾಗಿದ್ದಾನೆ, അല്ല ഒരുങ്ങുന്നത്. ಅವನಾಗಿದ್ದಾನೆ ಸಿದ್ಧವಾಗುವುದು. അല്ലാതെ നമ്മൾ കേൾക്കുന്ന പോലെയൊന്നും അല്ല ഈ സംഭവം. ಅಲ್ಲದೆ ಹೊರಗಡೆ ನಾವು ಕೇಳ್ತೀವಲ್ಲ ಆ ರೀತಿಯಲ್ಲಿ ಅಲ್ಲ ಸಿದ್ಧವಾಗೋದು ಅಂದ್ರೆ ഞാൻ എന്ത് കേട്ടാലും ನಾನು ಏನೇ ಕೇಳಿದೆ എന്നെ പരിശുദ്ധാത്മാവ് ನಮ್ಮನ್ನ ಪರಿಶುದ್ಧಾತ್ಮನು പാപത്തെ കുറിച്ചും, ಪಾಪದ ಕುರಿತು, നീതിയെ കുറിച്ചും, ನೀತಿಯ ಕುರಿತು, ന്യായത്തെ കുറിച്ചും ನ್ಯಾಯ ತೀರ್ಪಿನ ಕುರಿತು ബോധം വരുത്തുന്നില്ലെങ്കിൽ ಅರಿವನ್ನ ಹುಟ್ಟಿಸ್ತಿಲ್ಲ ಅಂದ್ರೆ ഞാൻ ഒരുങ്ങിയിട്ടില്ല, ನಾನ್ ಸಿದ್ಧವಾಗ್ತಿಲ್ಲ, ഞാൻ ഒരുങ്ങുന്നില്ല. ನಾನು ಸಿದ್ಧವಾಗ್ತಾ ಇಲ್ಲ. എന്നെ ഒരുക്കുന്നത് ഒരു മനുഷ്യനല്ല, ನನ್ನನ್ನ ಸಿದ್ಧ ಮಾಡೋದು ಮನುಷ್ಯನಲ್ಲ, എന്നെ ഒരുക്കുന്നത് പാസ്റ്റർ അല്ല, ನಮ್ಮನ್ನ ಸಿದ್ಧ ಮಾಡೋದು ಪಾಸ್ಟರ್ ಅಲ್ಲ, എന്നെ ഒരുക്കുന്ന ഒരു പ്രവാചകനല്ല, ನಮ್ಮನ್ನ ಸಿದ್ಧ ಮಾಡೋದು ಒಬ್ಬ ಪ್ರವಾದಿ ಅಲ್ಲ, അപ്പോസ്തലനല്ല, ಅಪೊಸ್ತಲನಲ್ಲ. അവരുടെ ശുശ്രൂഷ ಅವರು ಅವರವರ ಸೇವೆ ആത്മീയ വർധനയ്ക്ക് ചെയ്യുമ്പോൾ ಆತ್ಮಿಕ ವೃದ್ಧಿಗಾಗಿ ಮಾಡುವಾಗ ഒരുക്കുന്നത് പരിശുദ്ധാത്മാവാണ്. ನಮ್ಮನ್ನ ಪರಸ್ಪರವಾಗಿ ನಮ್ಮನ್ನ ವೈಯಕ್ತಿಕವಾಗಿ ಅಲ್ಲಿ ಸಿದ್ಧ ಮಾಡುವಂತದ್ದು ಪವಿತ್ರಾತ್ಮನಾಗಿದ್ದಾನೆ. എത്രപേര് പരിശുദ്ധനെ ഒരുക്കുന്നുണ്ട്? ಎಷ್ಟು ಜನರನ್ನ ಪವಿತ್ರಾತ್ಮನ ಸಿದ್ಧ ಮಾಡ್ತಿದ್ದಾನೆ? എത്രപേർക്ക് അത് അനുഭവിക്കാൻ ಎಷ್ಟು പറ്റും? ಜನರಿಗೆ ಅದನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗ್ತಿದೆ? ചിലതൊക്കെ വേണ്ടെന്ന് പറയുന്നുണ്ടോ പരിശുദ്ധാത്മാവ്? ಪರಿಶುದ್ಧಾತ್ಮ ಹೇಳ್ತಿದ್ದಾನೆ ಬೇಡ ಬೇಡ ಎಂಬುದಾಗಿ. ചിലതിനൊക്കെ മാറി നിൽക്കാൻ പറയുന്നുണ്ടോ പരിശുദ്ധാത്മാവ്? ಕೆಲವು ಸ್ಥಿತಿಗಳಿಗೆ, ಕೆಲವು ಸ್ಥಳಗಳಿಗೆ ಹೋಗುವಾಗ ನೀನು ಬದಿಯಲ್ಲಿ ನಿಂತ್ಕೊ ಎಂಬುದಾಗಿ ಪವಿತ್ರಾತ್ಮ ಹೇಳ್ತಿದ್ದಾನೆ. കേൾക്കുന്നുണ്ടെങ്കിൽ അത് ഒരുക്കിക്കൊണ്ടിരിക്കുന്നു. ಆ ರೀತಿಯಲ್ಲಿ ನಿಮಗೆ ಪವಿತ್ರಾತ್ಮನ ಏನು ಕೊಡ್ತಾ ಇರೋದು ಅದನ್ನ ನಿಮ್ಮನ್ನ ಸಿದ್ಧ ಮಾಡ್ತಾ ಇರೋದಾಗಿದೆ. ಅದು പരിശുദ്ധ നിങ്ങളുടെ മേൽ വരുമ്പോൾ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ പാപത്തെ കുറിച്ചും, ನಿಮಗೆ ಪಾಪದ ಕುರಿತು, നീതിയെ കുറിച്ചും, ನೀತಿಯ ಕುರಿತು, ന്യായത്തെ കുറിച്ചും ನ್ಯಾಯ ತೀರ್ಪಿನ ಕುರಿತು ബോധം വരുത്തിക്കൊണ്ടിരിക്കുന്നു. ಅರಿವನ್ನ ಹುಟ್ಟಿಸ್ತಲೇ ಇರ್ತಾನೆ.
എന്താണ് പാപം? ಏನಾಗಿದೆ ಪಾಪ? ഈ ലോകം പാപം നിറഞ്ഞു നിൽക്കുന്നു. ಈ ಲೋಕವು ಪಾಪದಿಂದ ತುಂಬಿದೆ. എവിടെ നോക്കിയാലും പാപം, ಎಲ್ಲಿ ನೋಡಿದ್ರು ಪಾಪ, എന്ത് കണ്ടാലും പാപം. ಏನ್ ನೋಡಿದ್ರು ಪಾಪ. പിന്നെ ഒരു ദുഷ്ടശക്തി വ്യാപരിക്കുന്നു. ಅದರ ಹಿಂದೆ ಒಂದು ದುಷ್ಟ ಶಕ್ತಿ ವ್ಯಾಪರಿಸ್ತಾ ಇದೆ. പാപത്തിന്റെ ആത്മാവ് വ്യാപരിക്കുന്നു. ಪಾಪದ ಆತ್ಮ ವ್ಯಾಪರಿಸ್ತಾ ಇದೆ. പരിശുദ്ധನ അകത്തുള്ളവൻ ಅಂದ್ರೆ ಪವಿತ್ರಾತ್ಮ ಒಳಗಡೆ ಇರುವವರು, അതിനെ ബോധമെടുത്തോ. ಆದ್ರೆ ಪವಿತ್ರಾತ್ಮ ಅವರಿಗೆ ಅರಿವನ್ನು ಹುಟ್ಟಿಸ್ತಾನೆ. അത് നോക്കരുത്, ನೀನದು ನೋಡಬೇಡ, അതിലേക്ക് പോകരുത്. ನೀನಲ್ಲಿ ಹೋಗಬೇಡ. ആ ബോധം വരുത്തുന്നില്ലെങ്കിൽ ಆ ಅರಿವನ್ನು ಹುಟ್ಟಿಸ್ತಾ ಇಲ್ಲ ಅಂದ್ರೆ യേശുവിന്റെ മണവാട്ടിയായിട്ട് ಯೇಸುವಿನ ಮೊದಲಗಿತ್ತಿಯಾಗಿ ഒരുങ്ങാൻ കഴിയുന്നതല്ല. ನಿನಗೆ ಸಿದ್ಧವಾಗ್ಲಿಕ್ಕಾಗಲ್ಲ. ಆಮೆನ್. ഹല്ലേലൂയ, ഹല്ലേലൂയ. ഹല്ലേലൂയ. മാനുഷിക പഠിപ്പിന് കേൾക്കരുത്. ಮಾನಸಿಕವಾಗಿ ಕಲಿಸುವಂತ ವಿಷಯಗಳನ್ನು ಕೇಳಕ್ ಹೋಗ್ಬೇಡ್ರಿ. അങ്ങനെയാണ് എന്തിനാണ് പരിശുദ്ധൻ ദൈവം അയച്ചത്? ಆಗಿರುವುದಾದ್ರೆ ಪವಿತ್ರಾತ್ಮನನ್ನ ಯಾಕೆ ದೇವರು ಕಳಿಸಿದ್ರು? സ്വന്തം ഒന്ന് പരീക്ഷിച്ച് നോക്കുക. ಸ್ವಂತವಾಗಿ ನಿಮ್ಮನ್ನೇ ನೀವು ಪರೀಕ್ಷೆ ಮಾಡಿ യേശുവിന്റെ വരയിൽ പോകാൻ, ಯೇಸುವಿನ ಬರುವಿಕೆಯಲ್ಲಿ ಹೋಗ್ಲಿಕ್ಕೆ, യേശുവിന്റെ മണവാട്ടിയായി മാറുക, ಯೇಸುವಿನ ಮೊದಲಗಿತ್ತಿ ಆಗ್ಲಿಕ್ಕೆ എന്ത് ക്വാളിറ്റി ഉള്ളത്? ನಮ್ಗೆ ಏನ್ ಕ್ವಾಲಿಟಿ ಇದೆ, ആ ക്വാളിറ്റിയാക്കി മാറ്റുന്നത് ಆ ಗುಣಮಟ್ಟಕ್ಕೆ ನಮ್ಮನ್ನ ತರುವಂತದ್ದು പരിശുദ്ധൻ ഒരുക്കുമ്പോഴാണ്. ಪವಿತ್ರಾತ್ಮ ನಮ್ಮನ್ನು ಸಿದ್ಧ ಮಾಡುವಾಗಿದೆ. ഹല്ലേലൂയ. ഹല്ലേലൂയ. അന്യഭാഷ പറയാനോ, ಎರಡು ಅನ್ಯ ಭಾಷೆ ഒരു ಹೇಳಿಕೋ, പ്രവചനം പറയാനോ, ಒಂದು ಪ್ರವಾದ ഒരു ಹೇಳಕೋ, രോഗശാന്തിക്കോ ಒಂದು ರೋಗ ಸೌಖ್ಯ മാത്രമല്ല പരിശുദ്ധാത്മാവ്. ಅಷ್ಟಕ್ಕೆ ಮಾತ್ರ ಅಡಗಿಸಲ್ಪಡುವವನಲ್ಲ ಪವಿತ್ರಾತ್ಮನು. വചനം ഒരുക്കും. ವಾಕ್ಯ ಕೊಡ್ತಾನೆ. ഹല്ലേലൂയ. ആമേൻ. യോഹന്നാൻ 15:2-3 നിങ്ങൾ വായിക്കുകയാണെങ്കിൽ ವಾಕ್ಯವು ಅದೇ ರೀತಿಯಲ್ಲಿ ನಮ್ಮನ್ನು ಸಿದ್ಧ ಮಾಡುತ್ತೆ. ಯೋಹಾನ ಬರೆದ ಸುವಾರ್ತೆ 15:2-3 ವಾಕ್ಯಗಳನ್ನು ಓದುವುದಾದ್ರೆ വായിക്കുന്നത് അധികം ഫലം കായ്ക്കേണ്ടതിന്, ಹಲ್ಲೆಲೂಯಕ್ಕೆ ಫಲವನ್ನ ಕೊಡುವಂತ ವೃಕ್ಷವು ಹೆಚ್ಚು ಫಲ ಕೊಡುವುದಕ್ಕಾಗಿ അധികം ശക്തി വെളിപ്പാക്കും. ಹೆಚ್ಚು ಅದನ್ನ ಕೆತ್ತಿ ಅವನ್ನ ಸರಿಪಡಿಸ್ತಾನೆ. അതിന് ഇരുവായിട്ടുള്ള വാളാണ്. ವಾಕ್ಯವು ಇಬ್ಬಾಯಿ ಕತ್ತಿಯಾಗಿದೆ. ആ വാള് കൊണ്ടാണ് ചെത്തുന്നത്. ಆ ಇಬ್ಬಾಯಿ ಕತ್ತಿಯಿಂದಾಗಿದೆ ದೇವರು ನಮ್ಮನ್ನ ಕೆತ್ತುವಂತದ್ದು. ക്ലീൻ ചെയ്യാണ്. ಕೆತ್ತಿ ನಮ್ಮನ್ನ ಕ್ಲೀನ್ ಮಾಡ್ತಾನೆ. പരിശുദ്ധാത്മ എല്ലാ മേക്കപ്പും വരുത്തും. ಪವಿತ್ರಾತ್ಮನು ಎಲ್ಲಾ ವಿಧವಾದ ಮೇಕಿಂಗ್ ಮಾಡ್ತಾನೆ. എന്ന് പറഞ്ഞാൽ ಅದರ ಅರ್ಥ യേശുവിന്റെ സ്വരൂപത്തിൽ ಯೇಸುವಿನ ಸ್ವರೂಪದಲ್ಲಿ നാം അവിടെ ഇരിക്കേണ്ടതിന് ನಾವಲ್ಲಿ ಇರುವುದಕ್ಕಾಗಿ ഉള്ള സകല മേക്കപ്പും ಅದಕ್ಕೆ ಬೇಕಾಗಿರುವಂತ ಎಲ್ಲ ಮೇಕಿಂಗ್ ಮೇಕಪ್ പരിശുദ്ധ വരുത്തും. ಪರಿಶುದ್ಧಾತ್ಮನು ಕೊಡ್ತಾನೆ. ആവശ്യത്തെ കൊമ്പുകളും, ಅವಾಗ ಇದರಲ್ಲಿ ಅವಶ್ಯಕತೆ ಇಲ್ಲದಿರೋ ಕೊಂಬುಗಳು, ആവശ്യത്തെ കൊമ്പുകളൊക്കെ കാണത്തില്ല ചില മരത്തില്. ಕೆಲವು ಮರಗಳಲ್ಲಿ ಅವಶ್ಯಕತೆ ಇಲ್ಲದಿರೋ ಕೊಂಬುಗಳು ಇರುತ್ತಲ್ಲ, അതിനെന്ത് ചെയ്യും? ಅದನ್ನೇನ್ ಮಾಡ್ತಾರೆ? അവയെ കൊത്തിക്കളയും. ಅದನ್ನ ಕಡ್ದಾಕ್ತಾರೆ. കാപ്പിയൊക്കെ കാണുന്നില്ലേ? കാപ്പി ಕಾಫಿ ಎಲ್ಲ ನೀವು ನೋಡಿದಿರಲ್ಲ, ಕಾಫಿ ಗಿಡಗಳು. ബാക്കിയോട് നല്ലതായിട്ട് വരാൻ വേണ്ടി ಆದ್ರೆ ಇನ್ನು ಉಳಿದ ಕೊಂಬೆಗಳು ಚೆನ್ನಾಗಿ ಬರೋದಕ್ಕಾಗಿ ಬೇಡದೇ ಇರೋ ಕೊಂಬೆಗಳನ್ನು ಕಡ್ದಾಕ್ತಾರೆ. കൊമ്പിനെ കൊത്തിക്കളയുന്നതാ. ಆ ಕೊಂಬೆಯನ್ನು ಕಡ್ದಾಕುವಂತದ್ದು ಯಾವುದು? പരിശുദ്ധ ആലോചന പറയുമ്പോൾ ಪವಿತ್ರಾತ್ಮ ನಮಗೆ ಆಲೋಚನೆ ഈ ಇಡುವಾಗ കൊമ്പ് വേണ്ട, ಈ ಕೊಂಬೇಡ, ഈ കോപം വേണ്ട, ಈ ಕೋಪ ಬೇಡ, ഈ മോഹം വേണ്ട. ಈ ಮೋಹ ಬೇಡ. പരിശുദ്ധാത്മാവ് ಪವಿತ್ರಾತ್ಮ ബോധം വരുത്തുമ്പോൾ ಅರಿವನ್ನು ಹುಟ್ಟಿಸುವಾಗ യോഹന്നാൻ സുവിശേഷം ಯೋಹಾನ ಬರೆದ ಸುವಾರ್ತೆ 15:2-3 2-3 ആമേൻ. കായ്ക്കുന്നത് ಫಲ ಕೊಡುವಂತದ್ದು, അധികം കായ്ക്കേണ്ടതിന് ಹೆಚ್ಚು ಫಲ ಕೊಡ್ಲಿಕ್ಕೆ ശക്തി വെളിപ്പാക്കും. ಕೆತ್ತಿ ಅವನ್ ಸರಿಪಡಿಸ್ತಾನೆ. എന്തുകൊണ്ട് ശക്തി വെളിപ്പാക്കും? ಯಾಕೆ ಕೆತ್ತಿ ಸರಿ ಮಾಡ್ತಾನೆ? എബ്രായർ ಇಬ್ರಿಯ 4:12 12 ദൈവവചനം ದೇವರ ವಾಕ್ಯ ഇരുവായുത്തിലുള്ള ಇಬ್ಬಾಯಿ ಕತ್ತಿ ഏത് വാണിനെക്കാളും ಯಾವುದೇ ಇಬ್ಬಾಯಿ ಕತ್ತಿಗಿಂತಲೂ മൂർച്ചയേറിയത് ಹರಿತವಾದದ್ದು, ആത്മാവിനെയും ಆತ್ಮನ സന്ധി മജ്ജകളെയും ಆತ್ಮದ ಮತ್ತು ಅಸ್ಥಿ ಮಜ್ಜೆಗಳ ഹൃദയത്തിലെ ಕೀಲು ಮಜ್ಜೆಗಳ ಮತ್ತು ಹೃದಯದ ആവശ്യത്തെ ചിന്തകളെയും ಅವಶ್ಯಕತೆ ಇರುವ ಎಲ್ಲ ಚಿಂತೆಗಳನ್ನು ആമേൻ ചെത്തി മാറ്റും. ಕೆತ್ತಿ ಅದು ತೆಗೆದುಹಾಕುತ್ತದೆ. ഹല്ലേലൂയ. ആമേൻ. ഈ വീട് വെക്കുമ്പോൾ ഭിത്തി കെട്ടുമ്പോഴേ ಈ ಮನೆ ಕಟ್ಟುವಾಗ ಗೋಡೆ ಕಟ್ತಾರಲ್ಲ, ഞങ്ങളെ അവിടെയുള്ള ചെത്തുകല്ല് വെട്ടുകല്ല് എന്ന് പറയും ഈ കാസർഗോഡ്. ನಮ್ಮ ಕಾಸರಗೋಡು ಸೈಡ್ ಅಲ್ಲಿ ಕಡಿದ ಇಟ್ಟಿಗೆ ಅಂತ ಹೇಳ್ತಾರೆ. ഹല്ലേലൂയ. Hallelujah. അത് കെട്ടുമ്പോൾ അതിനകത്ത് ചിലതൊക്കെ മുഴയൊക്കെ കാണും. ಅದನ್ನ ಕಟ್ಟುವಾಗ ಅದರಲ್ಲಿ ಗೆಡ್ಡೆ ರೀತಿಯಲ್ಲಿ ಬಂದಿರುವಂತ ಇಟ್ಟಿಗೆಗಳಿರುತ್ತೆ, ಊದ್ಕೊಂಡಿರುವಂತ. അതിന്റെ പണിയെടുക്കുന്നവരുണ്ടല്ലോ, ಅದರ ಕೆಲಸ ಮಾಡೋರು ಇಲ್ಲಿ ಇದ್ದೀರಲ್ಲ, അവരത് കല്ല് കെട്ടുന്നതിന് മുമ്പ് ಅವರೊಂದು ಕಲ್ ಕಟ್ಟಕ್ಕಿಂತ ആ ಮುಂಚೆ മുഴയൊക്കെ വേണ്ടി ചെത്തിക്കളയും. ಹೊರಗಡೆ ಬಂದಿರುತ್ತಲ್ಲ ಆ ಕಲ್ಗಳನ್ನೆಲ್ಲ ಕತ್ತರಿಸ್ತಾ ഈ ಇದ್ದಾರೆ. മുഴ ഇരുന്നാലേ ശരിയാകത്തില്ല ചെത്തുമ്പോൾ. ಆ ಗೆಡ್ಡೆ ತರ ಇದ್ರೆ ಅದನ್ನ ಕಟ್ಟುವಾಗ ಸರಿಯಾಗಲ್ಲ. ഹല്ലേലൂയ. ಅಲ್ಲೆಲೂಯ. അമ്മ ഇവര് പണിയെടുക്കുമ്പോൾ ಇವ್ರು ಕೆಲಸ ಮಾಡುವಾಗ ക്ലിയർ ചെയ്യുമ്പോൾ ಕ್ಲಿಯರ್ ಮಾಡುವಾಗ ചെത്തിക്കളയും. ಅದನ್ನ ಕಡಿದು ಬಿಸಾಡ್ತಾರೆ. അതേപോലെ ಇದೇ ರೀತಿ പരിശുദ്ധാത്മാവ് ಪವಿತ್ರಾತ್ಮನು പാപത്തെക്കുറിച്ചും ಪಾಪದ ಕುರಿತು, നീതിയെക്കുറിച്ചും ನೀತಿಯ ಕುರಿತು ബോധം വരുത്തുമ്പോൾ ಅರಿವನ್ನು ഈ ಹುಟ್ಟಿಸುವ ആവശ്യത്തെ മുഴ, ಈ ಬೇಡದೆ ಇರುವಂತ ಗೆಡ್ಡೆ, മോഹത്തിന്റെ മുഴ, ಮೋಹದ ಗೆಡ್ಡೆ, ഇരുവായിട്ടുള്ള വാള് ಆ ಗೆಡ್ಡೆಯನ್ನ ಇಬ್ಬಾಯಿ ಕತ್ತಿ, പരിശുദ്ധാത്മ എടുത്ത് ഒറ്റ ചെത്താണ്. ಆ ಇಬ್ಬಾಯಿ ಕತ್ತಿಯನ್ನು ಇಟ್ಕೊಂಡು ಪವಿತ್ರಾತ್ಮನು ಒಂದೇ ಒಂದು ಕಡಿತವನ್ನ ಕಡಿತಾರೆ. ആ മോഹത്തിന്റെ റൂട്ട് ಆ ಮೋಹದ ದಾರಿ ನಮ್ಮನ್ನ ಬಿಟ್ಟು ಹೋಗ್ತದೆ. നമ്മളെ ക്ലീൻ ചെയ്യാൻ വേണ്ടി ನಂತರ ಪುನಃ ನಮ್ಮನ್ನ ಕ್ಲೀನ್ ಮಾಡ್ತಾರೆ ಪವಿತ್ರಾತ್ಮ, ಪುನಃ ಸಿದ್ಧ ಮಾಡ್ತಾ ಇರ್ತಾನೆ. പരിശുദ്ധാത്മ ലക്ഷ്യം, ಅದರ ಅರ್ಥ ಆ ಪವಿತ್ರಾತ್ಮನ ಗುರಿ തന്റെ മണവാളനെ യോഗ്യമായിട്ടൊരു മണവാട്ടി ചെയ്ത് മാറണം. ತನ್ನ ಮೊದಲಿಂಗನಾದ ಯೇಸುವಿಗೆ ತಕ್ಕ ಮೊದಲಿಗಿತ್ತಿಯಾಗಿ ಇವರು ಮಾರ್ಪಡಬೇಕು ಅನ್ನುವಂಥದ್ದಾಗಿದೆ ಪವಿತ್ರಾತ್ಮನ ಗುರಿ. എല്ലാരും സിമ്പിൾ ആയിട്ട് പാടുകയാണ്. ಎಲ್ಲರೂ ಸಿಂಪಲ್ ಆಗಿ ಆಡ್ತಾರೆ, ഞാനും പോകും കർത്താവിന്റെ വരവില്. ನಾನು ಹೋಗಿದ್ದೇನೆ ಕರ್ತನ ಬರುವಿಕೆ. ഹല്ലേലൂയ. പക്ഷെ ദൈവ പൈതലേ, ಆದ್ರೆ ದೇವರ ಮಗುವೆ, പല കാര്യങ്ങളുടെ വചനത്തോടെ പറഞ്ഞിട്ടുണ്ട്. ಅನೇಕ ಕಾರ್ಯಗಳನ್ನ ವಾಕ್ಯದ ಮೂಲಕ ದೇವರು ಹೇಳಿದ್ದಾರೆ. പകല പരിശുദ്ധ പറയുന്നു, ಈ ಹಗಲು ದೇವರ ಆತ್ಮನ ഈ ಹೇಳ್ತಿದ್ದಾನೆ. ട്രാക്കിൽ കൂടി ഓടണമെങ്കിൽ ಈ ಟ್ರ್ಯಾಕ್ ಅಲ್ಲಿ ಓಡ್ಬೇಕಾದ್ರೆ ഒന്ന് ആദ്യം പേര് കൊടുക്കണം. ಒಂದು ಮೊದಲನಾಗಿ ಜೀವಬಂಧನ ಪಟ್ಟಿಯಲ್ಲಿ ಹೆಸರು ರಿಜಿಸ್ಟರ್ ಮಾಡಬೇಕು. ആ പേര് ജീവവസ്തുവിലാണ് കൊടുക്കേണ്ടത്. ಆ ಹೆಸರು ನಾವು ಕೊಡಬೇಕಾಗಿರೋ ಜೀವಬಂಧನ ಪಟ್ಟಿಯಲ್ಲಾಗಿದೆ. ട്രാക്കിൽ കയറണം. ಎರಡನೇದು ನಾವು ಟ್ರ್ಯಾಕ್ ಅಲ್ಲಿ ನಿಂತ್ಕೋಬೇಕು. ദൈവത്തിന്റെ അടിസ്ഥാനം. ಟ್ರ್ಯಾಕ್ ಎಂಬುದಾಗಿ ಹೇಳಿದ್ರೆ ದೇವರ ವಾಕ್ಯದ ಅಸ್ಥಿವಾರ. ഓടിക്കുന്നത് പരിശുദ്ധാത്മാവാണ്. ನಮ್ಮನ್ನ ಓಡಿಸುವವನು ಪವಿತ್ರಾತ್ಮನು.
ഹല്ലേലൂയ. 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 ആമേൻ. ഇങ്ങനെയുള്ള പരിശുദ്ധ വെളിപ്പെടുത്തുമ്പോൾ നിങ്ങൾ സന്തോഷിക്കും. കാരണം അങ്ങനെ ನಷ್ಟപ്പെട്ടു പോയത്. ಈ ರೀತಿಯಲ್ಲಿ ಪವಿತ್ರಾತ್ಮನು ನಿಮಗೆ ಪ್ರಕಟ ಮಾಡಿ ಕೊಡುವಾಗ ನೀವು ಸಂತೋಷ ಪಡಬೇಕು. ಯಾಕಂದ್ರೆ ನಾವು ಯಾರು ಕೂಡ ನಷ್ಟಪಟ್ಟು ಹೋಗಬಾರದು. എന്തിനെങ്ങനെ ഒരുക്കുന്നേ? ಯಾಕೆ ಈ ತರ ಸಿದ್ಧ ಮಾಡೋದು? ഈ മണവാളന്റെ ക്വാളിറ്റിയിലേക്ക് വരാൻ വേണ്ടി. ಈ ಮದಲಿಂಗನ ಗುಣಮಟ್ಟಕ್ಕೆ ಬರುವುದಕ್ಕೆ. അത് ഇവിടെ വെച്ച് വരത്തില്ല. ಅದು ಇಲ್ಲಿ ಬರಲ್ಲ. വരേണ്ട എല്ലാ റൂട്ടും ശരിയാവും. ಬರ್ಬೇಕಾದ ಎಲ್ಲ ದಾರಿಯೂ ಸರಿಯಾಗಿದೆ. ಆ ಗುಣಮಟ್ಟ ಬರ್ಬೇಕಾದ ಎಲ್ಲ ದಾರಿ. കാഹളം മുഴങ്ങുമ്പോൾ, ನಂತರ ತುತ್ತೂರಿ ಧ್ವನಿಸುವ പരിശുദ്ധ നമ്മുടെ മേൽ വരുമ്പോൾ, ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ രൂപാന്തര ശരീരമാണ്. ನಮಗೆ ರೂಪಾಂತರ ಶರೀರ ಲಭಿಸುತ್ತದೆ. അങ്ങനെയാണ് ഈ ഒരുക്കം പൂർണ്ണമാകുന്നത്. ಅವಾಗಿದೆ ನಮ್ಮ ಸಿದ್ಧತೆ ಪರಿಪೂರ್ಣವಾಗುವುದು. ആ രൂപാന്തരത്തിലൂടെ നമ്മൾ പറന്നു വരുന്നത്. ಆ ರೂಪಾಂತರ ಶರೀರದೊಂದಿಗೆ ಆಗಿದೆ ನಾವಿಲ್ಲಿಂದ ಏರಿ ಹೋಗುವುದು. ആരല്ലേ പാട്ടുകാരൻ പാടുന്നത് പോലെ ಹಾಡುಗಾರ ಆಡುವ ಹಾಗೆ പ്രാക്കളെ പോൽ നാം പറന്നുയരും. ഹല്ലേലൂയ. ആ തലത്തിൽ പറന്നു വരണമെങ്കിൽ ಪಾರಿವಾಳದಂತೆ ನಾನು ಹಾರಿ ಹೋಗುತ್ತೇನೆ ಎಂಬುದಾಗಿ ಹಾಡು ಹೇಳುವ ಪ್ರಕಾರ ಆ ಹಂತದಲ್ಲಿ ನಾವು ಹಾರಬೇಕಾದ್ರೆ ആരും കർത്താവിന്റെ വരവിൽ പോകാതിരിക്കാൻ ആഗ്രഹിക്കുന്നവർ എല്ലാവരും പോകാൻ ആഗ്രഹിക്കുന്നു. ಯಾರು ಕರ್ತನ ಬರುವಿಕೆಯಲ್ಲಿ ಹೋಗದ್ ಬೇಡ ಎಂಬುದಾಗಿ ಆಸೆ ಪಡ್ತಿಲ್ಲ. ಎಲ್ಲರೂ ಹೋಗುವುದಕ್ಕಾಗಿ ಬಯಸೋಬರೇ ಆಗಿದ್ದಾರೆ. ഹല്ലേലൂയ. ആമേൻ. അങ്ങനെ ദൈവമക്കൾ നിങ്ങൾ ഇത് ചെയ്തിരിക്കണം. ಆಗಿರುವುದಾದ್ರೆ ದೇವರ ಮಕ್ಕಳಾದ ನೀವು ಇದನ್ನ ಮಾಡಿರ್ಬೇಕು. ഹല്ലേലൂയ. ആമേൻ. അപ്പോസ്തലന്മാരിലൂടെ ಅಪೊಸ್ತಲರ ಮೂಲಕ വ്യക്തമായിട്ട് തെളിയിച്ചിരിക്കുകയാണ്. ವ್ಯಕ್ತವಾಗಿ ಸ್ಪಷ್ಟವಾಗಿ ದೇವರು ತಿಳಿಸಿದ್ದಾರೆ. ഓട്ടക്കളത്തിൽ ഓടുന്നവർ അനേകർ. ರಣರಂಗದಲ್ಲಿ ಓಡುವಂತವರು ಅನೇಕರು. ഒരുവൻ ബിരുദം പ്രാപിക്കുന്നു. ಒಬ್ಬನು ಮಾತ್ರ ಬಿರುದ ನೋಡಿಕೊಳ್ತಾರೆ. ജീവിതത്തിൽ പേരില്ലാത്തവനെ ಜೀವಭದ್ರ ಪಟ್ಟಿಯಲ್ಲಿ ಹೆಸರು ಯಾರು എടുക്കത്തില്ല. ಅವರನ್ನ ಟ್ರ್ಯಾಕ್ ತಗೊಳ್ಳೋದಿಲ್ಲ. അതെ, ട്രാക്കിന് വെളിയിൽ ഓടിയവനെ ഫസ്റ്റ് ഓടിയിട്ടും കിട്ടിയില്ല. ಅದಕ್ಕೆ ಆಗಿದೆ ಟ್ರ್ಯಾಕ್ ಇಂದ ಹೊರಗಡೆ ಓಡಿದವನು ಫಸ್ಟ್ ಓಡಿದ್ರು ಕೂಡ ಅಲ್ಲಿ ಅವನಿಗೆ ಬಿರುದು ಸಿಗಲಿಲ್ಲ. ട്രാക്കിൽ നിങ്ങൾക്ക് ഒരു സംശയം വരും. അവിടെ ನಿಮ್ಗೊಂದು ಸಂಶಯ ಬರ್ಬೋದಲ್ಲ. ട്രാക്കിൽ അനേകർ ഓടുന്നുണ്ടല്ലോ. ಟ್ರ್ಯಾಕ್ ಅಲ್ಲಿ ಅನೇಕರು ಓಡ್ತಾರಲ್ಲ. ഒരുവൻ ബിരുദം പ്രാപിക്കുന്ന പറയാൻ കാരണം എന്തുവാ? ಮತ್ತೆ ಏತಕ್ಕೆ ಒಬ್ಬನು ಮಾತ್ರ ಬಿರುದನ್ನು ಹೊಂದ್ಕೊಳ್ತಾನೆ ಅಂತ ಹೇಳ್ತಿರೋದು? അത് ഫസ്റ്റ് ഓടി എത്തുന്നവനല്ലേ. ಆದ್ರೆ ಮೊದಲು ಓಡಿ ಆ ಮಾತಿನ ಅರ್ಥ ಮೊದಲು ಓಡಿ ತಲುಪುವವನಲ್ವಾ? അപ്പൊ ബാക്കിയുള്ള ട്രാക്കിലൂടെ അല്ലേ ഓടിയത്. ಹಾಗಾದ್ರೆ ಇನ್ನು ಉಳಿದವರು ಟ್ರ್ಯಾಕ್ ಅಲ್ಲಿ ಓಡಿಲ್ವಾ? അവർക്ക് എന്താ കിട്ടാത്തത്? ಅವ್ರಿಗೆ ಯಾಕೆ ಬಿರುದು ಸಿಗಲಿಲ್ಲ? എന്താ ഒരുവൻ മാത്രം ബിരുദം പ്രാപിക്കുന്നത്? ಯಾಕೆ ಒಬ್ಬನು ಮಾತ್ರ ಬಿರುದನ್ನು ಹೊಂದ್ಕೊಳ್ತಾನೆ? പൗലോസ് കാണിക്കുന്നത് ಅದಕ್ಕೆ ಪೌಲನಲ್ಲಿ ತೋರಿಸ್ತಿರೋದು ഉദാഹരണമായിട്ടാണ്. ಒಂದು ಉದಾಹರಣೆ ರೀತಿಯಲ್ಲಾಗಿದೆ ಇದನ್ನ ಹೇಳ್ತಿರೋದು. ഫസ്റ്റ് സമ്മാനം ಮೊದಲು ತಲುಪುವವನಿಗಾಗಿದೆ ಅಲ್ಲೆಲೂಯ ಸನ್ಮಾನ. അങ്ങനെ അടുത്ത നിയമം ಅದಾಗಿದೆ ಅಲ್ಲಿ ನಿಯಮ. എന്നാൽ ಆದ್ರೆ ഇവിടെ ഇത് ഉദ്ദേശിക്കുന്നത് ಇಲ್ಲಿ ಏನನ್ನು ಉದ್ದೇಶಿಸ್ತಾ ಇದೆ ಅಂದ್ರೆ ആമേ ഫസ്റ്റ് എന്ന് പറയുന്നത് ಮೊದಲು ತಲುಪುವನು ಅಂತ ಹೇಳಿದ್ರೆ സഭ അനേക സഭകളുണ്ട്. ಸಭೆ ಅಂತ ಹೇಳುವಾಗ ಅನೇಕ ಸಭೆಗಳಿದೆ. അപ്പോസ്തല ഉപദേശ പ്രകാരം, ಅಪೊಸ್ತಲರ ಉಪದೇಶ ಪ್ರಕಾರ, യേശു കാണിച്ച മാതൃ പ്രകാരം, ಯೇಸು ತೋರಿಸಿದ ಮಾದರಿ ಪ್ರಕಾರ, പരിശുദ്ധാത്മാവിന്റെ ആലോചന പ്രകാരം ಪವಿತ್ರಾತ್ಮನ ಆಲೋಚನೆ ಪ್ರಕಾರ പോകുന്ന സഭയാണ് ಹೋಗುವ ಸಭೆಯಾಗಿದೆ. ഫസ്റ്റ് ഓടി ബിരുദം പ്രാപിക്കുന്നത്. ಮೊದಲು ಓಡಿ ಬಿರುದನ್ನ ಹೊಂದಿಕೊಳ್ಳುವುದು അതവിടെ ഉദ്ദേശിക്കുന്നത്. ಅದಾಗಿದೆ ಪೌಲನಲ್ಲಿ ಉದ್ದೇಶಿಸ್ತಾ ಇರೋದು. ട്രാക്ക് ഇഷ്ടം പോലെ ഉണ്ട്. ಟ್ರ್ಯಾಕ್ ಬೇಕಾದಷ್ಟಿದೆ. സഭ ഇഷ്ടം പോലെ ഉണ്ട്. ಸಭೆಗಳು ಬೇಕಾದಷ್ಟಿದೆ. ഹല്ലേലൂയ. കരപ്പെടുക്കത്താവിനെ സൂചിച്ചാട്ടെ. ಕರಗಳೆನ್ನುತ್ತ ದೇವರಿಗೆ ಸ್ತೋತ್ರ ಮಾಡು. എന്തിനൊക്കെ വിടണം ഓടുമ്പോൾ? ಯಾವುದನ್ನೆಲ್ಲ ಬಿಡಬೇಕು ಓಡುವಾಗ? ഹല്ലേലൂയ. ആമേൻ. 2 തിമോഥെയോസ് 2:22 വായിച്ചാട്ടെ. 2 ತಿಮೋಥಿ 2ನೇ ಅಧ್ಯಾಯ 22 ವಾಕ್ಯವನ್ನು ಓದಿ. ഹല്ലേലൂയ. വായിച്ചാട്ടെ. 2 ತಿಮೋಥಿ 2ನೇ ಅಧ್ಯಾಯ 22ನೇ ವಾಕ್ಯ. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಹಾ. ನೀತಿ, ವಿಶ್ವಾಸ, ಹಾ. ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿರಿ. ಶುದ್ಧ ಹೃದಯವುಳ್ಳವರಾಗಿ ಹಾ. ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಹಾ. ಪ್ರಯಾಸ ಪಡು. മതി. ഹല്ലേലൂയ. ಸಾಕು. എങ്ങനെ ഓടണം? ಹೇಗೆ ಓಡಬೇಕು? ഹല്ലേലൂയ. ಇಲ್ಲಿ ನೋಡ್ರಿ, യൗവന മോഹങ്ങളെ വിട്ടു ഓടണം. ಯೌವನದ ಇಚ್ಛೆಗಳನ್ನ ಬಿಟ್ಟು ಓಡಬೇಕು. എന്താ യൗവന മോഹങ്ങൾ? ಯಾವ್ದಾಗಿದೆ ಯೌವನದ ಇಚ್ಛೆಗಳು? പറയേണ്ട കാര്യമില്ലല്ലോ. ಅದು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. വ്യക്തമായി ഓർപ്പിക്കുന്നു. ಮಿತ್ರಾತ್ಮನ ಸ್ಪಷ್ಟವಾಗಿ ನೆನಪು ಮಾಡ್ತಿದ್ದಾರೆ. യൗവന മോഹങ്ങളെ വിടുന്നില്ലെങ്കിൽ, ಯೌವನದ ಇಚ್ಛೆಗಳನ್ನ ಬಿಡದೇ ಇದ್ರೆ നീ ആഗ്രഹിക്കുന്ന അളവിലേക്ക് നിനക്ക് എത്തിച്ചേരാൻ ನೀನು കഴിയില്ല. ಆಸೆ ಪಡುವಂತ ಆಳತೆಗೆ ನಿನಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. യൗവന മോഹങ്ങൾ പുറകോട്ട് വലിക്കുന്നു. ಯೌವನದ ಇಚ್ಛೆಗಳು ನಿನ್ನನ್ನು ಹಿಂದೆ ಕೆಳೆಯುತ್ತಾ ಇದೆ. പൗലോസ് തിമോഥെയോ ലേഖനത്തിൽ വായിക്കുന്നു. ತಿಮೋಥಿ ಪತ್ರಿಕೆಯಲ್ಲಿ ಪೌಲನ್ ಬರ್ತದನ್ನು ನೋಡ್ತೇವೆ. വ്യക്തമായിട്ട് പറയുന്നു. ಸ್ಪಷ್ಟವಾಗಿ ಹೇಳ್ತಿದ್ದಾನೆ, യൗവന മോഹങ്ങളെ വീട്ടിട്ട് ഓടുക. ಯೌವನದ ಇಚ್ಛೆಗಳನ್ನು ಬಿಟ್ಟು ಓಡಿರಿ. ഈ കാലഘട്ടത്തിൽ ഏറ്റവും കൂടുതലുള്ള സംഭവമാണിത്. ಈ ಕಾಲಘಟ್ಟದಲ್ಲಿ ಬಹಳ ಹೆಚ್ಚಿರುವಂತ ಒಂದು ವಿಷಯವಾಗಿದೆ ಇದು. ഇതിനെ വിട്ടോടാൻ തയ്യാറാണ്. ಇದನ್ನು ಬಿಟ್ಟು ಓಡುವುದಕ್ಕೆ ನೀವು ಸಿದ್ಧವಾಗಿರಿ. ഹല്ലേലൂയ. ആമേൻ. യൗവനത്തിലിരിക്കുന്ന മക്കളെ, ಯವನಸ್ಥರಾಗಿರುವ ಮಕ್ಕಳೇ, നിങ്ങളുടെ പ്രായത്തിൽ ನಿಮ್ಮ ವಯಸ್ಸಲ್ಲಿ അനേക യൗവന മോഹങ്ങൾ, ಅನೇಕ ಯೌವನದ ಇಚ್ಛೆಗಳು ആമേൻ, നിങ്ങളെ നിത്യതയിൽ എത്താതിരിക്കാൻ വേണ്ടി ನೀವು ನಿತ್ಯ ಜೀವಕ್ಕೆ ತಲುಪದೇ ಇರುವುದಕ್ಕಾಗಿ പിശാച് പല തന്ത്രങ്ങളും മെനയുമ്പോൾ ಸೈತಾನನು ಅನೇಕ ತಂತ್ರಗಳನ್ನ ತರುವಾಗ ദൈവാത്മാവ് പറയുന്നു, ದೇವರಾತ್ಮ ಹೇಳ್ತಿದ್ದಾರೆ, യൗവന മോഹങ്ങളെ നീ വിട്ടോടണം. ಯೌವನದ ಇಚ್ಛೆಗಳನ್ನ ಬಿಟ್ಟು ನೀನು ಓಡಬೇಕು. അല്ലാതെ ഓടിയവർക്ക് ഓടാൻ പറ്റത്തില്ല. ಅಲ್ಲದೆ ಓಡುವವನು ಓಡ್ಲಿಕ್ಕಾಗಲ್ಲ. കൃപാവരത്തിൽ നിറയാൻ പറ്റത്തില്ല. കൃപാവരത്തിൽ നിറയാൻ പറ്റത്തില്ല. ಕೃಪಾವರದಿಂದ ತುಂಬಲ್ಪಡ್ಲಿಕ್ಕಾಗಲ್ಲ. പരിശുദ്ധം നിറയാൻ പറ്റത്തില്ല. ಪವಿತ್ರಾತ್ಮದಿಂದ ತುಂಬಲ್ಪಡ್ಲಿಕ್ಕಾಗಲ್ಲ. സന്തോഷിക്കാൻ പറ്റത്തില്ല. ಸಂತೋಷ ಪಡ್ಲಿಕ್ಕಾಗಲ್ಲ. സമാധാനിക്കാൻ പറ്റത്തില്ല. ಸಮಾಧಾನ ಹೊಂದಲಿಕ್ಕಾಗಲ್ಲ. എന്നും ദുഃഖവും സങ്കടവും, ಯಾವಾಗ್ಲೂ ದುಃಖ ಸಂಕಟ, എന്നും പരാജയം. ಯಾವಾಗ್ಲೂ ಸೋಲು. അതിന്റെ കാരണം ಅದು ಕಾರಣ യൗവന മോഹങ്ങളെ ಯೌವನದ ಇಚ್ಛೆಗಳನ್ನ കളയാത്തതുകൊണ്ട് ಬಿಟ್ಟು ಬಿಡದೇ ಇರೋದ್ರಿಂದ അങ്ങനെയുള്ളവർക്ക് ಹಾಗಿರುವವರಿಗೆ സ്വസ്ഥതയില്ലാതെ ಸಮಾಧಾನ ಇಲ್ಲದೆ അതിന് വേദനപ്പെടുന്നത് ಅನೇಕರು ವೇದನೆ ಪಡುವರು.
പരിശുദ്ധാത്മാവ് പവിത്രാത്മನು പകൽക്കാലം ദർശിക്കുന്നു. ಈ ಹಗಲುಗಳಲ್ಲಿ ನೋಡುತ್ತಿದ್ದಾನೆ. ഏറ്റെടുക്കാൻ കൃപയുള്ളവർ ഏറ്റെടുത്തോ. ಓ ಹಲ್ಲೆಲೂಯಾ. ಈ ಸ್ವೀಕರಿಸಲಿಕ್ಕೆ ಸಿದ್ಧ ಇರುವಂತವರು ಸ್ವೀಕರಿಸಲಿ. യേശുവിന്റെ നാമത്തിൽ, യേശുവിന്റെ നാമത്തിൽ, യേശുവിന്റെ നാമത്തിൽ യൗവന മോഹങ്ങളെ വിട്ടോടുക. ಯವನದ ಇಚ್ಛೆಗಳನ್ನು ಬಿಟ್ಟು ಓಡ್ರಿ. പിന്നെ എന്ത് വിട്ടോടണം? ಇನ್ನೇನನ್ನು ಬಿಡಬೇಕು? എബ്രായ ലേഖനം ಇಬ್ರಿಯ ಪತ್ರಿಕೆ 12ാം അധ്യായം 12ನೇ ಅಧ್ಯಾಯ ആമേൻ 1ാമത്തെ വാക്യം. 1ನೇ ವಾಕ್ಯ. ആ ಇಷ್ಟು ಮಂದಿ ಸಾಕ್ಷಿಯವರು ಹ್ಮ್. ಮೇಘದೋಪಾದಿಯಲ್ಲಿ ಆ. ನಮ್ಮ ಸುತ್ತಲಿರುವುದರಿಂದ ಆ. ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಆ. ಪಾಪವನ್ನು ಆ. ನಾವು ಸಹ ತೆಗೆದಿಟ್ಟು ಆ. ನಂಬಿಕೆಯನ್ನು ಹುಟ್ಟಿಸುವವನು ಆ. ಪೂರೈಸುವವನು ಆಗಿರುವ ಆ. ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಆ. ನಮಗೆ ನೇಮಕವಾದ ಓಟವನ್ನು ಆ. ಸ್ಥಿರಚಿತ್ತದಿಂದ ಓಡೋಣ. Praise the Lord. Praise the Lord. Hallelujah. Hallelujah. എബ്രായ ലേഖനത്തിൽ പൗലോസ് പറയുന്നു. ಇಬ್ರಿಯ ಪತ್ರಿಕೆಯಲ್ಲಿ ಪೌಲನು ಹೇಳ್ತಿದ್ದಾನೆ, എന്താണ് ഈ ലേഖനത്തിൽ ഇങ്ങനെ മാറി മാറി ഇങ്ങനെ പറയാൻ കാരണം? ಯಾಕೆ ಈ ಪತ್ರಿಕೆಗಳಲ್ಲಿ ಅಲ್ಲಲ್ಲಿ ಹೇಳ್ತಿರೋ ಕಾರಣ കർശനമായിട്ട് പാലിക്കേണ്ട കാര്യമായതുകൊണ്ടാണ്. ಇದು ಖಂಡಿತವಾಗಿ ಕಡ್ಡಾಯವಾಗಿ ನಾವು ಪರಿಪಾಲನೆ ಮಾಡಬೇಕಾದಂತ ವಿಷಯವಾಗಿದೆ. ലേഖനങ്ങളിൽ ഓട്ടത്തെ കുറിച്ച് പറയുന്നുണ്ട്. ಯಾಕಂದ್ರೆ ಸರಿಯಾಗಿ ಪತ್ರಿಕೆಗಳಲ್ಲೆಲ್ಲ ಓಟದ ಬಗ್ಗೆ ಬರ್ತಿದೆ. എബ്രായ ലേഖനത്തിൽ വായിക്കപ്പെടുന്നത് ಇಬ್ರಿಯ ಪತ್ರಿಕೆಯಲ್ಲಿ ಓದ್ತೇವೆ, സകല ഭാരവും വിട്ട്, ಎಲ್ಲ ಭಾರವನ್ನ ಬಿಟ್ಟು, സകല പാപവും വിട്ട്, ಎಲ್ಲ ಪಾಪವನ್ನ ಬಿಟ್ಟು സ്ഥിരതയോടെ ഓടുക. ಸ್ಥಿರ ಚಿತ್ತದಿಂದ ಓಡಿರಿ. സ്ഥിരതയോടെ ಸ್ಥಿರ ഓടുക. ಚಿತ್ತದಿಂದ ಓಡ್ರಿ. സ്ഥിരതയോടെ ഓടുക. ಸ್ಥಿರ ಚಿತ್ತದಿಂದ ಓಡ್ರಿ. ആമേൻ. പാപവും ഭാരവും ಪಾಪವನ್ನು ಮತ್ತು ಭಾರವನ್ನು രണ്ട് ഭാഗമാണ്. ಇದು ಎರಡು ಭಾಗವಾಗಿದೆ. പാപം ചെയ്യുന്നവൻ ಪಾಪ ಮಾಡುವವನು എല്ലാവരുടെ മുമ്പിൽ കുറ്റക്കാരനാണ്. ಅವನು ಎಲ್ಲರ ಮುಂದೆ ಅಪರಾಧಿಯಾಗಿದ್ದಾನೆ. ഓടാൻ പറ്റത്തില്ല. ಅವನು ಓಡ್ಲಿಕ್ಕೆ ಆಗಲ್ಲ. പാപം അവനെ ഓടിക്കത്തില്ല. ಪಾಪವು ಅವನಿಗೆ ಓಡ್ಲಿಕ್ಕೆ ಬಿಡಲ್ಲ. ഭാരമുള്ളവൻ ಆದ್ರೆ ಭಾರ ಇರುವವನು പക്ഷെ കുറ്റക്കാരനായിരിക്കണമെന്നില്ല. ಒಮ್ಮೆ ಅವನು ಅಪರಾಧಿ ಆಗದೆ ಇರ್ಬೋದು, പക്ഷേ ಆದ್ರೆ അവന് ഓടാൻ പറ്റത്തില്ല. ಅವನಿಗೂ ಓಡ್ಲಿಕ್ಕೆ ಆಗಲ್ಲ. കാരണം ഈ ഭാരം ಯಾಕಂದ್ರೆ ಈ ಭಾರ എപ്പോഴും അവന്റെ മനസ്സിൽ വന്നിട്ട് ಯಾವಾಗ್ಲೂ ಇವನ ಮನಸ್ಸಲ್ಲಿ ಬಂದು അവനെ സന്തോഷിപ്പിക്കുന്നില്ല. ಅವನನ್ನ ಸಂತೋಷ ಪಡ್ಲಿಕ್ಕೆ ഏത് ಬಿಡ್ತಿಲ್ಲ. വചനം കേട്ടാലും, ಯಾವ ವಾಕ್ಯ ಕೇಳಿದ್ರು, ഏത് ಆಲೋಚನೆ കേട്ടാലും, ಯಾವ ಆಲೋಚನೆ ಕೇಳಿದ್ರು, യേശുവിനെ കുറിച്ച് എന്ത് പറഞ്ഞു, ಯೇಸುವಿನ ಕುರಿತು ಏನ್ ಹೇಳಿದ್ರು, അങ്ങനെയുള്ളൊരു സന്തോഷം. ಆಗಿರುವ ಸಂತೋಷ ಅಷ್ಟೇ. വീണ്ടും ಪುನಃ കാർമേഘം കൂടുന്ന പോലെ ಕಾರ್ ಮೋಡ ಬರುವ ಹಾಗೆ അവന്റെ അകത്ത് ಅವನ ಒಳಗಡೆ പലവിധമായ ചിന്തകൾ ಅನೇಕ ವಿಧವಾದ ಚಿಂತೆಗಳನ್ನು ഭാരപ്പെടുത്തി ಭಾರಪಡಿಸಿ ഭാരത്തിലൂടെ നടക്കുന്ന, ಭಾರದೊಂದಿಗೆ ನಡೆಯುವ, ഭാരത്തിലൂടെ ജീവിക്കുന്ന ಭಾರದಲ್ಲಿ ಜೀವಿಸುವ അങ്ങനെയുള്ളവർക്ക് ಹಾಗಿರುವವರಿಗೆ അവരൊരു പക്ഷെ പാപം ചെയ്തില്ലായിരിക്കാം, ಅವರು ಪಾಪ ಮಾಡದೇ ಇರ್ಬೋದು, പക്ഷെ അവർക്ക് ഓടാൻ കഴിയത്തില്ല. ಆದ್ರೆ ಅವ್ರಿಗೆ ಓಡಕ್ಕಾಗಲ್ಲ. അതുകൊണ്ട് പൗലോസ് പറയുന്നു, ಅದಕ್ಕೆ ಪೌಲ ಹೇಳ್ತಾನೆ, ഭാരത്തെ വിട്ടുകളയുക. ಭಾರವನ್ನ ಬಿಡಿರಿ. അതുകൊണ്ട് സങ്കീർത്തനം പറയുന്നു, ಕೀರ್ತನೆ ಭಾಗ ಹೇಳುತ್ತೆ, ആമേൻ, സകല ഭാരവും വിട്ടുകളയുക. ನಿಮ್ಮ ಎಲ್ಲಾ ಭಾರಗಳನ್ನ ಬಿಡಿರಿ. അതുകൊണ്ട് യെശയ്യാ പറയുന്നു, ಅದಕ್ಕೆ ಯೆಶಾಯ ಹೇಳ್ತಾನೆ, നമ്മുടെ സകല ഭാരങ്ങളും അവൻ ക്രൂശിലേക്ക് എടുത്തു. ನಮ್ಮ ಎಲ್ಲಾ ಭಾರಗಳನ್ನು ಅವನು ಶಿಲುಬೆಯಲ್ಲಿ ಹೊತ್ತನು. നാം ചുമക്കേണ്ട എല്ലാ ഭാരവും ನಾವು ಹೊರಬೇಕಾದ ಎಲ್ಲಾ ಭಾರವನ್ನ നമ്മളിൽ നിന്ന് അവൻ എടുത്ത് മാറ്റി കഴിഞ്ഞു. ನಮ್ಮಿಂದ ಅವನು ತೆಗೆದುಹಾಕಿದ್ದಾನೆ. അത് എടുത്ത് വെക്കുന്നതകത്ത് ಇನ್ನು ಪುನಃ ನೀನು ಅದನ್ನ ತೆಗೆದು ಒಳಗಿಡ್ಕೋಬೇಡ. ഇത് ഓരോ ഭാരങ്ങളും, ನೀವು ಹೊರುವಂತ ಒಂದೊಂದು ಭಾರಗಳು, സകല ഭാരവും ಎಲ್ಲಾ ಭಾರಗಳು, ആ ക്രൂശിന്റെ വെയിറ്റ് ഉണ്ടല്ലോ, ಆ ಶಿಲುಬೆಯ ಭಾರ ಇದೆಯಲ್ಲ, യേശു കുരിശെടുക്കേണ്ട ആവശ്യമില്ല. ಯೇಸು ಶಿಲುಬೆ ಹೊರಬೇಕಾದ ಅವಶ್ಯಕತೆ ಇಲ್ಲ. ശാപത്തിന്റെ കുരിശിൽ മരിച്ചാൽ മതി. ಶಾಪಕ್ಕಾಗಿ ಶಿಲುಬೆಯನ್ನು ಸತ್ತರೆ ಸಾಕಿತ್ತು. കുരിശ് ചുമന്നതിന്റെ കാരണം ಆದ್ರೆ ಶಿಲುಬೆಯನ್ನು ಹೊತ್ತದಕ್ಕೆ ಕಾರಣ കുരിശ് ഭയങ്കര ഭാരമുള്ളതായിരുന്നു. ಈ ಶಿಲುಬೆ ಬಹಳ ಭಾರವುಳ್ಳದಾಗಿತ್ತು. എന്റെ നിങ്ങളുടെ ഭാരമാണ് ഈ ചുമന്നുകൊണ്ട് ನನ್ನ ಮತ್ತು ನಿಮ್ಮ ಭಾರವಾಗಿದೆ ಯೇಸು ಅಲ್ಲಿ ಹೊತ್ಕೊಂಡು ಹೋಗ್ತಾ ಇರುವಂತದ್ದು. ഭാരം നിങ്ങൾ വെക്കരുത്. ಇನ್ನು ಆ ಭಾರವನ್ನು ಪುನಃ ನಿಮ್ಮ ಮೇಲೆ ಹೊರಬೇಡ್ರಿ. യേശു എടുത്ത ഭാരം നിങ്ങൾ തിരിച്ചു കൊണ്ടുവരും. ಯೇಸು ನಿಮ್ಮಿಂದ ತೆಗೆದಂತ ಭಾರವನ್ನು ಪುನಃ ನೀವ್ಯಾಕೆ ತಗೊಳ್ತೀರಿ? കാരണങ്ങൾക്കാണ് ഭാരത്തിന്. ಅನೇಕ ಕಾರಣಗಳಿರ್ಬೋದು ಭಾರ ಪಡ್ಲಿಕ್ಕೆ. ദൈവങ്ങൾ പറയുന്നു, ಆದ್ರೆ ದೇವರು ಹೇಳ್ತಿದ್ದಾರೆ, ಅದನ್ನ ಇಡಬೇಡ್ರಿ, ഇതൊക്കെ വിട്ടുകളയുക, ಅದನ್ನ ಬಿಟ್ಟು ಬಿಡ್ರಿ, വിട്ടുകളയുക. ಬಿಟ್ಟು ಬಿಡ್ರಿ. അല്ലെങ്കിൽ ഓടാൻ കഴിയത്തില്ല. ಇಲ್ಲದಿದ್ರೆ ನೀವು ಓಡ್ಲಿಕ್ಕೆ ಆಗಲ್ಲ. നിന്റെ കിരീട നഷ്ടമാകും. ಅಲ್ಲಿ ಓಡದಿದ್ರೆ ನಿಮ್ಮಲ್ಲಿ ಕಿರೀಟ ನಷ್ಟವಾಗುತ್ತೆ. നിനക്ക് ലക്ഷ്യത്തെത്താൻ പറ്റത്തില്ല. ಆದ ಕಾರಣ ನಿನ್ನ ಗುರಿಗೆ ನೀನು ತಲುಪಕ್ಕಾಗಲ್ಲ. വാഗ്ദത്തം പ്രാപിക്കാൻ പറ്റത്തില്ല. ವಾಗ್ದಾನವನ್ನು ಹೊಂದ್ಕೊಳ್ಳಿಕ್ಕಾಗಲ್ಲ. ഭാരത്തെ വിട്ടുകളയുക. ಭಾರವನ್ನು ಬಿಟ್ಟು ಬಿಡ್ರಿ, സകല ഭാവത്തെ വിട്ടുകളയുക. ಎಲ್ಲ ಪಾಪವನ್ನು ಬಿಟ್ಟು ಬಿಡ್ರಿ. ഈ ഭാരം ഇരുന്നാൽ, ಈ ಭಾರ ನಮ್ಮಲ್ಲಿದ್ರೆ, ഉദാഹരണം ഒരു കാര്യം പറയാം. ಒಂದು ಉದಾಹರಣೆ ಹೇಳ್ತೇನೆ. ഇവിടെ നമ്മളത് ഓടാൻ പോവുകയാണ്. ಇಲ್ಲಿಂದ ನಾವು ಓಡಕ್ ಹೋಗ್ತಿದ್ದೇವೆ ಅಂತ ತಿಳ್ಕೊಂಡು നമ്മളെല്ലാവരും കൂടി ഓടുകയാണ്. ನಾವೆಲ್ಲರೂ ಸೇರಿ ಒಂದು എത്ര ಓಟ. ഓട്ടം പറഞ്ഞാലും ಎಷ್ಟು ಓಡಿದ್ರು നമ്മുടെ അകത്ത് ഒരു 50 കിലോ ഭാരം ഇരുന്നാൽ ನಮ್ಮ ಮೇಲೊಂದು 50 kg ಭಾರ ಇದ್ರೆ നമുക്ക് ഓടാൻ പറ്റുമോ? ನಮ್ಗೆ ಓಡ್ಲಿಕ್ಕೆ ಆಗುತ್ತಾ? ഓടാൻ പറ്റത്തില്ല. ಓಡ್ಲಿಕ್ಕೆ ಆಗಲ್ಲ. ഞാൻ പറഞ്ഞു, ഇതേപോലെ ಇದೇ ರೀತಿ ആത്മീയ തലത്തിൽ ಆತ್ಮಿಕ ಜೀವಿತದಲ್ಲಿ ഭാരമുള്ളവർക്ക് ಭಾರ ಇರುವವರಿಗೆ സന്തോഷിക്കാൻ കഴിയത്തില്ല. ಸಂತೋಷ ಪಡ್ಲಿಕ್ಕೆ ಆಗಲ್ಲ. വിടുതൽ പ്രാപിക്കാൻ കഴിയത്തില്ല. ಬಿಡುಗಡೆ ಹೊಂದ್ಕೊಳ್ಳಿಕ್ಕೆ ಆಗಲ್ಲ. സമാധാനം കിട്ടുന്നില്ല. ಸಮಾಧಾನ ಸಿಗಲ್ಲ. ಕಾರಣ അവന് ഓടാൻ കഴിയാത്തതുപോലെ ಈ ಭಾರ ಹೊತ್ಕೊಂಡಿರುವ ಮನುಷ್ಯ ಓಡ್ಲಿಕ್ಕೆ ಆಗದೆ ಇರೋ ರೀತಿಯಲ್ಲೇ പ്രാപിക്കാൻ പറ്റുന്നില്ല. ಕೂತು ಇವನಿಗೆ ಹೊಂದ್ಕೊಳ್ಳಿಕ್ಕೆ ಆಗಲ್ಲ. അതുകൊണ്ട് ഇന്ന് പകൽ നമ്മൾ എന്തിനാണ് നമ്മൾ ഈ ഭാരം വയ്ക്കുന്നത്? ಈ ಯಾತಕ್ಕಾಗಿದೆ ನಮಗೆ ಈ ಭಾರ? ഹല്ലേലൂയ. നമ്മൾ ഭാരം വെക്കേണ്ട ഒരു കാര്യമില്ല. ನಾವು ಭಾರವನ್ನು ಹೊರಬೇಕಾದ ಯಾವ ഭാരങ്ങൾ വരും സാധാരണ. ಭಾರಗಳು ಸಾಧಾರಣವಾಗಿ ಬರುತ್ತೆ. അത് നമ്മൾ എടുക്കുന്ന ആവശ്യമില്ല. ಅದನ್ನ ನಾವು ಹೊರಬೇಕಾದ ಅವಶ್ಯಕತೆ ಇಲ್ಲ. ഞാൻ ഇന്ന് അനുഭവിക്കുന്ന ഭാരമുണ്ടല്ലോ, ನಾನು ಇವತ್ತು ಅನುಭವಿಸುವ ಭಾರ ಇದೆಯಲ್ಲ, ക്രൂശ് നോക്കണം. ಆ ಶಿಲುಬೆಯನ್ನು ನೋಡಿ. ഇതാ യേശു ചുമന്നുകൊണ്ട് പോകും. ಈಗ ಯೇಸು ಹೊತ್ಕೊಂಡು ಹೋಗುತ್ತಿದ್ದಾರೆ. ഞാൻ വഹിക്കുന്നത് യേശു ചുമന്നുകൊണ്ട് പോകുന്നത്. ನಾನು ಹೊರಬೇಕಾದದನ್ನ ಯೇಸು ಹೊತ್ತು ಹೋಗುತ್ತಿದ್ದಾರೆ. നമ്മളിതിനെ വെച്ചിരിക്കുന്നു. ಮತ್ತೆ ಯಾತಕ್ಕಾಗಿ ನಾವು ಪುನಃ ಇದನ್ನ ನಾವು ಹೊರತಿರಲ್ಲ. അത് വിട്ടുകള. ಅದನ್ನು ಬಿಟ್ಟು ಬಿಡ್ರಿ, ಬಿಟ್ಟು ಬಿಡ್ರಿ. സകല ഭാവം ಎಲ್ಲಾ ಪಾಪ വിട്ടു ഓടുക. ಬಿಟ್ಟು ಓಡ್ರಿ. അല്ലാതെ ഓടാൻ കഴിയത്തില്ല. ಅಲ್ಲದೆ ಓಡ್ಲಿಕ್ಕೆ ಆಗಲ್ಲ. എന്താ പാപം ഇരുന്ന് ഓടാൻ കഴിയുന്ന ಪಾಪ ಇದ್ರೆ ಯಾಕೆ ಓಡಕ್ಕಾಗಲ್ಲ പറയാം. ಹೇಳ್ತಾನೆ. ഹല്ലേലൂയ. സിനിമ ഭ്രാന്തപ്പ, സിനിമ ಈ ഭ്രാന്തം. ಸಿನಿಮಾ ಹುಚ್ಚಿರುವವರು ഹല്ലേലൂയ.
യേശുവേ 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 എന്നോട്ട് ഇവരിങ്ങനെ പോവുക. ಯೇಸುವೆ 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 ಅನ್ಕೊಂಡು ಈ ರೀತಿ സൈഡിൽ നോക്കുമ്പോൾ ഒരു പോസ്റ്റ്. ಸೈಡ್ ಅಲ್ಲಿ ನೋಡುವಾಗ ಒಂದು ಪೋಸ್ಟರ್. ഹല്ലേലൂയ. ഹല്ലേലൂയ. അമിതാഭ് ബച്ചന്റെയോ ಅಮಿತಾಬ್ ಬಚ್ಚನ್ದು, ഹല്ലേലൂയ, ಆಮೇಲೆ ഷാരൂഖ് ഖാന്റെ ഒക്കെ ഫോട്ടോ, ಶಾರುಖ್ ಖಾನ್ದು ಫೋಟೋ ಅಲ್ಲಿದೆ. ഒന്ന് രണ്ട് ലേഡിയുടെ ಒಂದು ಇಬ್ರು ಹೆಂಗಸರ ಫೋಟೋ പകുതി തുണിയൊക്കെ കാണത്തുള്ളൂ. ಅರ್ಧ ಬಟ್ಟೆ ಹಾಕಿರುವಂತದ್ದಾಗಿರ್ಬೋದು. ಈ ರೀತಿಯಲ್ಲಿ ನೋಡ್ತಾನೆ. ആ ലേഡിയും ഷാരൂഖ് ഖാൻ ഇവന്റെ കൂടെ വരും. ಅಲ್ಲಿ ಈ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಾ ಇರುವಂತ ಇವನ ಹಿಂದೆ ಆ ಲೇಡಿನು ಶಾರುಖ್ ಖಾನ್ ಜೊತೆಲೇ ಬರ್ತಾರೆ. അത് വീട്ടിൽ പോയിട്ട് മൊബൈൽ എടുത്തിട്ട് അടിക്കും. ಅದನ್ನ ಮನೇಲಿ ಹೋಗ್ಬಿಟ್ಟು ಮೊಬೈಲ್ ಒತ್ತಿ ನೋಡ್ತಾನೆ. പാപം വന്ന് വീണ് കഴിയും. ಪಾಪ ಬಂದು ಬಿದ್ದಾಯ್ತು. ഓടാൻ പറ്റത്തില്ല. ಇನ್ನು ಓಡಕ್ಕಾಗಲ್ಲ. ഹല്ലേലൂയ. ഓടാൻ പറ്റുന്ന ദൈവം. ಓಡಕ್ಕಾಗಲ್ಲ. ഞാൻ ഉദാഹരണം മാത്രം പറയാം. ನಾನೊಂದು ಉದಾಹರಣೆ ಅಷ್ಟೇ ಹೇಳಿದ್ದು. ഹല്ലേലൂയ. ഹല്ലേലൂയ. മകളെ കേൾക്കുന്ന ദൈവം ಈ ಹಗಲು ನನ್ನ ಶಬ್ದ ಕೇಳೋ ದೇವ್ರ ಮಕ್ಕಳು. ഹല്ലേലൂയ. 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 ആമേ കർത്താവ് നിങ്ങളെ സ്നേഹിക്കുന്നുണ്ട്. ಕರ್ತ ನಿಮ್ಮನ್ನು ഈ ಪ್ರೀತಿಸುತ್ತಾನೆ. ശുശ്രൂഷ ചെയ്ത് ആഗ്രഹിച്ചില്ല. ഇത് പറയാൻ വേണ്ടി അല്ല. ಇದನ್ನು ಹೇಳಲಿಕ್ಕಲ್ಲ ನಾನು ಇಲ್ಲಿ ಬಂದು ನಿಂತ್ಕೊಂಡೆ. ഹല്ലേലൂയ. ഞാൻ വെറും ഓട്ടത്തെ കുറിച്ച് ನಾನು പറയാനാണ്. ಕೇವಲ ಓಟದ ಬಗ್ಗೆ ಮಾತ್ರ ಹೇಳಲಿಕ್ಕೆ പക്ഷേ ಬಂದೆ. ദൈവാത്മാവ് ഇന്ന് നമ്മൾ ആരും നഷ്ടപ്പെടാതിരിക്കാൻ ಆದ್ರೆ ನಾವು ಯಾರು ನಷ್ಟವಾಗದೆ ಇರ್ಲಿಕ್ಕಾಗಿ ബോധം വരുത്തുന്ന പരിശുദ്ധാത്മാവ്. ಪರಿಶುದ್ಧಾತ್ಮ ನಮಗೆ ಅರಿವನ್ನು ಹುಟ್ಟಿಸಿದ. ഹല്ലേലൂയ. ആമേൻ. തെറ്റ് നിർത്തി കാണിക്കുന്നു. ತಪ್ಪುಗಳನ್ನ ನಮಗೆ ಎತ್ತಿ ತೋರಿಸಿದ. രക്ഷപ്പെടാൻ വേണ്ടി തെറ്റ് നിർത്തി കാണിക്കുന്നു. ನಾವು ತಪ್ಪಿಸಿಕೊಳ್ಳುವುದಕ್ಕಾಗಿ ರಕ್ಷಿಸಲ್ಪಡುವುದಕ್ಕಾಗಿ ನಮ್ಮ ತಪ್ಪುಗಳನ್ನ ದೇವರು ನಮಗೆ ತೋರಿಸಿದ್ದಾರೆ. ഹല്ലേലൂയ. ഹല്ലേലൂയ. അതേപോലെ തന്നെ ಅದೇ ರೀತಿ ഒരു പെൺകൊച്ചിനെ, ಒಂದು ಹೆಣ್ಣು ಮಗುವನ್ನ, ആ ചെറുക്കൻ ಒಬ್ಬ ಹುಡುಗ ഭയങ്കര സോപ്പിംഗ് കാണിച്ച് ಭಯಂಕರ ಸೋಪಿಂಗ್ ಮಾಡಿ ഒന്ന് ചിരിച്ച് കാണിച്ച ಒಬ್ಬ ಆಳ ನಗಾಡಿ ಮುಖಬದ್ದಲ್ಲಿ ನಗಾಡಿ ತೋರಿಸಿ, ഈ മനസ്സുകൊണ്ട് പെൺകൊച്ചു പോകരുത്. ಆ ಮನಸ್ಸು ಆ ಹುಡುಗನನ್ನು ನೋಡಿ ನಗಾಡದ ಎಂಬ ಮನಸ್ಸನ್ನು ಅದನ್ನ ಒತ್ಕೊಂಡು ಮನಸ್ಸಲ್ಲಿ ಹೋಗ್ಬಾರ್ದು. നിനക്ക് ലക്ഷ്യത്തിലെത്താൻ പറ്റത്തില്ല. ಆ ರೀತಿಯಲ್ಲಿ ಹೋದ್ರೆ ನಿನಗೆ ಗುರಿ ತಲುಪಕ್ಕಾಗಲ್ಲ. തോറ്റു പോകും. ನೀನು ಸೋತೋಗುತ್ತೀಯ. അതുപോലെ തന്നെ പെൺകൊച്ചു തിരിച്ചു കാണിച്ച ಆದ ಕಾರಣ ಅದೇ ರೀತಿಯಲ್ಲಿ ಒಂದು ಹೆಣ್ಣು ಮಗು ನಗಾಡಿದ್ರೆ ഒരു ബ്രദറിനെ സംബന്ധിച്ച് ಒಬ್ಬ ಬ್ರದರ್ಗೆ ಒಂದು ಬ್ರದರ್ನ ಜೀವಿತದಲ್ಲಿ നിങ്ങൾ അതുകൊണ്ട് യാത്ര ചെയ്യരുത്. ನೀವು ಅವಳನ್ನ ನೋಡಿ ನಗಾಡದಲ್ಲ ಎಂಬ ಭಾವನೆ ಹೊತ್ಕೊಂಡು ನಡಿಬಾರದು. ಅದನ್ನ ಡಿಲೀಟ್ ചെയ്ത് ಆಗಲೇ ಅದನ್ನ ಡಿಲೀಟ್ ಮಾಡಬೇಕು. അല്ലെങ്കിൽ നിങ്ങൾക്ക് എത്തേണ്ടത് എത്താൻ പറ്റത്തില്ല. ಅಲ್ಲದೆ ಇದ್ರೆ ನಿಮಗೆ ತಲುಪಬೇಕಾದ ಸ್ಥಳ ತಲುಪಕ್ಕಾಗಲ್ಲ. പരിശുദ്ധാത്മാവിന്റെ ഒരു warning ആണ്. ಇದು ಪವಿತ್ರಾತ್ಮನ ಒಂದು ಎಚ್ಚರಿಕೆ ಆಗಿದೆ. ആത്മാവ് പറയുന്നത് ചെവിയുള്ളവൻ ದೇವರಾತ್ಮ ಹೇಳುವುದನ್ನ ಕಿವಿ ಉಳ್ಳವರು ಕೇಳಲಿ. ഹല്ലേലൂയ. 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 ഇതിനെ കേൾക്കുന്ന ദൈവവേദനയെ ಈ ಶಬ್ದ ಕೇಳೋ ದೇವ್ರ ಮಕ್ಕಳೇ, ഇതിനെ വിട്ടു ഓടുക. ಇದನ್ನ ಬಿಟ್ಟು ಓಡ್ರಿ. എന്തിന്? നമുക്ക് വലിയൊരു പ്രതീക്ഷയുണ്ട്. ಯಾಕೆ? ನಮಗೊಂದು ದೊಡ್ಡ ನಿರೀಕ್ಷೆ ಇದೆ. നമുക്ക് വലിയൊരു വാഗ്ദത്തം ನಮಗೆ കിടക്കുകയാണ്. ದೊಡ್ಡ ವಾಗ್ದಾನ ಇದೆ. ആരായി മാറുന്നുള്ളത്? ನೀನು ಯಾರಾಗತ್ತಿ ಅನ್ನೋದು അതാണ് ഈ ചെറിയ കാര്യത്തിന് വേണ്ടി നഷ്ടമാകുന്നത്. ಆ ದೊಡ್ಡ ವಿಷಯವಾಗಿದೆ. ಈ ಚಿಕ್ಕ ವಿಷಯಕ್ಕಾಗಿ ನಷ್ಟಪಡ್ತಿರುವುದು. ഇന്നലെ പറഞ്ഞതുപോലെ ಎನ್ನೆ ಹೇಳಿದಂತೆ വലിയ വൻ കാര്യങ്ങൾക്ക് വേണ്ടി ದೊಡ್ಡ ದೊಡ್ಡ ಸಂಗತಿಗಳಿಗಾಗಿ ഒരു പായസത്തിന് വേണ്ടി നഷ്ടപ്പെടുത്തി. ದೊಡ್ಡ ಒಂದು ಚಿಕ್ಕ ಪಾಯಸಕ್ಕಾಗಿ ದೊಡ್ಡ ವಾಗ್ದಾನವನ್ನ, ದೊಡ್ಡ ಸ್ಥಾನವನ್ನ ಏಸಾವನ್ನ ನಷ್ಟಪಡಿಸಿಕೊಂಡ. ഇതൊക്കെ നമ്മുടെ മുമ്പിൽ കാണുകയാണ്. ಇದೆಲ್ಲ ನಮ್ಮ ಮುಂದೆ ಇದೆ. ഇതൊക്കെ നമ്മുടെ മുമ്പിൽ മാതൃക. ಇದೆಲ್ಲ ನಮ್ಮ ಮುಂದೆ ಒಂದು ಮಾದರಿ ಆಗಿದೆ. ಕಾರ್ಯಗಳಲ್ಲಿ ದೇವರಿಗೆ ಸ್ತೋತ್ರ ಮಾಡೋಣ. ഹല്ലേലൂയ. ഹല്ലേലൂയ. ಹಲ್ಲೆಲೂಯ. വായിക്കാം. ഹല്ലേലൂയ. ഉൽപ്പത്തി പുസ്തകം ಓದೋಣ. ಆದಿಕಾಂಡ ಪುಸ್ತಕ 19 അധ്യായം 19ನೇ ಅಧ್ಯಾಯ 17ನೇ ವಾಕ್ಯ. ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ ಅದರ 17ನೇ ವಾಕ್ಯ. ഹല്ലേലൂയ. ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ. ಹಾ. ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಹಾ. ಬೆಟ್ಟದ ಸೀಮೆಗೆ ಓಡಿ ಹೋಗು. ಹಾ. ನಿನಗೂ ನಾಶ ಉಂಟಾದೀತು ಅಂದನು. Praise the Lord. ഹല്ലേലൂയ. 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 ദൈവമക്കളെ ഒരിക്കലും ഈ തലത്തോടെ പോകാൻ ചിന്തിച്ചതല്ല. ದೇವರ ಮಕ್ಕಳೇ, ಈ ಒಂದು ಭಾಗಕ್ಕೆ ಬರ್ಬೇಕಂತ ನಾನು ಎಂದಿಗೂ ಯೋಚನೆ ಮಾಡಿದೆ ಅಲ್ಲ. ഹല്ലേലൂയ. ಆಮೆನ್. ഇവിടെ വായിക്കുകയാണ്. ಇಲ್ಲಿ ಹೋಗ್ತೇವೆ. എന്താ ഇവിടുത്തെ സംഭവം? ಏನಿಲ್ಲಿ ಸಂಬಂಧ? ഉൽപ്പത്തി പുസ്തകത്തിൽ ಇಲ್ಲಿ ನಡೆದದೇನು? ಆದಿಕಾಂಡ ಪುಸ್ತಕದಲ್ಲಿ ആമേ ദൈവം അബ്രഹാമിനോട് പറഞ്ഞു. ದೇವರು ಅಬ್ರಾಮನಿಗೆ ಹೇಳಿದ್ರು, ഹല്ലേലൂയ. ആമേൻ. ഞാൻ കാണിക്കുന്ന ദേശത്തേക്ക് പോകും. ನಾನು ತೋರಿಸುವ ದೇಶಕ್ಕೆ ಹೋಗು. അബ്രഹാമിന്റെ കൂടെ ಅಬ್ರಾಮನ ಜೊತೆಯಲ್ಲಿ ലോത്തും വന്നു. ಸಹೋದರನ ಮಗನಾಗಿರುವ ಲೋಟನು ಇದ್ದಾನೆ. അങ്ങനെ ഇവർ രണ്ട് കുടുംബം. ಹೀಗೆ ಇವರು ಎರಡು ಕುಟುಂಬ. ഹല്ലേലൂയ. ಆಮೇಲೆ ആമേ കൽദയുടെ ദേശത്തുനിന്ന് ಕಲ್ದೀಯರ ದೇಶದಿಂದ ആമേ ദൈവം കാണിച്ച ದೇವರು ತೋರಿಸುವ വാഗ്ദത്തങ്ങളിലേക്ക് പോവുകയാണ്. ವಾಗ್ದಾನಗಳಿಗೆ ಇವರು ಹೋಗ್ತಿದ್ದಾರೆ. അത് ഇന്നും എത്തിയിട്ടില്ല കേട്ടോ. ಅವರು ಇವತ್ತು ತಲುಪಿಲ್ಲ, ಆಯ್ತಾ? അതിന്റെ നിഴലാണത്. ಅದರ ನೆರಳಾಗಿದೆ ಅದು. ആ നിഴലില്ല അവിടെ ഉള്ളത്. ಅದರ ನೆರಳಲ್ಲಿ ಆಗಿದೆ ಅದು. ദേശത്തിൽ എത്തിയെന്ന് പറയുന്നു. ಅವರು ಕಾನಾನ್ ದೇಶಕ್ಕೆ ತಲುಪಿದ್ರು ಅಂತ ಹೇಳ್ತಿದ್ದಾರೆ. അവിടെ കൊണ്ട് ഒതുങ്ങുന്നതല്ല. ಆದ್ರೆ ಅಲ್ಲಿ ಅಡಗಿಸಲ್ಪಡೋದಲ್ಲ ಅದು. അതിന് ആത്മീയ അർത്ഥമുണ്ട്. ಅದಕ್ಕೆ ಆತ್ಮಿಕ ಅರ್ಥ ಇದೆ. കർത്താവിന്റെ മധ്യാശ വരുവരെ ഉദ്ദേശിക്കുന്ന വാഗ്ദത്തം. ಅಲ್ಲಿ ಈ ವಾಗ್ದಾನ ಕರ್ತನ ಬರುವಿಕೆಯಲ್ಲಿ ಮಧ್ಯಾಕಾಶದಲ್ಲಿ ಸೇರುವಂತ ವಾಗ್ದಾನವಾಗಿದೆ. അതുകൊണ്ട് പറയുന്നു, ನಮಗೂ ಇವತ್ತು ಹೇಳ್ತಿದ್ದಾನೆ, കാണിപ്പ ദേശത്തേക്ക് നീ ഓടുക. ನಮಗೂ ದೇವರು ಹೇಳ್ತಿದ್ದಾರೆ, ನಾನು ತೋರಿಸುವ ದೇಶಕ್ಕೆ ಹೋಗು. അവിടേക്ക് നമ്മൾ ഓടുന്നത്. ಅಲ್ಲಿಗಾಗಿದೆ ನಾವು ಓಡ್ತಿರೋದು. അവിടേക്ക് നമ്മൾ ഓടുന്നത്. ಅಲ್ಲಿಗಾಗಿದೆ ನಾವು ಓಡ್ತಿರೋದು. ഇവരുടെ ഓട്ടത്തിൽ എന്ത് സംഭവിച്ചു? ಇವರ ಓಟದಲ್ಲಿ ಏನ್ ಸಂಭವಿಸಿತು? ഇവർ യാത്ര ചെയ്ത് ಇವರು വന്നോണ്ടിരിക്കുമ്പോൾ ಪ್ರಯಾಣ ಮಾಡ್ತಾ ಬರ್ತಿರುವಾಗ കാനാൻ ദേശം ഇവിടെ എത്തിയിട്ടില്ല. ಕಾನಾನ್ ದೇಶಕ್ಕೆ ಇವರು ತಲುಪಿಲ್ಲ. അത് എത്തണമെങ്കിൽ ಅದು ತಲುಪಬೇಕಂದ್ರೆ മോശ വരണം. ಮೋಶೆ ಬರ್ಬೇಕು. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. അത് അടക്കണമെങ്കിൽ ಹಲ್ಲೆಲೂಯ. ಅದು ನಡಿಬೇಕಾದ್ರೆ യോശുവ എണീക്കണം. ಯೆಹೋಶುವನೇ ಹೇಳಬೇಕು. അതിന് വരാൻ പോകുന്ന കാലം. ಅದು ಇನ್ನು ಬರ್ಲಿಕ್ಕೆ ಹೋಗ್ತಿರುವ ಕಾಲ. അതിന് മുമ്പായിട്ട് ಅದಕ್ಕಿಂತ ಮುಂಚೆ അവർ യാത്ര ചെയ്ത് വന്നു. ಅವ್ರು ಪ್ರಯಾಣ ಮಾಡಿ ಬಂದ್ರು. ദൈവം അവരെ ഓരോ ഭാഗങ്ങളിൽ എത്തിക്കുന്നിടത്ത് എത്തിക്കും. ದೇವರು ಅವರನ್ನ ತಲುಪಿಸಬೇಕಾದ
ಒಂದೊಂದು ಸ್ಥಳಗಳಿಗೆ ತಲುಪಿಸ್ತಾರೆ. അബ്രഹാം അവിടെ നോക്കും, ചുറ്റും നോക്കും, ಅಬ್ರಾಮನ ಸುತ್ತಲೂ ನೋಡ್ತಾನೆ. നോക്കും പറയും, ನೋಡುವಾಗ ಹೇಳ್ತಾನೆ, നീ തലപൊക്കി നിൽക്കുന്ന കാണിക്ക ദേശം ഞാൻ നിനക്ക് തരും. ನೀನು ತಲೆ ಎತ್ತಿ ಯಾವ ದೇಶವನ್ನು ನೋಡ್ತಿದ್ಯೋ ಆ ದೇಶವನ್ನು ನಾನು ನಿನಗೆ ಕೊಡ್ತೇನೆ. അവിടെ എത്തിയിട്ടില്ല. ಆದ್ರೆ ಇನ್ನು ಅಲ್ಲಿ ತಲುಪಿಲ್ಲ. ഈ സമയത്ത് ಈ ಸಮಯದಲ್ಲಿ അബ്രഹാം ബഹു സമ്പന്നനായി മാറി. ಅಬ್ರಹಾಮನು ಬಹಳ ಶ್ರೀಮಂತನಾದ. ಕಾರಣ അബ്രഹാമിൽ ദൈവിക അനുഗ്രഹമുണ്ട്. ಅಬ್ರಹಾಮನಲ್ಲಿ ದೈವಿಕ ಆಶೀರ್ವಾದವಿದೆ. ഇത് മുഖാന്തരം ಇದರ ಮೂಲಕ ലോത്തും സമ്പന്നനായി മാറി. ಲೋಟನು ಕೂಡ ಸಂಪತ್ತುಳ್ಳವನಾದನು, ಶ್ರೀಮಂತನಾದನು. ಅಬ್ರಹಾಮನು വിളികെട്ടിറങ്ങിയതാണ്. ಕರೆಯುವಿಕೆಯನ್ನ ಕೇಳಿ ಹೊರಟವನು. ലോത്ത് വിളികെട്ടിറങ്ങിയതല്ല. ಲೋಟನು ಕರೆಯುವಿಕೆ ಕೇಳಿ ಬಂದವನಲ್ಲ. ഹല്ലേലൂയ. ഹല്ലേലൂയ. കൂടെ ഇറങ്ങിയത. ಈ ಕರೆಯುವಿಕೆ ಇದ್ದವನ ಜೊತೆಯಲ್ಲಿ ಬಂದಿದ್ದ ಅಷ್ಟೇ. ശുശ്രൂഷയ്ക്ക് വിളികെട്ടിറങ്ങുന്നത് നല്ലത്. ಸೇವೆಗೆ ಬರುವಾಗ ಕರೆಯುವಿಕೆ ಕೇಳಿ ಬರೋದಾಗಿದೆ ಒಳ್ಳೆಯದು. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ശ്രദ്ധിക്കേണ്ട ദൈവമില്ലേ? ಗಮನಿಸಿದ್ದೇವೆ ಮಕ್ಕಳೇ, ഇറങ്ങി ಇಬ್ಬರು ಹೊರಟರು, വേഗം സമ്പന്നരായി. ಬಹಳ ಶ್ರೀಮಂತರಾದರು. സമ്പന്നരായി കഴിഞ്ഞപ്പോൾ ಶ್ರೀಮಂತರಾದಾಗ ആമേ ഈ പൈസ കൂടി കഴിഞ്ഞപ്പോൾ ಹಣ ಹೆಚ್ಚಾದಾಗ ഈ അബ്രഹാമിന് ദാസന്മാരുണ്ട്, ಈ ಅಬ್ರಾಮನಿಗೂ ದಾಸರಿದ್ದಾರೆ, ആമേ ലോത്തിന് ദാസന്മാരുണ്ട്, ಲೋಟನಿಗೆ ದಾಸರಿದ್ದಾರೆ, ഇഷ്ടംപോലെ ആടുമാടുകളുണ്ട്. ಬೇಕಾದಷ್ಟು ಕುರಿದನಗಳಿದೆ. ഇവര് തങ്ങളെ തെറ്റി, ഇടയന്മാര് തങ്ങളെ തെറ്റി. ಈ ದನ ಕಾಯುವವರ ಮಧ್ಯದಲ್ಲಿ ಸಮಸ್ಯೆ ಬಂತು. അപ്പൊ അബ്രഹാമിന് തോന്നി, ಅವಾಗ ಅಬ್ರಾಮನಿಗೆ ಅನಿಸ್ತು, സഹോദരനെ ഞാനായിട്ട് പണങ്ങാതിരിക്കാൻ. ನನ್ನ ಸಹೋದರನು ನಾನು ಮುನ್ಸ್ಕೊಳ್ಳದೆ ಇರ್ಲಿಕ್ಕೆ, ದ್ವೇಷ ಮಾಡದೆ ಇರ್ಲಿಕ್ಕೆ. സഹോദരനെ വിളിച്ച് പറഞ്ഞു, ಸಹೋದರನನ್ನ ಅಂದ್ರೆ ಲೋಟನನ್ನ ಕರೆದು ಅಬ್ರಾಮ ಹೇಳ್ದ, ഈ ദേശം വിഭാഗിച്ചിട്ട് ಈ ದೇಶವನ್ನ ನಾವಿರುವ ಈ ಸ್ಥಳವನ್ನ ಡಿವೈಡ್ ಮಾಡಿ, നിനക്കൊരു ഭാഗം എനിക്കൊരു ഭാഗം, ನಿನಗೊಂದು ಭಾಗ ಇರಲಿ ನನಗೊಂದು ಭಾಗ. നിനക്ക് ഇഷ്ടമുള്ള ഭാഗം നീ എടുത്തോ. ಅವಾಗ ಅಬ್ರಾಮನ್ ಹೇಳ್ತಿದ್ದ, ನಿನಗೆ ಇಷ್ಟ ಇರುವ ಭಾಗವನ್ನ ನೀನು ಆರಿಸ್ಕೊ. ലോത്ത് മൊത്തം ഒന്ന് നോക്കി. ಲೋಟನ ಸುತ್ತಲೂ ನೋಡ್ದ. അവൻ നോക്കുമ്പോ നല്ല കാണാൻ നല്ല സ്റ്റൈലുള്ള, ಅವನ್ ನೋಡಿದಾಗ ನೋಡುವುದಕ್ಕೆ ಬಹಳ ಸ್ಟೈಲ್ ಆಗಿರುವ, നീരോട്ടമുള്ള, ಬಹಳ ನೀರಿನ ಓಟ ಇರುವ സ്ഥലം നോക്കി അവൻ എടുത്തു. ನದಿಗಳೆಲ್ಲ ಇರುವಂತಹ ಸ್ಥಳವನ್ನು ನೋಡಿ ಇವನು ಆರಿಸ್ಕೊಂಡ. ಕರೆಯುವಿಕೆ ಉಳ್ಳವನು വിളിച്ചവനെ നോക്കി യാത്ര ചെയ്യും. ಕರೆದವನನ್ನ ನೋಡಿ ಪ್ರಯಾಣ ಮಾಡ್ತಾನೆ. ಕರೆಯುವಿಕೆ ಇಲ್ಲದೆ ಬಂದವನು ഈ ലോകത്തിലെ സ്ഥാനമാണ്, ಈ ಲೋಕದ ಸ್ಥಾನಮಾನ, ഈ ലോകത്തിലെ നന്മയ്ക്ക് ಈ വേണ്ടി ಲೋಕದ ಆಶೀರ್ವಾದಕ್ಕಾಗಿ അവൻ എന്ത് ചെയ്യും? ಅವನ್ ಏನ್ ಬೇಕಾದ್ರೂ ಮಾಡ. ലോത്ത് സോദോം ഗൊമോറയിലെത്തി. ಲೋಟನು ಸೋದೋಮ್ ಗೊಮೋರಕ್ಕೆ ತಲುಪ. ലോത്ത് നല്ലതായി കണ്ടത് സ്ഥലം എവിടെയാണെന്ന് അറിയാമോ? ಲೋಟನು ಒಳ್ಳೇದು ಅಂತ ಆರಿಸ್ಕೊಂಡ ಜಾಗ ಯಾವ್ದು ಗೊತ್ತಾ? ദൈവം നശിപ്പിക്കുന്ന സ്ഥലമാണ്. ದೇವರು ನಾಶ ಮಾಡ್ಲಿಕ್ಕೆ ಹೋಗುತ್ತಾ ಇದ್ದ ಸೋದೋಮ್ ಗೊಮೋರ ಎಂಬ ಸ್ಥಳ ഏറ്റവും മോശമായ സ്ഥലം. ಬಹಳ ಕೆಟ್ಟ ಸ್ಥಳ. അതിനകത്ത് പരിശുദ്ധർ പറയുന്നു, ಇದ್ರೊಳಗಡೆ ಪವಿತ್ರಾತ್ಮ ಹೇಳ್ತಿದ್ದಾರೆ, നല്ലത് നമ്മൾ കണ്ട പലതും ಒಳ್ಳೇದು ಒಳ್ಳೇದು ಅಂತ ನಾವು ಅಂದ್ಕೊಂಡಿರುವಂತ ಅನೇಕ ಕಾರ್ಯಗಳು ദൈവ ആലോചന ഇല്ലാതെ, ದೇವರ ಆಲೋಚನೆ ಇಲ್ಲದೆ ನಮ್ಮ ಮನಸ್ಸಲ್ಲಿ നല്ലതെന്ന് തോന്നിക്കുന്ന പലതും ಇದು ಒಳ್ಳೇದು ಎಂಬುದಾಗಿ ನಾವು ಅಂದ್ಕೊಂಡಿರುವಂತ ಅನೇಕ ಕಾರ್ಯಗಳು പോയി എത്തുന്നത് ಅಲ್ಲಿ ಅದನ್ನ ಆರಿಸ್ಕೊಂಡು ನಾವು ಹೋಗಿ ತಲುಪೋದು ഒരു സോദോം ഗൊമോറയിലാണ്. ಸೋದೋಮ್ ಗೊಮೋರವಾಗಿರ್ತದೆ. വാഗ്ദത്തത്തിലേക്കല്ല പോകുന്നത്. ನಾವು ವಾಗ್ದಾನಕ್ಕಲ್ಲ ಆ ರೀತಿಯಲ್ಲಿ ಹೋದ್ರೆ ಹೋಗೋದು. ഹല്ലേലൂയ, ഹല്ലേലൂയ, ഹല്ലേലൂയ. ദൈവമക്കളെ, ದೇವರ ಮಕ್ಕಳೇ, ಈ ಲೋಕದಲ್ಲಿ നിങ്ങൾ രഹസ്യമായിട്ട് ನೀವು ರಹಸ್ಯವಾಗಿ എന്തെങ്കിലും ആഗ്രഹിക്കുന്നുണ്ടോ? ನೀವು ಏನನ್ನಾದ್ರೂ ಆಸೆ ಪಡ್ತಿದ್ದೀರಾ? അതിന് നിങ്ങൾ താല്പര്യം കൊടുക്കുന്നുണ്ടോ? ಅದರ ಮೇಲೆ ನೀವು ಆಗ್ರಹ ಇದೆಯಾ? നിങ്ങൾ അറിയാതല്ലേക്ക് നിങ്ങൾ പോകുന്നുണ്ടോ? ನಿಮಗೆ ಗೊತ್ತಿಲ್ಲದೆ ಆ ಮಾರ್ಗಕ್ಕೆ ನೀವು ಹೋಗ್ತಿದ್ದೀರಾ? സോദോം ഗൊമോറയാണ്, സൂക്ഷിക്കണം. ನೀವು ಹೋಗ್ತಿರೋದು ಸೋದೋಮ್ ಗೊಮೋರಕ್ಕಾಗಿದೆ. വാഗ്ദത്തങ്ങളിലേക്കല്ല. ಎಚ್ಚರವಾಗಿರಿ. വാഗ്ദത്തം നിങ്ങളെ നോക്കി നിൽക്കുന്നു. ವಾಗ್ದಾನಕ್ಕಲ್ಲ ನೀವು ಹೋಗ್ತಿರೋದು, ವಾಗ್ದಾನ ನಿಮಗೆ ಕಾಯ್ತಿದೆ. എന്റെ മോളെ ഒന്ന് അനുഗ്രഹിക്കണം, ನನ್ನ ಮಗಳನ್ನ ನಾನು എന്റെ ಆಶೀರ್ವದಿಸಬೇಕು, മോനെ ഒന്ന് അനുഗ്രഹിക്കണം, ನನ್ನ ಮಗನನ್ನ ಆಶೀರ್ವದಿಸಬೇಕು, അവളെ കണ്ണിനെനിക്ക് തുറക്കണം, ಅವಳ ಕಣ್ಣೀರನ್ನ ನಾನು അവളെ ಒರೆಸಬೇಕು, കഷ്ടങ്ങൾ എനിക്കൊന്ന് മാറ്റണം. ಅವಳ ಕಷ್ಟಗಳನ್ನ ನೀಗಿಸಬೇಕು. വാഗ്ദത്തം നോക്കി നിൽക്കണം. ವಾಗ್ದಾನ ಅಲ್ಲಿ ಕಾಯ್ತಾ ನಿಂತಿದೆ. പക്ഷെ നമ്മുടെ ശരീരം ಆದ್ರೆ ನಮ್ಮ ಶರೀರ അതിനെ അനുവദിക്കാതെ ಅದಕ್ಕೆ ಅನುಮತಿಸದೆ സോദോം ഗൊമോറ ധരിക്കുന്നു. ಸೋದೋಮ್ ಗೊಮೋರವನ್ನ ಆರಿಸ್ಕೊಳ್ತಾ ഈ ಇದೆ. ലോകത്തിലെ ಈ ಲೋಕದ മോഹിക്കുന്ന പലതിനെയും ಮೋಹಿಸುವ ಅನೇಕವನ್ನ അവരവര് ಅನೇಕ ಕಾರ್ಯಗಳನ್ನ ಅವರವರು അവരെ ഹൃദയത്തിൽ കയറ്റിയിട്ട് ಅವರ ಹೃದಯದಲ್ಲಿ ಸೇರಿಸಿ അതിന് താല്പര്യം കൊടുത്തിട്ട് ಅದಕ್ಕೆ ಅತ್ಯಾಗ್ರಹ ಕೊಟ್ಟು ആത്മീയ വേഷം നടിച്ചിട്ട് ಆತ್ಮಿಕವಾಗಿ ಆ ವೇಷವನ್ನ ಹಾಕೊಂಡು യാത്ര ചെയ്യുന്നത് ಪ್ರಯಾಣ ಮಾಡೋದು സോദോം ഗൊമോറയിലേക്ക്. ಅದೊಂದು ಸೋದೋಮ್ ಗೊಮೋರಕ್ಕಾಗಿರ್ತದೆ. തിമോഥെയോസ് ലേഖനത്തിൽ പറയുന്നു, ತಿಮೋಥಿಯನ ಪತ್ರಿಕೆಯಲ್ಲಿ ಹೇಳ್ತದೆ, അന്ത്യകാലത്ത് ಅಂತ್ಯಕಾಲದಲ್ಲಿ ഭക്തിയുടെ വേഷം ധരിച്ച് ಭಕ್ತಿಯ ವೇಷವನ್ನು ಧರಿಸಿ പലരും എണീക്കും വന്നു. ಅನೇಕರು ಎದ್ದು ಬರುತ್ತಾರೆ. ഹല്ലേലൂയ, ഹല്ലേലൂയ, ഹല്ലേലൂയ. കർത്താവിനെ സോദോം ഗൊമോറയിലെ ലോകത്തെത്തി. ಸೋದೋಮ್ ಗೊಮೋರಕ್ಕೆ ಲೋಟನ್ನು ತಲುಪಿದ. ലോകത്തോടെ സുഖമായി ജീവിച്ചു. ಲೋಟನಲ್ಲಿ ಸುಖವಾಗಿ ಜೀವನ ಮಾಡ್ತಿದ್ದಾರೆ. പെൺമക്കളാണ്. ಹೆಣ್ಣು ಮಕ್ಕಳಿದ್ದಾರೆ. ഹല്ലേലൂയ. അങ്ങനെ ജീവിക്കുമ്പോൾ ಹೀಗೆ ಜೀವನ ಮಾಡುವಾಗ ഹല്ലേലൂയ ആമേ അബ്രഹാമിന്റെ ദൈവം പറഞ്ഞു, ಅಬ್ರಾಮನಿಗೆ ದೇವರು ಹೇಳಿದ್ರು, ആമേ സോദോം ഗൊമോറയിലെ പാപം എന്റെ ചെവിയിലെത്തുന്നു, മുഴങ്ങുന്നു. ದೇವರ ಅಬ್ರಾಮನಿಗೆ ಹೇಳ್ತಿದ್ದಾನೆ, ಅಬ್ರಾಮನೇ, ಸೋದೋಮ್ ಗೊಮೋರದ ಪಾಪವು ನನ್ನ ಬಳಿಯಲ್ಲಿ ತಲುಪುತ್ತಾ ಇದೆ. എന്റെ അകത്ത് പരിശുദ്ധൻ കത്തി ഇങ്ങനെ പറയുന്നത്, ദൈവം ನನ್ನೊಳಗಡೆ ಪವಿತ್ರಾತ್ಮನ ಜ್ವಲಿಸಿ ಹೇಳ್ತಿದ್ದಾನೆ, ഈ തലമുറയിലെ പാപ സ്വഭാവങ്ങൾ ಈ ತಲೆಮಾರಿನ ಪಾಪ ಸ್ವಭಾವ ദൈവസന്നിധിയിലെത്തിയിരിക്കുന്നു. ದೇವರ ಸಮ್ಮುಖಕ್ಕೆ ತಲುಪಿದೆ. ദൈവം അനുഗ്രഹിക്കത്തില്ല. ದೇವ್ರು ಸುಮ್ಮನೆ ಇರಲ್ಲ. ദൈവം നീ ഓടിക്കൂ, അതിന് രക്ഷപ്പെട്ടോ. ದೇವ್ರು ಸುಮ್ಮನೆ ಇರಲ್ಲ. ಆದ್ರೆ രക്ഷപ്പെട്ടോ. ದೇವರ ಕೋಪ ನಿನ್ನ ಪ್ರಕಟವಾಗದೆ ಇರುವುದಕ್ಕಾಗಿ ನೀನು ಓಡಿ ಹೋಗಿದ್ದೀರ, ತಪ್ಪಿಸಿಕೋ.
ഹല്ലേലൂയ. അബ്രഹാം പറഞ്ഞു, ഞാൻ ഇത് നശിപ്പിക്കും. ಅಬ್ರಾಮನಿಗೆ ದೇವರು ಹೇಳಿದ್ರು, ನಾನು ಇದನ್ನ ನಾಶ ಮಾಡ್ತೇನೆ. സോദോം ഗൊമോറ കാണത്തില്ല. ಇನ್ನು ಸೋದೋಮ್ ಗೋಮರ ಇರಲ್ಲ. ഞാൻ ഇതിനെ നശിപ്പിക്കും. ನಾನು ಇದನ್ನ ನಾಶ ಮಾಡ್ತೇನೆ. അബ്രഹാം ദൈവത്തോട് പ്രാർത്ഥിക്കാൻ തുടങ്ങി. ಅಬ್ರಾಮ ದೇವರ ಹತ್ರ ಪ್ರಾರ್ಥನೆ ಮಾಡಿ എന്റെ സഹോദരൻ അവിടെ ഉണ്ട്. ದೇವರೇ, ನನ್ನ ಸಹೋದರ ಅಲ್ಲಿದ್ದ. അവൻ എന്നെ പിരികെ അവൻ ഇഷ്ടത്തിന് പോയതാണ്. ಅವನು ನನ್ನನ್ನು ಅಗಲಿ ತನ್ನ ಇಷ್ಟಕ್ಕೆ ತಕ್ಕಂತೆ ಅವನು ಹೋದ. അവനുള്ളത് കൊണ്ട് നീ നശിപ്പിക്കല്ലേ. ಅವನಲ್ಲಿ ಇರೋದ್ರಿಂದ ಅವನನ್ನ ನಾಶ ಮಾಡಬೇಡ. പലരും സഭയിലെ മധ്യസ്ഥ കൊണ്ട് നിൽക്കുന്നത് കേട്ടോ. അവരൊക്കെ കരച്ചിൽ പ്രാർത്ഥന, മാതാപിതാക്കളെ കണ്ണീര് പ്രാർത്ഥന ഉണ്ടാ ചില മക്കളൊക്കെ നിലനിൽക്കുന്നത്. ಅನೇಕ ತಂದೆ ತಾಯಿಗಳ ಕಣ್ಣೀರಿನ ಪ್ರಾರ್ಥನೆ ಮಾತ್ರ ಮಕ್ಕಳು ಇವತ್ತಿರೋದು. അബ്രഹാം മധ്യസ്ഥ ഇട്ട് ദൈവത്തോട് നശിപ്പിക്കും. ಅಬ್ರಾಮನ್ ಇದೇ ರೀತಿಯಲ್ಲಿ ಮಧ್ಯಸ್ಥಿಕೆ ವಹಿಸ್ತಾ, ನಾಶ ಮಾಡಬೇಡ. എന്റെ സഹോദരൻ, ನನ್ನ ಸಹೋದರಲ್ಲಿದ್ದಾನೆ, എന്റെ മകൻ അവിടെ ഉണ്ട്, ನನ್ನ ಮಗ ಅಲ್ಲಿದ್ದಾನೆ, എന്റെ മകൾ അവിടെ ഉണ്ട്. ನನ್ನ ಮಗಳಲ್ಲಿದ್ದಾಳೆ. നിന്നെ ഓർത്തിട്ടാ ദൈവത്തോട് ನಿನ್ನ ಆ ಪ್ರಾರ್ಥನೆಯನ್ನ ಕೇಳ್ಬಿಟ್ಟಾಗಿದೆ ದೇವರು ಅವರನ್ನ ಮುಟ್ಟದೇ ಇರೋದು. ದೈವ ಕೋಪ ಅವ್ರ ಮೇಲೆ ಬರದೇ ಇರೋದು. ഹല്ലേലൂയ, ഹല്ലേലൂയ. അപ്പൊ അബ്രഹാം അങ്ങനെ ചോദിച്ചു, ಆಗ ಅಬ್ರಾಮನ್ ಈ ರೀತಿ അബ്രഹാമേ, ಅಬ್ರಾಮನೇ, ഒരു 50 നീതിമാരുണ്ടെങ്കിൽ നീ നശിപ്പിക്കും. ಅಬ್ರಾಮನ್ ದೇವರ ಹತ್ರ ಕೇಳು, ದೇವರೇ, ಒಂದು 50 ನೀತಿವಂತರ ಅಲ್ಲಿದ್ರೆ ನೀನ್ ಅದನ್ನ ನಾಶ ಮಾಡ್ತೀಯಾ? അത് കേട്ടപ്പോ ദൈവത്തിന്റെ അഹം. ಆ ಮಾತನ್ನ ಕೇಳಿದಾಗ ದೇವರ ಆಂತರ್ಯ. അപ്പൊ ദാസൻ ചോദിച്ചപ്പോൾ ತನ್ನ ದಾಸನಾದ ಅಬ್ರಾಮ ಕೇಳಿದಾಗ ഇല്ലെന്ന് പറഞ്ഞു. ಇಲ್ಲ ಎಂಬುದಾಗಿ ಹೇಳಿದ. ഇന്നത്തെ പാപചിന്ത ഓർത്താൽ ಇವತ್ತಿನ ಪಾಪದ ಚಿಂತೆಗಳನ್ನ ನೆನೆಸಿದ್ರೆ അനവധി മാതാപിതാക്കളെ കണ്ണുനീരും ಅನೇಕ ತಂದೆ ತಾಯಿಗಳ ಕಣ್ಣೀರು. വില കൊടുത്ത് ശുശ്രൂഷിക്കുന്ന ദൈവാസന്മാരുടെയൊക്കെ പ്രാർത്ഥനയിലാണ് നിന്ന് പോകുന്നത് കേട്ടോ. ಬೆಲೆ ಕೊಟ್ಟು ತ್ಯಾಗ ಮಾಡಿ ಸೇವೆ ಮಾಡ್ತಾ ಇರುವಂತ ಸೇವಕರ ಪ್ರಾರ್ಥನೆಯಿಂದಾಗಿದೆ ಇವೆಲ್ಲ ನೆಲೆಗೊಂಡು ಮುಂದೆ ಹೋಗ್ತಿರೋದು. ഹല്ലേലൂയ. അവസാനം പറഞ്ഞു 40. ಕೊನೆಗೆ ಹೇಳಿದ್ರು 40 ಜನ ಇದ್ರೆ, 30 ಜನ ಇದ್ರೆ ഹല്ലേലൂയ. ദൈവം പറഞ്ഞില്ലെന്ന്. ದೇವ್ರು ಹೇಳಿದ್ರು ಇಲ್ಲ. ഹല്ലേലൂയ. അബ്രഹാമിന് സന്തോഷമായി, എന്റെ ദാസനെ എന്റെ ഹല്ലേലൂയ സഹോദരനെ രക്ഷിക്കുമല്ലോ. ಅಬ್ರಾಮನಿಗೆ ಸಂತೋಷ ಆಯ್ತು, ನನ್ನ ಸಹೋದರನನ್ನ ದೇವ್ರು ಕಾಪಾಡ್ತಾರಲ್ಲ. ദൈവത്തിന്റെ 3 ദൂതന്മാർ അവിടെ പോയി. ದೇವರ 3 ದೂತರು ಸೋದಮ್ സോദോമിലേക്ക് ഇറങ്ങി. ಗೋಮರ ಕಿಳಿದು ಬಂದ್ರು. ലോത്തിന്റെ വീട്ടിലേക്ക് പോയി. ಲೋಟನ ಮನೆಗೆ ಹೋದ್ರು. ഹല്ലേലൂയ. ലോത്തിന്റെ വീട്ടിൽ പോയ ഉടനെ ಲೋಟನ ಮನೆಗೆ ಹೋದಾಗ 3 ദൂതന്മാർ വന്നപ്പോൾ 3 ദൂತರು ಬಂದಾಗ പുരുഷന്മാരെ കൊണ്ട് ലോത്ത് കണ്ടത്. 3 ಪುರುಷರ ರೂಪದಲ್ಲಿ ಲೋಟನ್ ನೋಡ್ದ. ഇതിന്റെ ഈ 19 നിങ്ങൾ വീട്ടിൽ പോയിട്ട് വായിച്ചാൽ നിങ്ങൾക്ക് മനസ്സിലാവും. 19ನೇ ಅಧ್ಯಾಯ ನೀವು ಮನೆಗೆ ಹೋಗಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ഹല്ലേലൂയ. ഇവര് വന്നിട്ട് എന്ത് ചെയ്തറിയാമോ? ಇವ್ರು ಬಂದು ಏನ್ ಮಾಡಿದ್ರು ಗೊತ್ತಾ? ഹല്ലേലൂയ. ഇവര് വന്നിട്ട് ಇವ್ರು വന്ന് വീട്ടിലേക്ക് ലോത്ത് അവരെ സ്വീകരിച്ചു. ಲೋಟನು ಈ ಪುರುಷರ ರೂಪದಲ್ಲಿ ಬಂದ ದೇವದೂತರನ್ನ ಲೋಟನ್ ಸ್ವೀಕರಿಸಿದ. അവർക്ക് ബഹുമാനം കൊടുത്തു. ಅವರನ್ನ ಗೌರವಿಸಿದ. ഹല്ലേലൂയ. അവരെ സ്വീകരിച്ചു. ಅವರನ್ನ ಸ್ವೀಕರಿಸಿದ. ആ പട്ടണം മുഴുവൻ ഇളകി. ಆ ಪಟ್ಟಣವೆಲ್ಲ ಕದಲಿಕ್ಕೆ ಆರಂಭ ಆಯ್ತು. അവര് മുഴുവൻ പേര് വന്നിട്ട് പറഞ്ഞു, ಅಲ್ಲಿರುವಂತ ಎಲ್ಲಾ ಜನಗಳು ಓಡ್ ಬಂದು ಹೇಳಿದ್ರು. അവര് വന്നിട്ട് പറയാൻ അറിയാമോ? ಅವ್ರು ಬಂದು ಏನ್ ಹೇಳಿದ್ರು ಗೊತ್ತಾ? ഇവിടെ 3 പുരുഷന്മാർ വന്നിട്ടുണ്ട്. ಇಲ್ಲಿ 3 ಪುರುಷರು ಬಂದಿದ್ದಾರಲ್ಲ, അവരെ ഞങ്ങൾക്ക് ഭോഗിക്കാൻ തരാൻ പറഞ്ഞു. ಅವರನ್ನು ನಾವು ಅನುಭವಿಸುವುದಕ್ಕಾಗಿ, ಹಾಲೆಲೂಯ, ನಮಗೆ ಸಂಗಮಿಸುವುದಕ್ಕಾಗಿ ಕೊಡ್ರಿ ಎಂಬುದಾಗಿ ಅವರು ಕೇಳಿದ್ರು. എന്താ അതിന്റെ അർത്ഥം? ಅದರ ಅರ್ಥ ಏನು? ഹല്ലേലൂയ. ആണിനോട് അവലക്ഷണമായിട്ട് പെരുമാറുന്നു. ಆ ಕಾಲಘಟ್ಟದಲ್ಲಿ ಗಂಡು ಗಂಡಿನೊಂದಿಗೆ ಅವಲಕ್ಷಣದಿಂದ ಕಾರ್ಯ ಮಾಡುವಂತ, ಗಂಡು ಗಂಡನ್ನೇ ಸಂಗಮಿಸುವಂತ ಒಂದು ಕಾಲವಾಗಿತ್ತು. അതേപോലെ ഇവിടെ സംഭവിക്കുന്നു. ಅದೇ ರೀತಿಯಲ್ಲಿ ಇಲ್ಲಿ ടൗണുകളില് ಇವತ್ತು ಸಂಭವಿಸ್ತಾ ಇದೆ. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ നിങ്ങൾ പോലും അറിയാതെ ನಿಮಗೆ ಗೊತ್ತಿಲ್ಲದೆ ഇത് സംഭവിക്കുന്നു. ಇದು ಸಂಭವಿಸ್ತಾ ಇದೆ. ഇപ്പോൾ സംഭവിച്ചുകൊണ്ടിരിക്കുന്നു. ಇದು ಇವಾಗ ನಡೀತಿದೆ. കോടതി വരെ അതിന് അനുവാദം കൊടുത്തു കഴിഞ്ഞു. ಕೋರ್ಟ್ ಕೂಡ, ನ್ಯಾಯಾಲಯ ಕೂಡ ಅದಕ್ಕೆ ಅನುಮತಿ ಕೊಟ್ಟಿದೆ. ലോകം എവിടേക്ക് എത്തിക്കഴിഞ്ഞു. ಆಗಿರುವುದಾದ್ರೆ ಈ ಲೋಕ ಎಲ್ಲಿ ತಲುಪಿದೆ? അനേക ദൈവസഭകൾ ദൈവമക്കൾ ഉള്ളതുകൊണ്ട് നിന്ന് പോകുന്നത് കേട്ടോ. ಇವತ್ತು ಅನೇಕ ದೈವ ಸಭೆಗಳು ಮತ್ತು ದೇವರ ಮಕ್ಕಳು ಇರೋದ್ರಿಂದ ಮಾತ್ರ ಈ ಲೋಕ ಇನ್ನು ಉಳಿದಿದೆ. ദൈവത്തിന് ഏറ്റവും കോപമുണ്ടായത് അവരെ. ದೇವರಿಗೆ ಬಹಳ ದೈವ ಕೋಪ ಬಂದಿದೆ ಅಲ್ಲಾಗಿದೆ. ആണിന് അവലക്ഷണമായിട്ട് പെരുമാറുന്നു. ಗಂಡು ಗಂಡನ್ನ ಸಂಗಮಿಸಲಿಕ್ಕೆ ಆರಂಭಿಸಿದಾಗ അതേപോലെ ಹಾಗೆಯೇ യേശു പറഞ്ഞു. ಯೇಸು ಹೇಳಿದ್ರು, 24 ಮತ್ತಾಯ 24ನೇ ಅಧ್ಯಾಯ, 21 അധ്യായം, ಲೂಕ 21ನೇ ಅಧ್ಯಾಯ, 13 അധ്യായം, ಮಾರ್ಕ 13ನೇ ಅಧ್ಯಾಯ. ആമേ സോദോമിന്റെയും ಅಲ್ಲಿ ದೇವರು ಹೇಳಿದ್ರು, ಸೋದೋಮ ഗോമോറയെയും പോലെ ಸೋದೋಮ್ ಗೋಮರದಂತೆಯೇ ആമേ സംഭവിക്കുമ്പോൾ ಸಂಭವಿಸುವಾಗ ഞാൻ മധ്യവസ്ഥയിൽ വരും. ಅದು ಸಂಭವಿಸುವಾಗ ಅದು ಅಂತ್ಯಕಾಲವಾಗಿರೋದ್ರಿಂದ ನಾನು ಮಧ್ಯಾಕಾಶದಲ್ಲಿ ಬರುತ್ತೇನೆ. ഇപ്പോൾ ഇവിടെ വന്നു കഴിഞ്ഞു. ಇದು ಇವಾಗ ಇಲ್ಲಿ ಬಂದಾಯ್ತು. കോടതി പോലെ അംഗീകരിച്ചു കഴിഞ്ഞു. ಅದು ನ್ಯಾಯಾಲಯ ಕೂಡ ಅದಕ್ಕೆ ಅಂಗೀಕಾರ ಕೊಟ್ಟಿದೆ. യേശു മധ്യവസ്ഥയിൽ വെളിപ്പെടാൻ സമയമായി. ಆಗಿರುವುದಾದ್ರೆ ಯೇಸು ಮಧ್ಯಾಕಾಶದಲ್ಲಿ ಬರುವ ಸಮಯ ಹತ್ತಿರವಾಯಿತು. ಈ ಲೋಕದಲ್ಲಿ ഇത് നശിപ്പിക്കാൻ പോകുന്നു. ಇದನ್ನ ದೇವರು ನಾಶ ಮಾಡಲಿಕ್ಕೆ ಹೋಗ್ತಿದ್ದಾರೆ. സൂക്ഷിക്കുന്നു. ದೇವರು ವಾಕ್ಯ ಹೇಳುತ್ತೆ, ಈ ಭೂಮಿಯು ಬೆಂಕಿಗಾಗಿ ಕಾದಿದೆ. ദൈവം സൂക്ഷിച്ചു വെച്ചിട്ടുണ്ട്. ದೇವರ ಬೆಂಕಿಗಾಗಿ ಇದನ್ನಿಟ್ಟಿದ್ದಾರೆ. സൂക്ഷിച്ചു. ದೇವರು ಬೆಂಕಿಗಾಗಿ ಕಾದಿದ್ದಾರೆ. മലാക്കി 4 അധ്യായം, ಮಲಾಕಿಯ 4ನೇ ಅಧ್ಯಾಯ, ലേഖനം, ಪೇತ್ರನ ಪತ್ರಿಕೆ, തീക്കായിട്ട് സൂക്ഷിച്ചിരിക്കുന്ന ಬೆಂಕಿಯಲ್ಲಿ ಸುಟ್ಟು ಬಿಡುವುದಕ್ಕಾಗಿ ಈ ಭೂಮಿಯನ್ನು ದೇವರು ಇಟ್ಟಿದ್ದಾರೆ. തീ ഇറങ്ങിയത് പോലെ ಸೋದೋಮ್ ಗೋಮರದಲ್ಲಿ ಬೆಂಕಿ ಇಳಿದ ಹಾಗೆ ഭൂമിയെ ദൈവം ദഹിപ്പിച്ചു. ಈ ಭೂಮಿಯನ್ನು ಕೂಡ ದೇವರು ಸುಟ್ಟು ಬಿಡುತ್ತಾನೆ. അതിനു മുമ്പ് യേശു മധ്യസ്ഥയിൽ വരും. ಅದೇ ಅದಕ್ಕಿಂತ ಮುಂಚೆ ಯೇಸು ಮಧ್ಯ
ಮಧ್ಯಾಕಾಶದಲ್ಲಿ ಬರ್ತಾರೆ. ಟ್ರ್ಯಾಕ್ಕಿലೂടെ ಓಡುವವರು അവിടെ എത്തിയിരിക്കും. ಹಲ್ಲೆಲೂಯಾ. ಟ್ರ್ಯಾಕ್ ಅಲ್ಲಿ ಓಡುವಂತವರು ಅಲ್ಲಿಗೆ ತಲುಪುತ್ತಾರೆ. ഹല്ലേലൂയ. ಆಮೆನ್. ഹല്ലേലൂയ. 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 അങ്ങനെ അവർ പറഞ്ഞപ്പോൾ ಹಾಗೆ ಅವರು ಹೇಳಿದಾಗ ലോത്ത് കരയാൻ തുടങ്ങി. ಲೋಟನ್ ಅಳುತ್ತಿದ್ದಾನೆ. ലോത്ത് പറഞ്ഞു, ಅವರು ಬಂದು ಈ ಪುರುಷರನ್ನ ಕೊಡು ಎಂಬುದಾಗಿ ಕೇಳಿದಾಗ ಅಲ್ಲೆಲ್ಲ ಲೋಟನ್ ಹೇಳ್ತಿದ್ದಾನೆ, ನನಗೆ എനിക്ക് പെൺമക്കളേ ഉള്ളൂ, 2 ಹೆಣ್ಣು ಮಕ್ಕಳು ಮಾತ್ರ ಇದ್ದಾರೆ, ಬೇಕಾದ್ರೆ ಅವರನ್ನ ಕೊಡ್ತಾನೆ. എന്റെ വീട്ടിൽ വന്ന് ഇവരെ ഉപദ്രവിക്കരുത്, ನಮ್ಮ ಮನೆಗೆ ಬಂದಿರುವ ಇವರಿಗೆ ಹಿಂಸೆ ಕೊಡಬೇಡಿ. വാതിൽ ഇവർ അടച്ചു പിടിച്ചു. ಲೋಟನ ಬಾಗಿಲನ್ನ ಅಲ್ಲೆಲ್ಲ ಒತ್ತಿ ಹಿಡಿದನು. അവരെല്ലാം തള്ളി തുറന്നവരെ നിൽക്കുന്നു. ಹೊರಗಿನ ಜನ ಎಲ್ಲ ತಳ್ಳುತ್ತಿದ್ದಾರೆ. ലോത്തിനോട് ദൂതന്മാര് പറഞ്ഞു, ಲೋಟನಿಗೆ ದೇವದೂತರು ಹೇಳಿದ್ರು, പുരുഷന്റെ വേഷത്തിലുള്ള ദൂതന്മാര് പറഞ്ഞു, ಪುರುಷನ ರೂಪದಲ್ಲಿ ಬಂದಿರುವ ಪುರುಷರುಗಳ ರೂಪದಲ್ಲಿ ಬಂದಿರುವ ದೇವದೂತರು ಹೇಳಿದ್ರು, നിനക്ക് ഇവിടെ എന്തൊക്കെയുണ്ട്? ನಿನಗೆ ನಿನ್ನ ಮನೆಯಲ್ಲಿ ಏನೆಲ್ಲ ಇದೆ? നിന്റെ മക്കളെയും ನಿನ್ನ ಮಕ್ಕಳನ್ನ, നിന്റെ ഭാര്യയും ನಿನ್ನ ಹೆಂಡತಿ, നിനക്കുള്ളത് എടുത്തിട്ട് ನಿನಗಿರೋದನ್ನ ತಕೊಂಡು വേഗം ഇവിടുന്ന് ഓടിക്കോളാൻ പറയും. ಬೇಗ ಇಲ್ಲಿಂದ ಓಡಿ ಹೋಗು. ഇതിപ്പോ നശിപ്പിക്കും. ಈಗ ನಾವಿದನ್ನ ನಾಶ ഈ ಮಾಡೋಣ. പാപം ദൈവസ്ഥലിൽ എത്തിയിരിക്കുന്നു. ಯಾಕಂದ್ರೆ ಈ ಪಾಪ ದೇವರ ಸಮ್ಮುಖದಲ್ಲಿ ಮುಟ್ಟಿದೆ. ഇതിനെ നശിപ്പിക്കാൻ പോകുന്നു. ಇದನ್ನ ನಾಶ ಮಾಡ್ಲಿಕ್ಕೆ ಹೋಗ್ತಿದೆ. നിനക്കുള്ളതെടുത്ത് നീ വേഗം ഓടുക. ಆದ್ರೆ ನೀನ್ ಇದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನೀನ್ ಬೇಗ ಓಡಿ ಹೋಗು. ലോത്തിനോട് പറയൂ, ಲೋಟನಿಗೆ ಹೇಳಿದ್ರು, നിന്റെ കുടുംബത്തെ കൂട്ടി ನಿನ್ನ ಕುಟುಂಬವನ್ನು ಕರ್ಕೊಂಡು വേഗം ഓടുക. ನೀನ್ ಬೇಗ ಓಡು. ഇന്ന് രാത്രിയുടെ പകല് പരിശുദ്ധം ഇടപെടുന്നു. ಯಾಕಂದ್ರೆ ವೇಳೆಯಲ್ಲಿ ಪವಿತ್ರಾತ್ಮ ಹೇಳ್ತಿದ್ದಾರೆ, പാപലോകത്തിൽ ಈ ಪಾಪದ ಲೋಕದಿಂದ മോഹങ്ങളെ വിട്ടു, ಯೌವನದ ಇಚ್ಛೆಗಳನ್ನು ಬಿಟ್ಟು, ഭാര്യവും പാപം വിട്ടു, ಎಲ್ಲ ಪಾಪವನ್ನು ಭಾರವನ್ನು ಬಿಟ್ಟು പൗലോസ് പറയുന്നു, ಪೌಲನು ಹೇಳ್ತಿದ್ದಾನೆ, ആത്മാവിലൂടെ ഓടുക. ನೀನು ಕಡೆಗೆ ಓಡು. യേശുവിന്റെ നാമത്തിൽ ഹല്ലേലൂയ. 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 യേശു വ്യക്തമായിട്ട് പ്രവചനം പറയും. ಯೇಸು ಸ್ಪಷ್ಟವಾಗಿ ಪ್ರವಾದಿಸುತ್ತದೆ. അത് എപ്പോൾ സംഭവിക്കും? ലോകാവസാനം. ಅದು ಯಾವಾಗ ಸಂಭವಿಸುತ್ತದೆ? ಅಂತ್ಯಕಾಲದಲ್ಲಿ. ലോകത്തിന്റെ കാലത്ത് സംഭവിച്ചത് സംഭവിക്കും. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲೂ, ಅಲ್ಲಿ ಲೂಕನ ಸುವಾರ್ತೆ, ಮಾರ್ಕನ ಸುವಾರ್ತೆಯಲ್ಲಿ ದೇವರು ಹೇಳಿದ್ರು, ಲೋಟನ ಕಾಲದಲ್ಲಿ ನಡೆದ ಹಾಗೆ, ಆದರೆ ನೋಹನ ಕಾಲದಲ್ಲಿ ನಡೆದ ಹಾಗೆ ಅಂತ್ಯ ದಿನಗಳಲ್ಲಿ ನಡೀತದೆ. അതിവിടെ സംഭവിക്കുന്നു. ಆಗಿರುವುದಾದ್ರೆ ಈ ಕಾಲದಲ್ಲಿ ನಡೀತಿದೆ. ഇത് ഒരുപക്ഷെ ലാസ്റ്റ് വാർണിംഗ് ആയിരിക്കും. ಕೆಲವೊಮ್ಮೆ ಇವತ್ತು ದೇವರು ಕೊಡ್ತಿರೋದು ಒಂದು ಕೊನೆಯ ಎಚ್ಚರಿಕೆ ಆಗಿರಬಹುದು. ഈ രീതിയിലുള്ള ശുശ്രൂഷ, യേശുവിന്റെ ഈ രീതിയിലുള്ള ಈ ശുശ്രൂഷ, ರೀತಿಯಾದ ಸೇವೆ. അവൻ ഇന്ന് പകലിൽ രക്ഷപ്പെട്ടോ, ലോത്ത് ഓടിയത് പോലെ ഇറങ്ങി ഓടിക്കുമോ? ಈ ಹಗಲು ವೇಳೆಯಲ್ಲಿ ಇದರಿಂದ ತಪ್ಪಿಸಿಕೊಳ್ಳ್ರಿ. ಲೋಟ ನೋಡಿದಂತೆ ಇದನ್ನೆಲ್ಲ ಬಿಟ್ಟು ಓಡ್ರಿ. ലോത്ത് ഓടി, ಲೋಟ ನೋಡಿದನು, ലോത്തിന്റെ ഭാര്യ ഓടി, ಲೋಟನ ಹೆಂಡತಿ ಓಡಿದಳು, ഭാര്യ തിരികെ നോക്കി. ಆದ್ರೆ ಹೆಂಡತಿ ತಿರುಗಿ ನೋಡಿದಳು. ഇത് വിട്ടോടാൻ മനസ്സില്ല. ಯಾಕಂದ್ರೆ ಅವಳಿಗೆ ಇದನ್ನ ಬಿಟ್ಟು ಹಿಂದೆ ಇರೋದನ್ನ ಬಿಟ್ಟು ಓಡ್ಲಿಕ್ಕೆ ಮನಸ್ಸಿಲ್ಲ. പൗലോസ് പറയുന്നത്, ಅದನ್ನಾಗಿದೆ ಪೌಲ ಹೇಳಿದ್ದು, പുറകിലുള്ളത് മറന്നോടുക. ಹಿಂದೆ ಇರುವುದನ್ನ ಮರೆತು ಓಡ್ರಿ. മറന്നോടില്ലെങ്കിൽ ಮರೆತು ಓಡಿಯದ ಇದ್ರೆ തിരികെ നോക്കേണ്ട ഗതികേട് വരും. ತಿರುಗಿ ನೋಡ್ಬೇಕಾದ ಗತಿ ಬರುತ್ತೆ. തിരിച്ചു വരേണ്ടി വരും. ಕೆಲವೊಮ್ಮೆ ತಿರುಗಿ ಬರ್ಬೇಕಾಗುತ್ತೆ. ഇവിടെ നാശം സംഭവിക്കും. ಆ ಸಮಯದಲ್ಲಿ ದೊಡ್ಡ ನಾಶ ಸಂಭವಿಸುತ್ತದೆ. എന്താ സംഭവിച്ചതറിയാമോ? ಇಲ್ಲಿ ಏನ್ ಸಂಭವಿಸುತ್ತೆ ಗೊತ್ತಾ? മുമ്പ് ഓടുകയാണ്. ಲೋಟನ ಮುಂದೆ ಓಡ್ತಿದ್ದಾನೆ, ലോത്തിന്റെ ഭാര്യ ഓടുകയാണ്. ಲೋಟನ ಹೆಂಡತಿ ಓಡ್ತಿದ್ದಾಳೆ. ലോത്തിന്റെ ഭാര്യ തിരികെ നോക്കി. ಲೋಟನ ಹೆಂಡತಿ ತಿರುಗಿ ನೋಡಿದಾಗ സോദോം ഗൊമോറ ആമെ തീ പൊങ്ങാൻ തുടങ്ങി. ಅವಳು ಹಿಂದಿರುಗಿ ನೋಡಿದಾಗ ಸೋದೋಮ್ ಗೋಮರದಲ್ಲಿ ಬೆಂಕಿಯು ಹತ್ತಿ ಉರಿತಾ തീ ಇದೆ. നശിക്കാൻ തുടങ്ങി. ಅವೆಲ್ಲ ಸುಟ್ಟು ಉರಿತಾ ಇದೆ. സകലവും നശിപ്പിച്ചു. ಎಲ್ಲವೂ ನಾಶವಾಗಿದೆ. ലോത്തിന്റെ ഭാര്യ തിരികെ നോക്കുമ്പോൾ ಲೋಟನ ಹೆಂಡತಿ ತಿರುಗಿ ನೋಡಿದಾಗ, തിരികെ നോക്കിയത് കൊണ്ട് ತಿರುಗಿ ನೋಡಿದ್ರಿಂದ തൂണായിട്ട് അത് നിൽക്കും. ಒಂದು ಉಪ್ಪಿನ ಕಂಬವಾಗಿ ಅವಳು ನಿಂತಳು. ഹല്ലേലൂയ. ഹല്ലേലൂയ. എന്നെ കേൾക്കുന്ന ദൈവമേ, ನನ್ನ ಶಬ್ದ ಕೇಳೋದೇವ್ರ ಮಕ್ಕಳು, പിമ്പിളുള്ള മറന്നോടാൻ പറഞ്ഞാൽ പിമ്പിളുള്ളവരെ നോക്കരുത്. ಹಿಂದೆ ಇರೋದನ್ನ ಮರೆತು ಓಡ್ರಿ ಅಂತ ಹೇಳಿದ್ರೆ ಮತ್ತೆ ಪುನಃ ಹಿಂದೆ ಇರೋದನ್ನ ನೋಡಬಾರದು. കലപ്പയ്ക്ക് കൈവച്ചിട്ട് ನೇಗಿಲ ಮೇಲೆ ಕೈ ಇಟ್ಟು തിരികെ നോക്കുന്നവൻ ദൈവരാജ്യ അവകാശം. ತಿರುಗಿ ನೋಡುವವನು ದೇವರ ರಾಜ್ಯಕ್ಕೆ ಸೇರಿದವನಲ್ಲ. വ്യക്തമായിട്ട് പറഞ്ഞു. ಯೇಸು ಸ್ಪಷ್ಟವಾಗಿ ಹೇಳಿದ, കലപ്പയ്ക്ക് കൈവച്ചിട്ട് ನೇಗಿಲ ಮೇಲೆ ಕೈ ಇಟ್ಟು തിരികെ നോക്കുന്നവൻ ತಿರುಗಿ ನೋಡುವವನು ദൈവരാജ്യ അവകാശം. ದೇವರ ರಾಜ್ಯವನ್ನ ಅವಕಾಶ ಮಾಡ್ಕೊಳ್ಳಲ್ಲ. ഹല്ലേലൂയ. കരമത്തെ കഥ സൂചിച്ചാട്ടെ. ಕರೆಗಳಲ್ಲಿ ದೇವರಿಗೆ ಸ್ತೋತ್ರ ಮಾಡೋಣ. ലോകത്തിന്റെ കാലത്ത് ಲೋಟನ ಕಾಲದಲ್ಲಿ ദൂതൻ ഇറങ്ങിയിട്ട് പറയുക, ದೇವದೂತರು ಹಿಡಿದು ಹೇಳ್ತಿದ್ದಾರೆ, വേഗം നശിക്കാതിരിക്കാൻ വേണ്ടി ನೀನು ಇದ್ರ ನಾಶವಾಗದೆ ಇರುವುದಕ್ಕೆ, ಈ ಪಟ್ಟಣ ನಾವು ನಾಶ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ, ഇതിനകത്ത് പെട്ടുപോകാതിരിക്കാൻ ಈ വേണ്ടി ನಗರಲ್ಲಿ ಸಿಲುಕಿಕೊಳ್ಳದೆ ಇರ್ಲಿಕ್ಕೆ വേഗം ഓടിക്കൊള്ളുക. ಬೇಗ ಓಡಿ ಹೋಗು. ഈ ലോകത്തിന്റെ കാലത്തുള്ളത് ಈ പോലെ ಲೋಟನ ಕಾಲದಂತೆ ഈ സ്റ്റേറ്റിനകത്തും ಈ ಸ್ಟೇಟ್ ನ ಒಳಗೆ, കേരളത്തിലും ಕೇರಳದಲ್ಲಿ, തമിഴ്നാട്ടിലും ತಮಿಳುನಾಡಲ್ಲಿ, ആന്ധ്രയിലും ಆಂಧ್ರದಲ್ಲಿ, ഇന്ത്യയിലും ಇಂಡಿಯಾದಲ್ಲಿ, എല്ലാ രാജ്യങ്ങളിലും ಎಲ್ಲಾ ದೇಶಗಳಲ್ಲಿ വർദ്ധിച്ചു പെരുകി കഴിഞ്ഞു. ಇವೆಲ್ಲವೂ ಹೆಚ್ಚುತ್ತಾ ಇದೆ. നീ എന്റെ കർത്താവ് അടങ്ങിയിരിക്കുന്നില്ല. ಇನ್ನು ನಮ್ಮ ಕರ್ತನು ಸುಮ್ಮನೆ ಇರಲ್ಲ. അത്യാവശ്യം സഭയിൽ ചേർക്കാൻ വരാൻ സമയമായി. ಅವನ ಮಧ್ಯಾಕಾಶದಲ್ಲಿ ಬರ್ತಿದ್ದಾನೆ ತನ್ನ ಸಭೆಯನ್ನು ಸೇರಿಸುವುದಕ್ಕಾಗಿ. ഭൂമിയെ കത്തിക്കാൻ ಈ പോകും. ಭೂಮಿಯನ್ನು ಅವನು ಸುಡುವುದಕ್ಕೆ ಹೋಗ್ತಿದ್ದಾನೆ. ബാക്കി വരത്തില്ല. ಯಾವುದು ಉಳಿಯಲ್ಲ. ഹല്ലേലൂയ. ഹല്ലേലൂയ. കരങ്ങളുടെ കർത്താവിനെ സ്തുതിക്കാം. ഓ യേശുവിന്റെ അധികാരമുള്ള നാമത്തിൽ ചൂടാറാവ ശബ്ദമന റഗൽക്കമനസ് അടകരകദരി ഹംദൽക്കമന റമൽഖന റിയാന ശബ്ദൻ പ്രൗഢി വിചാരിക്കുക. ഹല്ലേലൂയ. ദൈവത്തെ ഇതിന് തമാശയായിട്ട് തെളിക്കരുത്. ದೇವರ ಮಗುವೆ, ನೀನಿದು ತಮಾಷೆ ಕೊಡಬಾರ್ದು. ഹല്ലേലൂയ. ഇത് ഗൗരവമുള്ള വിഷയമാണ്. ಇದು ಗಂಭೀರವಾದ ഇത് ವಿಷಯ. പറയാൻ വേണ്ടിയല്ല ഇവിടെ ആഗ്രഹിച്ചത്. ಇದನ್ನು ಹೇಳುವುದಕ್ಕಾಗಿ ಅಲ್ಲ ನಾನು ಇವತ್ತು ಬಯಸಿದ್ದು. ഹല്ലേലൂയ. ഹല്ലേലൂയ.
ദൈവം സ്നേഹിക്കുന്നത് രക്ഷപ്പെടാൻ വേണ്ടി ഇന്ന് തന്ന വചനമായത്. ದೇವರು ನಮ್ಮನ್ನ ಪ್ರೀತಿಸ್ತಾ ಇರೋದ್ರಿಂದ ನಾವು ಹೇಗಾದ್ರೂ ತಪ್ಪಿಸಿಕೊಳ್ಳುವುದಕ್ಕಾಗಿ ದೇವರು ಕೊಟ್ಟಂತ ವಾಕ್ಯ ಇದು. തീരുമാനമെടുക്കുക. ತೀರ್ಮಾನ ತೆಗೆದುಕೊಳ್ಳಿ. ഹല്ലേലൂയ, ഹല്ലേലൂയ. പരിശുദ്ധ നമ്മളെ ഒരുക്കുന്നു. ಪರಿಶುದ್ಧಾತ್ಮ ನಮ್ಮ ಸಿದ್ಧ ಮಾಡ್ತಿದ್ದ. നമ്മളെ ഒരുക്കാൻ അയച്ച പരിശുദ്ധാത്മ ನಮ್ಮನ್ನ ಸಿದ್ಧ ಮಾಡುವುದಕ್ಕಾಗಿ ದೇವರು ಪವಿತ್ರಾತ್ಮನನ್ನು ಕಳಿಸಿದ್ದಾರೆ. എല്ലാം അയച്ചിരിക്കുന്നു. ಒಬ್ಬ ಮನುಷ್ಯನನ್ನಲ್ಲ. ദൈവം എത്രമാത്രം നമ്മളെ സ്നേഹിച്ചു. ದೇವರು ಇಷ್ಟರ ಮಟ್ಟಿಗೆ ನಮ್ಮನ್ನ ಪ್ರೀತಿಸಿ പരിശുദ്ധാത്മാവ് നമുക്ക് തന്നിട്ട് ಪವಿತ್ರಾತ್ಮನನ್ನ ನಮಗೆ ಕೊಟ್ಟು മണവാളനെ യോഗ്യമായിട്ട് നമ്മൾ ഒരുക്കുക. ಮದಲಿಂಗನಿಗೆ ಯೋಗ್ಯನಾಗಿ ನಮ್ಮನ್ನು ಸಿದ್ಧ ಮಾಡಿ പരിശുദ്ധാത്മനെ ആലോചനയ്ക്ക് വിട്ടുകൊടുക്കുക. ಪವಿತ್ರಾತ್ಮನ ಆಲೋಚನೆಗೆ ಬಿಟ್ಟುಕೊಡ್ರಿ. പരിശുദ്ധ എന്താ ആഗ്രഹിക്കുന്നതൊക്കെ ചെയ്യുന്നു പറ. ಪವಿತ್ರಾತ್ಮನೇ ನೀನ್ ಏನ್ ಹೇಳ್ತೀಯ ಅದನ್ನ ಮಾಡ್ತೇನೆ ಅಂತ ഞാൻ ಹೇಳಿ. അനുസരിക്കാന്ന് പറ. ನಾನು ಇದನ್ನ ಅನುಸರಿಸ್ತೇನೆ.